ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವ್ರು ಕೊಟ್ಟಂತ ಒಂದು ಕೃಪೆಗಾಗಿ ದೇವರಿಗೆ ಸ್ತೋತ್ರ ಉಳ್ಳವರಾಗನ ಇನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರೋಸರುಗಳೇ. ಇವತ್ತು ನಾನು ನಿಮ್ಗೆ ಎಲ್ಲರಿಗೂ ಮುಂಚೆನೆ ಮೆಸೇಜ್ ಹಾಕಂತ ರೀತಿಯಲ್ಲಿ ಒಂದು ಮುಖ್ಯವಾಗಿರೋಂಥ ಪಾಠ ನಾವೇನ್ ಮಾಡೋಣ, ನಾವು ಇವತ್ತು ನೋಡೋಣ. ಅದರ ಏನಪ್ಪಾ ಅದು ಅಂತಂದ್ರೆ ಏನು, ದೇವರ ದರ್ಶನದ ಗುಡಾರದ ಬಗ್ಗೆ ನಾವೇನ್ ಮಾಡೋಣ ಇವತ್ತು ನಾವು ತಿಳ್ಕೊಳೋಣ. ಅದರ ಸರಿ, ಈ ದೇವರ ದರ್ಶನ ಗುಡಾರದ ಬಗ್ಗೆ ನಾವ್ ಯಾಕಪ್ಪ ತಿಳ್ಕೊಬೇಕು ಅಂತ ನೋಡ್ಬೇಕಾದ್ರೆ, ನಾವು ಇನ್ನು ಎಷ್ಟೋ ಸತಿ ಬೈಬಲ್ ಏನ್ ಮಾಡ್ತೀರಿ, ಓದಿರ್ಬೇಕಾದ್ರೆ ನಮಗೆ ಸತ್ಯವೇದದಲ್ಲಿ ಅನೇಕ ಒಂದು ಪ್ರಶ್ನೆಗಳು ಏನಾಗಿರ್ತಾರೆ ಅಲ್ಲಿ ಬಂದಿರ್ತಾರೆ. ಯಾಕೆ ಈ ತರ ದೇವದರ್ಶನ ಗುಡಾರ ಕಟ್ಟಿದ್ರು, ಇದು ಹೆಂಗಿದೆ ಅಂತಂದ್ರೆ ಯಾವುದೋ ಅನ್ಯ ಜನಗದರ ಒಂದು ದೇವಾಲಯ ತರ ಇದೆ. ಅಲ್ಲಿ ನೋಡಿದ್ರೆ ನೀರ್ನ ತೊಳೆದಿಕ್ಕೆ ಒಂದು ಜಾಗ ಇತ್ತು, ಶುದ್ಧ ಮಾಡ್ಕೊಬೇಕಾಗಿತ್ತು. ಆಮೇಲೆ ಅಲ್ಲಿ ಧೂಪನ ಇಡ್ತಾ ಇದ್ರು, ಆ ಧೂಪನ ಹಾಕ್ಬೇಕಾಗಿತ್ತು. ಆಮೇಲೆ ದೀಪ ಹಚ್ಬೇಕಾಗಿತ್ತು. ಆಮೇಲೆ ಅಲ್ಲಿ ರೊಟ್ಟಿಗಳು ಕೂಡ ಇರ್ಬೇಕಾಯ್ತು, ರೊಟ್ಟಿಗಳನ್ನ ಚೇಂಜ್ ಮಾಡ್ಬೇಕಾಯ್ತು ಅವಾಗ. ಆಮೇಲೆ ದೇವ್ರಿಗಲ್ಲಿ ಯಜ್ಞಗಳನ್ನ ಬಲಿಗಳನ್ನ ಏನ್ ಮಾಡ್ಬೇಕಾಯ್ತು, ಕೊಡ್ಬೇಕಾಯ್ತು, ರಕ್ತನ ಚಿಮಿಸ್ಬೇಕಾಗಿತ್ತು. ಅದರ ಸೊ ಮನುಷ್ಯನ ಶುದ್ಧ ಮಾಡೋದಕ್ಕೆ ಕೂಡ ಒಂದು ಬೂದಿನ ಕೂಡ ಏನ್ ಮಾಡಿದ್ರು, ಇಟ್ಟಿದ್ರು. ಈ ತರ ಹಲವಾರು ವಿಚಾರಗಳನ್ನ ಓದ್ಬೇಕಾದ್ರೆ ಅನ್ಸ್ತದೆ, ಏನಪ್ಪಾ ಇದು ಇದು ಏನು ಬೇರೆ ಅನ್ಯ ಆ, ಜನಗಳ ನಡುವೆ ಏನ್ರಿ ಅಲ್ಲಿ ಬೇರೆ ದೇವರುಗಳಿಗೆ ಆರಾಧನೆ ಮಾಡ್ತಲ್ಲ, ಆ ತರ ಇದೆಲ್ಲ ವಿಚಾರಗಳು ಅಂತ ನಮ್ಗೇನಾದ್ರು ಅನ್ಸ್ಬೋದು. ಈ ಅರ್ಥ ಏನು, ಏನಕ್ಕೆ ಕೊಟ್ರು ಇದನ್ನ ದೇವರು, ಅಲ್ವರ? ಸೊ ಈ ಒಂದು ಆಲಯದ ರಹಸ್ಯ ಏನು ಅಂತ ನಾವೇನ್ ಮಾಡೋಣ, ಕರ್ತನಲ್ಲಿ ಪ್ರೀತಿ ಅಂತ ಹೇಳಿ ಇವತ್ತು ಸತ್ಯವೇದ್ರ ಮುಖಾಂತರ ನಾವೇನ್ ಮಾಡೋಣ, ನಾವು ಕ್ಲೀನಾಗಿ ಬಹು ಸ್ಪಷ್ಟವಾಗಿ ನೋಡೋಣ. ಯಾಕೆಂದ್ರೆ ಇಲ್ಲಿ ತೆರೆಗಳಿತ್ತು ಅಲ್ವರ, ಆಮೇಲೆ ಮಂಜೂಷ ಪೆಟ್ಟಿ ಇತ್ತು, ಕಿರುಬುಗಳಿದ್ರು, ಅಲ್ಲಿ ಒಂದು ಶೆಕಿನ ಒಂದು ಗ್ಲೋರಿ ಏನಾಗ್ತಾ ಇತ್ತು, ಯಾವಾಗೂ ಪ್ರಕಾಶಿಸ್ತಾ ಇತ್ತು. ಸೊ ಇದೆಲ್ಲ ಅರ್ಥ ಏನು ಅಂತ ಅಂದ್ಬಿಟ್ಟು ನಾವು ಏನ್ರಿ ಸತ್ಯವೇದದಲ್ಲಿ ಇದನ್ನ ತಿಳ್ಕೊಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಅಲ್ವರ. ಯಾಕಪ್ಪ ಇಂಪಾರ್ಟೆಂಟ್ ಅಂತ ನೋಡ್ದಂದ್ರೆ, ಸತ್ಯವೇದದಲ್ಲಿ ದೇವರು ಯಾವುದೇ ವಿಚಾರಗಳನ್ನ ಸುಮ್ಮನೆ ಕೊಟ್ಟಿರೋಕ್ಕೆ ಖಂಡಿತವಾಗೂ ಸಾಧ್ಯ ಇಲ್ಲ ರೀ. ಯಾವುದೇ ಒಂದು ವಿಚಾರನ ಕೊಟ್ಟಿದ್ದಾರೆ ಅಂತಂದ್ರೆ ಅದನ್ನೇ ಖಂಡಿತವಾಗೂ ಏನಾಗಿರ್ಬೇಕು, ಒಂದು ಅರ್ಥ ಇದ್ದೇ ಇರಬೇಕು ಅಲ್ಲರ. ಏನಪ್ಪ ಅರ್ಥ ಅದು ಅದರ, ಅದನ್ನ ನಾವು ಏನಪ್ಪ ಮಾಡೋಣ ಅಂದ್ರೆ ಹಿಂದೆ ತುಂಬಾ ಡೀಟೇಲ್ ಆಗಿ ನಾವು ಏನ್ ಮಾಡೋಣ, ಅರ್ಥ ಮಾಡ್ಕೊಳಕ್ಕೆ ನಾವು ಟ್ರೈ ಮಾಡೋಣ. ಕರ್ತನಲ್ಲಿ ಪ್ರೀತಿ ಅಂತ ಸದಸ್ಯಗಳೇ, ಈ ದೇವರನ್ನ ಕೂಡ ಕಟ್ಬೇಕಾದ್ರೆ ದೇವರು ಎಷ್ಟು ಸ್ಟ್ರಿಕ್ಟ್ ಆಗಿ ಕಟ್ಟಿದ್ರು ಅಂತಂದ್ರೆ, ಏನಪ್ಪ ದೇವರು ಹೇಳ್ತಾರೆ ಅಂತಂದ್ರೆ ಏನ್ರಿ, ಈ ಒಂದು ದೇವರಸ್ನ ಗುಡಾರದ ಒಂದು ವಿಚಾರದಲ್ಲಿ ಏನ್ರಿ ಏನೇ ಒಂದು ಚಿಕ್ಕ ಮಿಸ್ಟೇಕ್ ಕೂಡ ಏನಾಗ್ಬಿಡ್ದು, ಆಗ್ಬಾರ್ದು ಅಲ್ವರ. ಯಾಕಪ್ಪ ಅಂತಂದ್ರೆ ಅದ್ರಲ್ಲಿ ಏನೋ ಒಂದು ಕಟ್ಟಂತ ವಿಚಾರದಲ್ಲಿ ಏನೋ ಒಂದು ಚಿಕ್ಕದಾಗ ಒಂದು ಮಿಸ್ಟೇಕ್ ಆದ್ರೂ ಸರಿ, ದೇವ್ರಿಗೆ ಇಟ್ಟಂತ ಶಿಕ್ಷೆ ಏನಪ್ಪಾ ಅಂದ್ರೆ ಮರಣದಂಡನೆ ಅಲ್ವರ. ಅಷ್ಟೊಂದು ದೇವರು ಸ್ಟ್ರಿಕ್ಟ್ ಆಗಿ ಮಾಡಿದ್ರು, ಅದನ್ನ ಇಟ್ಟಿದ್ರು. ಅದನ್ನ ಹರಣೆಕಾಂಡ 4:15 ಓದ್ಬೋದು. ಅದರ ಯಾವುದೇ ವಿಚಾರನ ಏನ್ರಿ ನೀವು ಅದನ್ನ ಮಿಸ್ಟೇಕ್ ಮಾಡ್ಬಾರ್ದು, ನಾನು ನಿಮ್ಗೆ ಬೆಟ್ಟದ ಮೇಲೆ ನೋಡ್ಸಂತ ರೀತಿಯಲ್ಲೇ ಅದ್ರ ಪ್ರಕಾರನೇ ಏನ್ ಮಾಡ್ಬೇಕು, ನೀವು ಮಾಡ್ಲೇಬೇಕು ಅಂತ ದೇವ್ರು ಹೇಳೋದನ್ನ ನಾವೇನ್ ಮಾಡ್ತೀರಿ ನೋಡ್ತೀರಿ ಅಲ್ವರ. ಸೊ ಹಂಗಿರ್ಬೇಕಾದ್ರೆ ಮೊದಲನೇದಾಗೆ ಈ ದೇವರಸ್ನ ಗುಡಾರ ದೇವ್ರು ಏನಕ್ಕೆ ಕೊಟ್ರು, ಅದರ ಇದು ಕೊಡಂತ ಉದ್ದೇಶ ಏನಾಗಿತ್ತು, ಅದರ ಯಾತಕ ಕೊಟ್ರು, ಅದರ ಇದ್ರ ಒಂದು ಅರ್ಥ ಏನು ಅಂತ ನಾವು ಮೊದಲನೇದಾಗಿ ಏನ್ ಮಾಡೋಣ ತಿಳ್ಕೊಳಕ್ಕೆ ನಾವು ಪ್ರಯತ್ನ ಮಾಡೋಣ ಅಲ್ವರ. ಯಾಕೆ ಕೊಟ್ರು ಅಂತ ತಿಳ್ಕೊಂಡವಾಗ ಇದು ಅರ್ಥ ಏನು ಅಂತ ನಮ್ಗೆ ಏನಾಗ್ತದೆ, ಬಹು ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗೋದಕ್ಕೆ ಶುರು ಆಗ್ತಾ ಇಲ್ವರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸರೋದ್ರಗಳೇ, ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರಂಗೆ ದೇವರು ಇಸ್ರೇಲ್ ಜನಗಳಿಗೆ ನ್ಯಾಯ ಪ್ರಮಾಣ ಅಂತ ಏನ್ ಮಾಡಿದ್ರು, ಕೊಟ್ಟಿದ್ರು ಅಲ್ವರ. ಸರಿ, ಆ ನ್ಯಾಯ ಪ್ರಮಾಣ ಏನಕ್ಕೆ ಕೊಟ್ಟಿದ್ರು, ಆ ನ್ಯಾಯ ಪ್ರಮಾಣದ ಉದ್ದೇಶ ಏನು, ಆ ನ್ಯಾಯ ಪ್ರಮಾಣದ ಬೆನಿಫಿಟ್ ಏನು ಅಂತ ನಾವೇನ್ ಮಾಡೋಣ, ನಾವು ನೋಡೋಣ. ನೋಡಿ ಓದೋಣ. ಗಲಾತ್ಯರು ಬರೆದಂತ ಪತ್ರಿಕೆ 3ನೇ ಅಧ್ಯಾಯ 12ನೇ ವಾಕ್ಯ ಓದಿ. ಗಲಾತ್ಯರು 3:12. ಗೊತ್ತ್ರಿ ಯಾರು ಬ್ರದರ್ ಸಿಸ್ಟರ್ಸ್? ಇಲ್ಲಿ ನಮ್ಮ ರಮ್ಯಾ ಸಿಸ್ಟರ್, ಆಮೇಲೆ ವಿನು ಬ್ರದರ್, ವರುಣ್ ಬ್ರದರ್. ಆದರೆ ಕರ್ಮ ಮಾರ್ಗಕ್ಕೆ ನಂಬಿಕೆ ಆಧಾರವಲ್ಲ, ಆದರೆ ನಿಯಮಗಳನ್ನು ಆಚರಿಸಿದವನೇ ಅವುಗಳ ಮೂಲಕ ಬದುಕುವನೆಂದು ಬರೆದದೆ. ನೋಡ್ರ, ಸೊ ಅದ್ರ ನೋಡ್ಬೇಕು, ನಿಯಮಗಳನ್ನು ಆಚರಣೆ ಮಾಡಂತ ಮನುಷ್ಯನು ಅದ್ರ ಮುಖಾಂತರನೇ ಬದುಕ್ತಾನೆ ಅಂತ ಹೇಳ್ತಾರೆ. ಹಂಗಾರೆ ಏನಪ್ಪಾ ಅಂದ್ರೆ, ನ್ಯಾಯ ಪ್ರಮಾಣನ ಯಾರೋ ಕೈಗೊಂಡು ನೋಡ್ದ ಅಂತಂದ್ರೆ ಏನ್ರಿ, ಒಂದೇ ಒಂದು ನ್ಯಾಯ ಪ್ರಮಾಣ ಕೂಡ ಮೀರಿ ನಡೀದ್ರ ಇದ್ರೆ, ಎಲ್ಲಾನು ಕೈಗೊಂಡು ನೋಡ್ದ ಅಂತಂದ್ರೆ ವಾಕ್ಯದ ಮುಖಾಂತರ ನಮ್ಗೆ ಏನಪ್ಪ ಹೇಳ್ತಾರೆ, ಅವ್ನಿಗೆ ನಿತ್ಯ ಜೀವ ಬರ್ತಾ ಅಂತಾರೆ, ಅವನು ಶಾಶ್ವತವಾಗಿ ಬದುಕ್ಬೋದು ಅಂತಾರೆ. ಅಷ್ಟೊಂದು ಪವರ್ ಯಾವ್ದಕ್ಕಪ್ಪ ಇತ್ತು ಅಂದ್ರೆ ನ್ಯಾಯ ಪ್ರಮಾಣಗಿತ್ತು. ಆದ್ರೆ ನಮ್ಗೆಲ್ಲ ಚೆನ್ನಾಗ್ ಗೊತ್ತು, ಈ ಪರಿಶುದ್ಧವಾಗಿರೋಂಥ ನ್ಯಾಯ ಪ್ರಮಾಣ ಯಾರೋ ಮನುಷ್ಯ ಕೀಪ್ ಅಪ್ ಮಾಡಿದ್ರ ಅಂದ್ರೆ ಒಬ್ರು ಏನ್ ಮಾಡ್ಲಿಲ್ಲ, ಅದನ್ನ ಕೀಪ್ ಅಪ್ ಮಾಡ್ಲೇ ಇಲ್ಲ.
ಅಲ್ವರ. ಸೊ ಅದರಿಂದ ಏನಾಗ್ಬಿಟ್ರು ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊರಳೆ ಎಲ್ಲರೂ ಏನಾದ್ರು ಅಂತಂದ್ರೆ ಪಾಪದಲ್ಲಿ ಬಿದ್ದಿರೋದ್ರಿಂದ ಅಪರಿಪೂರ್ಣವಾಗಿರೋಂಥ ನ್ಯಾಯ ಪ್ರಮಾಣನ ಪಾಪದಲ್ಲಿ ಬಿದ್ದಿರೋಂಥ ಒಬ್ಬೇ ಒಬ್ಬ ಮನುಷ್ಯ ಕೂಡ ಕೀಪ್ ಅಪ್ ಮಾಡಕ್ ಆಗ್ಲೇ ಇಲ್ಲ ರೀ. ಎಷ್ಟು ಪ್ರಯತ್ನ ಮಾಡಿದ್ರು ಸರಿ ಅವನೇನಾಗ್ತಾ ಇದ್ದ ಅಂದ್ರೆ ನ್ಯಾಯ ಪ್ರಮಾಣದಲ್ಲಿ ಪಾಪ ಮಾಡಿ ಬಿದ್ದೋಗ್ತಾ ಇದ್ದ ಅಲ್ವರ. ಸೊ ಅದಕ್ಕೆ ಈ ನ್ಯಾಯ ಪ್ರಮಾಣ ಏನಕ್ಕಪ್ಪ ಫೇಲ್ಯೂರ್ ಆಯ್ತು ಅಂತ ನೋಡಿದ್ರೆ ರೋಮಾಪುರದಲ್ಲಿ 8:3 ಹೇಳ್ತಾರೆ ಏನ್ರಿ ಏನ್ರಿ ಅದು ಶರೀರದ ನಿರ್ಬಲಾವಸ್ಥೆಯಿಂದ ಯಾವ ಕೆಲಸವನ್ನು ಏನ್ ಮಾಡಕ್ಕಾಗಿಲ್ವಂತೆ ಇದು ಮಾಡಕ್ಕಾಗಿಲ್ಲ ಅಂತ ಹೇಳ್ತಾರೆ. ಹಂಗಂದ್ರೆ ಮನುಷ್ಯನಿಗೆ ಬಲಹೀನತೆ ಇರೋದ್ರಿಂದ ಈ ಪರಿಪೂರ್ಣವಂತ ನ್ಯಾಯ ಪ್ರಮಾಣನ ಮನುಷ್ಯ ಕೀಪ್ ಅಪ್ ಮಾಡಕ್ ಆಗ್ಲೇ ಇಲ್ಲ ರೀ. ಅದರಿಂದ ನ್ಯಾಯ ಪ್ರಮಾಣ ಫೇಲ್ಯೂರ್ ಆಯ್ತು ಅಂದ್ರೆ ಫೇಲ್ಯೂರ್ ಆಯ್ತು ಅಂತ ಹೇಳೋದಕ್ಕಿಂತ ಮನುಷ್ಯ ಅದನ್ನ ಕೀಪ್ ಅಪ್ ಮಾಡಕ್ಕೆ ಆಗ್ಲಿಲ್ಲ. ಸರಿ, ಇವಾಗ ಮನುಷ್ಯ ಕೀಪ್ ಅಪ್ ಮಾಡಕ್ ಆಗ್ಲಿ ಇನ್ನೊಂದು ಅವಕಾಶ ಕೊಡೋಣ ಅಂತ ಅಂದ್ಬಿಟ್ಟೆ ದೇವ್ರು ಏನಪ್ಪಾ ಮಾಡಿದ್ರು ಅಂತಂದ್ರೆ ಪಾಪ ನಿವಾರಣದ ದಿನ ಅಂತ ಮಾಡಿದ್ರು. ಅಟೋನ್ಮೆಂಟ್ ಡೇ ಸ್ಯಾಕ್ರಿಫೈಸ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಮಾಡ್ತಾರೆ. ಆ ಪಾಪ ನಿವಾರಣದ ದಿನದಲ್ಲಿ ಏನಪ್ಪಾ ಮಾಡ್ತಾ ಇದ್ರು ಅಂತಂದ್ರೆ ದಿನ ಏನ್ ಮಾಡ್ತಾ ಇದ್ರು ಅಲ್ಲಿ ಯಜ್ಞಗಳನ್ನ, ಸರಿ ವರ್ಷಕ್ಕೊಂದ್ಸತಿ ಯಜ್ಞಗಳನ್ನ ಏನ್ ಮಾಡ್ತಾ ಇದ್ರು ಅಲ್ಲಿ ಕೊಡ್ತಾ ಇದ್ರು ಅಲ್ವರ. ಈ ಒಂದು ವರ್ಷಕ್ಕೊಂದ್ಸತಿ ಯಜ್ಞನ ಹೇಗಪ್ಪ ಕೊಡ್ತಾ ಇದ್ರು ಅಂತಂದ್ರೆ ಏನ್ರಿ ಏ ಪಾಪ ಎಲ್ಲ ಮಾಡಿದ್ಮೇಲೆ ಆ ಪಾಪಕ್ಕೆ ಪರಿಹಾರ ಮಾಡ್ತಾ ಇಲ್ಲ ರೀ. ಪಾಪ ಮಾಡಕ್ಕಿಂತ ಮುಂಚೆನೆ 1 ವರ್ಷದ ಮುಂಚೆನೆ ಅಡ್ವಾನ್ಸ್ ಆಗಿ ದೇವ್ರೇನ್ ಮಾಡೋರು ಬಲಿಗಳನ್ನ ಕೊಟ್ಬಿಡೋರ್ರಿ. ಹಂಗಾದ್ರೆ ಈ ಒಂದು ಪಾಪ ನಿವಾರಣೆ ಒಂದು ಬಲಿ ಮುಖಾಂತರ ಇಡೀ ಇಸ್ರೇಲ್ ಜನಾಂಗದ 1 ವರ್ಷದ ಒಂದು ಏನ್ರಿ ಪಾಪನ ಪರಿಹಾರ ಮಾಡೋರು, ಫರ್ಗಿವ್ನೆಸ್ ಕೊಟ್ಬಿಡೋರು, ಕ್ಷಮಾಪಣೆ. ಏನಕ್ಕೆ ಕೊಡೋರು ಅಂತಂದ್ರೆ ನೀವು ನ್ಯಾಯ ಪ್ರಮಾಣನ ಕೈಗೊಂಡು ನಡೆಯಕ್ಕಾಗಿಲ್ಲ, ಕಳೆದ ವರ್ಷ ಎಲ್ಲ ನಡೆಯಕ್ಕಾಗಿಲ್ಲ, ಅದನ್ನ ಇನ್ನೊಂದು ವರ್ಷ ನಿಮ್ಗೆ ಏನ್ ಮಾಡ್ತೀನಿ ಕೃಪೆ ಕೊಡ್ತೀನಿ, ಇನ್ನೊಂದು ವರ್ಷ ನೀವು ಟ್ರೈ ಮಾಡಿ ನೋಡ್ರಿ, ಈ ವರ್ಷ ಅವ್ರು ಅಟ್ಲೀಸ್ಟ್ ನ್ಯಾಯ ಪ್ರಮಾಣ ಕೈಗೊಂಡು ನಡೀರಿ ಅಂತ ಅಂದ್ಬಿಟ್ಟು ದೇವ್ರು ಮಾಡಿದ್ರು ನ್ಯಾಯ ಪ್ರಮಾಣನ ಏನ್ರಿ ಕೈಗೊಂಡು ನಡೆಯಕ್ ಆಗ್ಲಿ ಅಂತ ಅವಕಾಶ ಮಾಡಿಕೊಟ್ಟಿದ್ದು ಏನ್ರಿ ಈ ಒಂದು ಬಲಿಗಳ ಮುಖಾಂತರ. ಅದರಿಂದ ಬಲಿಗಳು ಕೊಡಕ್ಕೆ ಸ್ಥಳ ಬೇಕಲ್ಲ, ಅದಕ್ಕಿಂತನೇ ಏರ್ಪಾಡು ಮಾಡಿದ್ದು ಪಾಪ ನಿವಾರಣೆಯ ದಿನ ಅಂತ. ಅದರಿಂದ ಈ ಒಂದು ದೇವರ ಗುಡಾರ ಕಟ್ಟೋದಿಕ್ಕೆ ಅದೇ ಕಾರಣ ಏನಪ್ಪಾ, ನ್ಯಾಯ ಪ್ರಮಾಣದ ನಿಮಿತ್ತವಾಗಿ ಜನಗಳು ದೇವರತ್ರಕ್ಕೆ ತಿರ್ಗಾ ಬರ್ಲಿ ಅಂತ ಅಂದ್ಬಿಟ್ಟೇನೆ ಏನ್ ಮಾಡ್ತಾರೆ ಇದನ್ನ ಅಲ್ಲಿ ಕಟ್ತಾರೆ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರಸಗಳೇ ಈ ಒಂದು ದೇವರ ಗುಡಾರದ ಒಂದು ಕನ್ಸ್ಟ್ರಕ್ಷನ್ ನಾವೆಲ್ಲ ನೋಡಬಹುದು ಅಂತಂದ್ರೆ ವಿಮೋಚನಾ ಕಾಂಡ 25ನೇ ಅಧ್ಯಾಯದಿಂದ 27ನೇ ಒಂದು ಅಧ್ಯಾಯದವರೆಗೂ ಕಂಪ್ಲೀಟ್ ಆಗಿ ಏನ್ ಮಾಡ್ತಾ ಇಲ್ಲಿ ಬರ್ತದೆ. ಇದೇ ಪ್ರಕಾರ ಏನ್ರಿ ಇಲ್ಲಿ ಮಾಡತಕ್ಕಂತ ಒಂದು ಕೆಲಸಗಳು ಅಂದ್ರೆ ಯಾವ ತರ ಬಲಿಗಳನ್ನ ಕೊಡಬೇಕು, ಯಾವ ತರ ಅದರ ಒಂದು ಯಜ್ಞವಾಗಿ ಕೊಡಬೇಕು, ಆ ರಕ್ತನ ಏನ್ ಮಾಡಬೇಕು, ಆ ರಕ್ತನ ಯಾವ ತರ ಚುಮಿಸ್ಬೇಕು, ಯಾವ ತರ ದೇವರಿಗೆ ಧೂಪ ಹಾಕ್ಬೇಕು, ಇವೆಲ್ಲ ವಿಚಾರಗಳನ್ನ ವಿಮೋಚನಾ ಕಾಂಡ 35ರಿಂದ 40ನೇ ಅಧ್ಯಾಯ ನಮ್ಗೆ ಏನ್ ಮಾಡಿದ್ರೆ ನಮ್ಗೆ ಕೊಟ್ಟಿರೋ ನಾವೇನ್ ಮಾಡ್ಬೋದು ನೋಡ್ಬೋದು. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ ಈ ದೇವದರ್ಶನ ಗುಡಾರ ನೋಡ್ಬೇಕಾರೆ ಹೇಗಪ್ಪ ಇತ್ತು ಅಂತಂದ್ರೆ ಇದ್ರ ಉದ್ದ 150 ಅಡಿ, ಇದರ ಅಗಲ 75 ಅಡಿ. ಇದಕ್ಕೆ ಏನಂತ ಹೆಸರು ಕರೆಯೋದು ಅಂದ್ರೆ ಅಂಗಳ ಅಂತ ಕರೆಯೋರಿ. ಈ ಅಂಗಳದ ಒಳಗಡೆನೆ ಇದ್ದಿದ್ದು ಏನಪ್ಪಾ ಅಂದ್ರೆ ಗುಡಾರ ಅಂತ ಹೇಳ್ತಾರೆ. ಈ ಗುಡಾರ ಚಿನ್ನದಿಂದ ಮಾಡಲ್ಪಟ್ಟಿತ್ತು. ಇದರ ಉದ್ದ ಎಷ್ಟಪ್ಪ ಅಂದ್ರೆ 45 ಅಡಿ, ಇದರ ಅಗಲ ಬಂದ್ಬಿಟ್ಟು 15 ಅಡಿ, ಇದರ ಎತ್ತರ ಎಷ್ಟಪ್ಪ ಅಂತ ನೋಡ್ತೀರಿ ಅಂತಂದ್ರೆ 15 ಅಡಿ ಏನಾಗಿತ್ತು ಅಲ್ಲಿ ಎತ್ತರ ಇತ್ತು ಅಂತ ನಾವೇನ್ ಮಾಡ್ತೀರಿ ಅಲ್ಲಿ ನೋಡ್ತೀರಿ. ಅದರಿಂದ ಈ ಒಂದು ಗುಡಾರನ 2 ಭಾಗವಾಗಿ ಏನ್ ಮಾಡಿದ್ರು ವಿಂಗಡಿಸಿದ್ರು. ಒಂದು ಏನ್ರಿ ಆ ಮೊದಲನೇ ಕಂಪಾರ್ಟ್ಮೆಂಟು ಮಹಾಪರಿಶುದ್ಧ ಸ್ಥಳ ಅಂತ ಹೇಳ್ತಾರೆ. ಅದರದ್ದು ಅಳತೆ ಎಷ್ಟಪ್ಪ ಇತ್ತು ಅಂದ್ರೆ 15 ಅಡಿ ಎತ್ತರ, 15 ಅಡಿ ಅಗಲ, 15 ಅಡಿ ಉದ್ದಾರಿ. ಇದು ಚೊಚ್ಚೊಕ್ಕವಾಗಿತ್ತು, ಅದರ ಪರ್ಫೆಕ್ಟ್ ಕ್ಯೂಬಾಯ್ಡ್ ಅಂತಂತ ಹೇಳ್ಬೋದು. ಇದಕ್ಕೆ ಮಹಾಪರಿಶುದ್ಧ ಸ್ಥಳ ಅಂತ ಹೆಸರು. ಇದಕ್ಕಿಂತ ಮುಂಚೆ ಇನ್ನೊಂದು ಕೋಣೆ ಇತ್ತು, ಅದಕ್ಕೆ ಪರಿಶುದ್ಧ ಸ್ಥಳ ಅಂತ ಹೆಸರು. ಅದಕ್ಕೆ ಎತ್ತರ ಮತ್ತೆ ಅಗಲ 15 ಅಡಿ, ಆದ್ರೆ ಉದ್ದ ಮಾತ್ರ 30 ಅಡಿ ಇತ್ತು. ಒಂದು ರೆಕ್ಟ್ಯಾಂಗಲ್ ತರ ಏನಾಗಿತ್ತಂತೆ ಅಲ್ಲಿ ಇತ್ತಂತೆ. ನೋಡಿ 2 ಕಂಪಾರ್ಟ್ಮೆಂಟ್ಗಳಿತ್ತು. ಈ ಇಡೀ ದೇವರದರ್ಶನ ಗುಡಾರದಲ್ಲಿ ಅಂತ ಎಲ್ಲಾ ವಸ್ತುಗಳನ್ನ ದೇವರು ಯಾವ ಮರದಿಂದ ಮಾಡಿದ್ರು ಅಂತಂದ್ರೆ ಜಾಲಿ ಮರದಿಂದ ಏನ್ ಮಾಡಿದ್ರು ಅಲ್ಲಿ ಮಾಡಿದ್ರು. ಏನ್ ಮರ ಅಂತ ನೋಡ್ತೀವಿ ಅಂದ್ರೆ ಜಾಲಿ ಮರ ಸರಿ, ಯಾಕೆ ದೇವರು ಜಾಲಿ ಮರ ಅಥವಾ ಬೈಬಲ್ನಲ್ಲಿ ಅಕಾಸಿಯಾ ಮರ ಅಂತ ಬರ್ತಾರೆ, ಇಂಗ್ಲಿಷ್ ಓದ್ಬೇಕಾದ್ರೆ ಅಕಾಸಿಯಾ ವುಡ್ ಅಂತ ಹೇಳ್ತಾರೆ ಸಿತ್ತಿ ಮರ, ಈ ತರ ಯಾಕೆ ಈ ಪರ್ಟಿಕ್ಯುಲರ್ ವುಡ್ಡಲ್ಲೇ ಮಾಡಿದ್ದು ದೇವರು
ಅದರ ಈ ವುಡ್ಡಲ್ಲಿ ಮಾಡ್ಬಿಟ್ಟು ಇದ್ರ ಮೇಲೆ ಚಿನ್ನದ ಹೊದಿಕೆನೇ ಮಾಡ್ತಾರೆ, ಒದಗಿಸ್ತಾರೆ. ಯಾಕೆ ದೇವ್ರು ಹಿಂಗ್ ಮಾಡಿದ್ರು? ಕಂಪ್ಲೀಟ್ ಆಗಿ ಚಿನ್ನದ ಇನ್ನು ಮಾಡ್ಬೋದಿತ್ತಲ್ಲ. ದೇವ್ರು ಅಷ್ಟೊಂದು ಧಾರಾಳವಾಗಿ ಆಶೀರ್ವದಿಸಲ್ಲ ಇಸ್ರೇಲ್ ಜನಗಳಿಗೆ 5 ದಿವಸ ಬರ್ಬೇಕಾದ್ರೆ. ಯಾಕೆ ಚಿನ್ನದಿಂದ ಮಾಡಿದ್ರ? ಇದು ಅಲ್ಗೆಗಳು ಮಾಡಿ ಚಿನ್ನದ ಹೊದಿಕೆನ ಯಾಕೆ ಒದಗಿಸ್ತರು ಅಂತ ನೋಡ್ಬೇಕಾದ್ರೆ ಇದಕ್ಕೆ ಕಾರಣ ಇದೆ ರೀ. ಚಿನ್ನದ ಸ್ಪೆಸಿಫಿಕ್ ಗ್ರಾವಿಟಿ ಇವತ್ತು ಲೋಕದಲ್ಲಿ ಎಷ್ಟಪ್ಪ ಇದೆ ಅಂತ ನೋಡೋದಂತಂದ್ರೆ, ಎಲ್ಲಾ ಲೋಹಗಳಿಗೆ ಕಂಪೇರ್ ಮಾಡಿದ್ರೆ ಹೈಯೆಸ್ಟ್ ಸ್ಪೆಸಿಫಿಕ್ ಗ್ರಾವಿಟಿ ಯಾರಿಗಪ್ಪ ಇದೆ ಅಂದ್ರೆ ಚಿನ್ನಕ್ಕಿರೋದು. ಅಂದ್ರೆ ಅರ್ಥ ಏನು ಅಂದ್ರೆ, ಅರ್ಥ ಎಲ್ಲಾ ಲೋಹಗಳಿಗೆ ಕಂಪೇರ್ ಮಾಡಿದ್ರೆ ಚಿನ್ನದ ಏನ್ರಿ ಒಂದು ಒತ್ತಡ, ಭೂಮಿಯ ಸೆಳೆತ ಹೆಂಗಿದೆ ಅಂತಂದ್ರೆ ಎಲ್ಲಾ ಲೋಹಗಳಕ್ಕಿಂತ ಜಾಸ್ತಿ ಇದೆ. ಹೇಗಪ್ಪ ಅಂತ ನೋಡಂದ್ರೆ, ನೋಡ್ರಿ ಇವಾಗ ಒಂದು 100 ಗ್ರಾಮ್ ಚಿನ್ನ, ಅದೇ ಒಂದು ತಕ್ಕಡಿಯಲ್ಲಿ ಆ ತರ ಇನ್ನೊಂದು ಪಕ್ಕದಲ್ಲಿ 100 ಗ್ರಾಮ್ ಕಬ್ಬಣ ಇಟ್ಟ ಅಂತಂದ್ರೆ ಎರಡು ಒಂದೇ ತೂಕ ರೀ, ಡೌಟ್ ಇಲ್ಲ. ಆದರೆ ಭೂಮಿಯ ಸೆಳೆತ ಇದೆ ಗೊತ್ತಾ, ಈ ಭೂಮಿಯ ಸೆಳೆತ ಚಿನ್ನದಲ್ಲಿ ಜಾಸ್ತಿ. ಯಾರು ಗೋಲ್ಡನ್ ಬಿಸ್ಕೆಟ್ ಮುಟ್ಟು ನೋಡಿದಿರಾ ಲೈಫಲ್ಲಿ? ಯಾರು ನೋಡಿದಿರಾ ಗೋಲ್ಡನ್ ಬಿಸ್ಕೆಟ್? ಕೈನ ಇಟ್ಕೊಂಡು ನೋಡಿದ್ರೆ ಹೆಂಗಿದೆ ಅಂತ ನೋಡ್ರಿ ಅಂತೀನಿ. ಅದರ ಕೈನ ಇಟ್ಟು ನೋಡಿರ್ತೀನಿ. ಆ ಗೋಲ್ಡನ್ ಬಿಸ್ಕೆಟ್ ಏನಿಲ್ಲ ಒಂದು 100 ಗ್ರಾಮ್ ಇರ್ತಾರೆ ಅಷ್ಟೇ. ಆದ್ರೆ ಭೂಮಿಯ ಸೆಳೆತ ಹೆಂಗಿರ್ತಾರೆ ಅಂತಂದ್ರೆ ಕೈಗೆ ಇಟ್ಟಿದ ತಕ್ಷಣ ಹಂಗೆ ಏನ್ರಿ ಗ್ರಾವಿಟೇಷನ್ ಫುಲ್ಲು ಹಂಗೆ ಎಳಿತಾರ್ರಿ ಅಲ್ವರ. ನೋಡಿದ್ರಿ ಅಂತೀನಿ, ನಾನು ನೋಡಿದ್ದೀನಿ. ಅದರ ಅದಕ್ಕೆ ಇದರಿಂದ ಏನಾಗ್ತಾರೆ ಅಂತಂದ್ರೆ, ಈ ದೇವರಷ್ಟ ಗುಡನ್ನ ಫುಲ್ ಅಪ್ಪಟ್ಟ ಚಿನ್ನದಿಂದ ಕಟ್ಬಿಟ್ಟ ಅಂತಂದ್ರೆ ಇದನ್ನ ಸಾಗಾಣಿಕೆ ಮಾಡ್ಬೇಕಾರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ಬೇಕಾರೆ ಇದು ತುಂಬಾ ಕಷ್ಟ ಆಗೋದ್ರಿ. ನಮ್ಗೆ ಚೆನ್ನಾಗ್ ಗೊತ್ತು, ಗುಡಾರ ಬಂದ್ಬಿಟ್ಟು ಮಾಡಿರೋದು ಏನಪ್ಪಾ ಅಂತಂದ್ರೆ ಒಂದು ಟೆಂಪರರಿ ಸೆಟಪ್, ಪರ್ಮನೆಂಟ್ ಸೆಟಪ್ ಅಲ್ಲ ರೀ. ಇವತ್ತು ಸ್ಥಳದಲ್ಲಿ ಇತ್ತಂದ್ರೆ ನಾಳೆ ಇನ್ನೊಂದು ಸ್ಥಳಕ್ಕೆ ಏನಾಗತ್ತೆ ಅಲ್ಲಿ ಹೋಗೋದಂತೆ ನೋಡ್ರಿ. ಅಲ್ಲರ ಅದರಿಂದ ಇದು ಎಲ್ಲಾನು ಬಿಚ್ಚಿ ತಿರ್ಗಾ ಸಾಗಾಣಿಕೆ ಮಾಡ್ಬೇಕಾರೆ ಆ ಒಂದು ಮರುಭೂಮಿಯಲ್ಲಿ ಏನ್ರಿ ಅರಣ್ಯದಲ್ಲಿ ಅದೇನಾಗೋದು ತುಂಬಾ ಕಷ್ಟ ಆಗೋದು. ಎತ್ತಿನ ಬಂಡಿ ಮೇಲೆ ಇಟ್ಬಿಟ್ಟು ಸಾಗಾಣಿಕೆ ಮಾಡ್ಬೇಕು ಅಂದ್ರೆ ಏನ್ರಿ ಆ ಭೂಮಿ ಸುಳ್ತಿಕ್ಕೆ ಅಷ್ಟೊಂದು ಚಿನ್ನ, ಭಾರವಾಗಿರೋ ಚಿನ್ನನ ಸಾಗಾಣಿಕೆ ಮಾಡೋಕೆ ಕಷ್ಟ ಆಗೋದು. ಅದಕ್ಕೆ ದೇವ್ರು ಏನಂತಂದ್ರು, ಅದನ್ನ ಅಲ್ಗೆಗಳನ್ನ ಮಾಡಿ ಅದ್ರ ಮೇಲೆ ಚಿನ್ನದ ತಗಡುಗಳನ್ನೇ ಮಾಡಿ ನೀವು ಅದಕ್ಕಾಗಿ ಒದಿಸ್ಬಿಡಿ ಅಂತ ದೇವರೇ ಮಾಡಿದ್ದಾರೆ ಅಲ್ಲಿ ಹೇಳಿದ್ದು ಅಲ್ವರ. ಆಮೇಲೆ ನೋಡಿ ಈ ಒಂದು ಕಂಬಗಳನ್ನ ಯಾವ ತರ ಮಾಡಿದ್ರು ಅಂತಂದ್ರೆ ಈ ತರ ಅಲ್ಗೆಗಳ ಮೇಲೆ ತಗಡುಗಳನ್ನ ಹೊಡೆದಿದ್ಮೇಲೆ ಇದನ್ನ ಒಂದ್ರ ಪಕ್ಕದಲ್ಲಿ ಒಂದು ಈ ತರ ಏನ್ ಮಾಡೋರು ಅಲ್ಲಿ ಯಾಕೆ ನಿಲ್ಸ್ಬಿಡೋರಂತೆ. ನಿಲ್ಸ್ಬಿಟ್ರೆ ಹೆಂಗೆ ನಿಂತ್ಕೊಳೋದು? ಲಾಕ್ ಆಗ್ಬೇಕಲ್ವಾ? ಅದಕ್ಕೆ ಏನ್ ಮಾಡೋರು ಅಂದ್ರೆ ಈ ಕೆಳಗಡೆ ಏನಪ್ಪಾ ಮಾಡೋರು ಅಂದ್ರೆ ಈ ಒಂದು ಏನ್ರಿ ಈ ಸ್ಪೈಕ್ಸ್ ತರ ಏನ್ ಮಾಡೋರಂತೆ ಕೊಡೋರಂತೆ. ಈ ಸ್ಪೈಕ್ಸ್ಗಳನ್ನ ಏನಪ್ಪಾ ಮಾಡೋರು ಅಂತಂದ್ರೆ ಏನ್ರಿ ಈ ನೆಲದಲ್ಲಿ ಗದ್ಗೆಗಳನ್ನ ಏನ್ ಮಾಡೋರಂತೆ ಊತ್ ಬಿಡೋರಂತೆ. ಊತಿದ್ಮೇಲೆ ನೋಡಿ ಫೋಟೋ ನೋಡ್ರಿ ಗದ್ಗೆಗಳು ಅಲ್ರ, ಬೆಳ್ಳಿ ಮತ್ತೆ ತಾಮ್ರದ ಗದ್ಗೆಗಳನ್ನ ಮಣ್ಣಲ್ಲಿ ಊತ್ ಬಿಡೋರಂತಾರೆ. ಈ ಗದ್ಗೆಗಳ ಒಳಗಡೆ ಸಾಕೆಟ್ಸ್ ಇರೋದು ನೋಡ್ರಿ, ಅಲ್ಲಿ ನೋಡಿರ್ತೀರಿ, ಕಾಣಿಸ್ತದ ಸಾಕೆಟ್? ಆ ಸಾಕೆಟ್ ಒಳಗಡೆ ಈ ಚಿನ್ನದ ಸ್ತಂಭಗಳು ಏನ್ ಮಾಡೋರು ಹೋಗ್ಬಿಟ್ಟು ಅಲ್ಲಿ ಇಡೋರಂತೆ. ಅವಾಗ ಏನಾಗೋದು, ಕರೆಕ್ಟಾಗಿ ಸಾಕೆಟ್ ಕೂತಿದ ತಕ್ಷಣ ಕರೆಕ್ಟಾಗಿ ಲಾಕ್ ಆಗ್ಬಿಡೋರು. ಯಾವ ತರ ಇವಾಗ ಪೆನ್ ಕ್ಯಾಪಲ್ಲಿ ಪೆನ್ ಕರೆಕ್ಟಾಗಿ ಕತ್ಕೊಂಡು ಲಾಕ್ ಆಗ್ತಾ ಹೊಂಡಿದ್ದೀನಿ, ಲಾಕ್ ಆಗ್ಬಿಡ್ತಾರೆ ಪಟ್ ಅಂತ, ಹೊರಗೆ ಬರೋಕೆ ಏನಿಲ್ಲ ಚಾನ್ಸ್ ಇಲ್ಲ. ಆ ತರ ಏನ್ರಿ ಈ ಕಂಬಗಳು ಸಾಕೆಟ್ಗಳು ಏನಾಗೋದು ಲಾಕ್ ಆಗ್ಬಿಡೋದು. ಈ ತರ ಲಾಕ್ ಹಾಕಿದ್ಮೇಲೆ ಆ ಒಂದು ಕಂಬಗಳ ನಡುವೆ ಏನ್ರಿ ಒಂದು ರಾಡನ್ನು ಏನ್ ಮಾಡೋರಂತೆ ಪಿಯರ್ಸ್ ಮಾಡ್ಬಿಡೋರಂತೆ. ಅದರಿಂದ ಏನೇ ಕಾರಣಕ್ಕೂ ಅದು ಗುಡಾರ ಅಲ್ಲಾಡ್ತಾನೆ ಇರಲಿಲ್ಲ. ಈ ತರ ಸ್ಥಿರವಾಗಿ ಏನಾಗೋದದು ಅದು ನಿಲ್ತ್ಕೊಂಡೋದು ಅಲ್ದರ. ಅದೇ ನೋಡಿರ್ತೀರಿ ನೀವು ಇಲ್ಲಿ ವಿಡಿಯೋಲಿ ಕ್ಲೀನಾಗಿ ನೋಡ್ಬೋದು ನೋಡ್ರಿ, ನೀವು ಅಬ್ಸರ್ವ್ ಮಾಡಿ ನೋಡಿ. ಇಲ್ಲಿ ಕೆಳಗಡೆ ಬೆಳ್ಳಿಯ ಗದಿಗೆಗಳಿದೆ, ಅದನ್ನ ಭೂಮಿಯಲ್ಲಿ ಊತ್ ಬಿಡಿರೋದು. ಈ ಭೂಮಿ ಗದ್ಗೆಗಳ ಮೇಲೆ ಏನ್ರಿ ಮಾಡೋರು ಅಂತಂದ್ರೆ ಆ ಚಿನ್ನದ ಸ್ತಂಭಗಳನ್ನ ಮಾಡೋರಂತೆ ಅಲ್ಲಿ ಹಾಕ್ಬಿಟ್ಟು ಅಲ್ಲಿ ನೆಟ್ಟು ಬಿಡೋರಂತೆ. ನೋಡ್ರ ಕರ್ತನಲ್ಲಿ ಪ್ರೀತಿ ಅಂತ ಸೊರಗಳೇ, ಇದಕ್ಕೆ ಹಿಂಗ್ ಮಾಡ್ಬಿಟ್ಟು ಫುಲ್ ಸುತ್ತಲೂ ಏನ್ರಿ ಈ ತರ ರಾಡ್ಗಳನ್ನ ಸೆಂಟ್ರಲ್ಲಿ ಅದಕ್ಕೆ ಏನ್ ಮಾಡಂತೆ ಇಮರ್ಸ್ ಮಾಡ್ಬಿಡೋರು. ಅದನ್ನ ಏನಾಗೋದಂದ್ರೆ ಎಂಥ ಗಾಳಿ ಬರ್ಲಿ ಎಂಥ ಬಿರುಗಾಳಿ ಬರ್ಲಿ ಈ ಗುಡಾರ ಪಕ್ಕ ಬಿಗಿಯಾಗಿ ನಿಂತ್ಕೊಂಡಿರೋದು ಹೊರತು ಏನೇ ಕಾರಣಕ್ಕೂ ಅಲ್ಲಾಡ್ತಾ ಇರ್ಲಿಲ್ಲ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ನಿಮ್ಗೆ ಮೊದಲನೇ ಹೇಳ್ದಂತೆ ಈ ತರ ಈ ಗುಡಾರನ ಚಿನ್ನದಿಂದ ಕಟ್ಟಬಿಟ್ಟು ಇದು ಎರಡೂ ಒಂದು ಕೋಣೆಗಳಿತ್ತು, ಒಂದು ಪರಿಶುದ್ಧ ಸ್ಥಳ ಮತ್ತೆ ಮಹಾಪುರುಷ ಸ್ಥಳ. ಇದು ಎರಡೂ ಬೇರೆ ಬೇರೆ ಮಾಡೋದಕ್ಕೆ ಸೆಂಟ್ರಲ್ಲಿ ಏನ್ರಿ ಒಂದು 4 ಕಂಬಗಳನ್ನ ಏನ್ ಮಾಡಿದ್ರು ಇಟ್ಟಿದ್ರು ಅದರ. ಆದ್ರೆ ಮುಂದೆ ಎಂಟ್ರೆನ್ಸ್ ಅಲ್ಲಿ 5 ಕಂಬಗಳೇನಾಗಿತ್ತು ಅಲ್ಲಿತ್ತು.
ಅದರ ಇದಕ್ಕೆ ಏನಪ್ಪ ಇದ್ರ ಮೇಲೆ ಒಂದು ತೆರೆಗಳನ್ನ ಹಾಕಿದ್ರು. ಅದರ ಈ ತೆರೆಗಳು ನೋಡಪ್ಪ ಯಾವ ತರ ಮಾಡಿದ್ರು ಅಂತ ನೋಡೋದಂತಂದ್ರೆ ಬಿಳಿ ನಿಲುವಂಗಿ, ಆ ಬಿಳಿ ನಿಲುವಂಗಿಗಳ ಮೇಲೆ ಕೆರೂಬ್ಗಳ ಒಂದು ಚಿತ್ರೀಕರಣ ಏನ್ ಮಾಡಿದ್ರು ಅಲ್ಲಿ ಅಲ್ಲಿ ಮಾಡಿದ್ರು ನೋಡ್ತೀನಿ. ಅದರ ಏನ್ರಿ ಕೆರೂಬ್ಗಳು ನಮ್ಗೆ ಗೊತ್ತಲ್ಲ, ಬೈಬಲ್ ಅಲ್ಲಿ ಐತಲ್ಲ ಕೆರೂಬ್ಗಳು. ಆ ಕೆರೂಬ್ಗಳ ಚಿತ್ರೀಕರಣ ಈ ಬಿಳಿ ಬಟ್ಟೆ ಮೇಲೆ ಅಂದ್ರೆ ವೈಟ್ ಲೆನಿನ್ ಕ್ಲಾತ್ ಮೇಲೆ ಡಿಸೈನ್ ಮಾಡ್ತಾ ಇದ್ರು. ಅದು ಯಾವ ತರ ಒಂದು ನೂಲಿಂದ ಮಾಡ್ತಾ ಇದ್ರು ಅಂದ್ರೆ 3 ತರ ಒಂದು ಬಣ್ಣದ ನೂಲು. ಅದರ ಬ್ಲೂ, ಸ್ಕಾರ್ಲೆಟ್, ಪರ್ಪಲ್, ಈ 3 ಕಲರ್ ಏನೇನ್ ಮಾಡ್ತಾರೆ ಅಂತಲ್ಲಿ ಅದೇ ಡಿಸೈನ್ ಮಾಡ್ತಾ ಇದ್ರು ಅಂತ ನೋಡ್ತಾರೆ. ಯಾಕೆ 3 ಕಲರು? ಇದೆಲ್ಲ ಅರ್ಥಗಳಿದೆ. ದೇವ್ರ ಚಿತ್ತ ಇದ್ರೆ ಇವೆಲ್ಲ ಹೈಯರ್ ಕ್ಲಾಸಸ್ ಅಲ್ಲಿ ನಾವೇನ್ ಮಾಡೋಣ ನೋಡೋಣ ಅದರ. ಸೊ ಈ ತರ ಡಿಸೈನ್ ಮಾಡ್ಬಿಟ್ಟು ಇದನ್ನ ಏನಪ್ಪ ಮಾಡೋರು ಅಂತಂದ್ರೆ ಇದನ್ನ ಮೊದಲನೇ ಒಂದು ತೆರೆಗೆ ಹಾಕೋರು. ಆಮೇಲೆ ಪರಿಶುದ್ಧ ಮತ್ತು ಮಹಾಪರಿಶುದ್ಧ ಸ್ಥಳನ ಬೇರೆ ಮಾಡುವಂತ 2ನೇ ತೆರೆಯಾಗಿ ಏನ್ ಕೂಡ ಮಾಡೋರಲ್ಲ ಅದನ್ನ ಯೂಸ್ ಮಾಡೋರು. ಇದೇ ತರ ತೆರೆ ಏನಿತ್ತೋ ಇದೇ ಮೆಟೀರಿಯಲ್ ಇಂದ ಏನಪ್ಪ ಅಂದ್ರೆ ಗೇಟ್ ಕೂಡ ಮಾಡೋರು. ಆಮೇಲೆ ಅದಕ್ಕೆ ಕವರಿಂಗ್ ಕೂಡ ಏನ್ ಮಾಡೋರಂತೆ ಒಂದು ಮಾಡೋರಂತೆ. ಈ ಗುಡಾರ ಈ ತರ ಮಾಡ್ಬಿಟ್ಟು ಈ ಗುಡಾರ 4 ವಿಧವಾದಂತ ಒಂದು ಬಟ್ಟೆಗಳಿಂದ ಏನ್ ಮಾಡೋರಂತೆ ಹಾಕ್ಬಿಟ್ಟು ಕಂಪ್ಲೀಟ್ ಆಗಿ ಕವರ್ ಮಾಡ್ಬಿಡೋರಂತೆ. ಅದರ ಏನ್ರಿ ಫಸ್ಟ್ ಕೆರುಬಿನ ಡಿಸೈನ್ ಮಾಡಿರೋಂಥ ಒಂದು ಬಟ್ಟೆ, ಅದ್ರ ಮೇಲೆ ಏನ್ರಿ ಆ ಏನ್ರಿ ನೋಡ್ಬೇಕಾರೆ ರ್ಯಾಮ್ಸ್ ಸ್ಕಿನ್ ಡೈಡ್ ರೆಡ್ ಅಂತ ನೋಡ್ತೀರಿ. ಅದಾದ್ಮೇಲೆ ಬ್ಯಾಡ್ಜರ್ ಸ್ಕಿನ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಬ್ಯಾಡ್ಜರ್ ಸ್ಕಿನ್ ಅಂತಂದ್ರೆ ಈ ನೀರ್ ಆನೆ ಅಂತ ಹೇಳ್ತಾರೆ ಗೊತ್ತಾ, ಅದನ್ನ ಹಾಕ್ಬಿಟ್ಟು ಏನ್ ಮಾಡೋರು ಕಂಪ್ಲೀಟ್ ಆಗಿ ಮೇಲೆ ಕವರ್ ಮಾಡ್ಬಿಡೋರು ಅಂತಾರಿ ಅಲ್ದ್ರ. ನೋಡ್ರಿ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಈ ತರ ಕವರ್ ಮಾಡ್ಬಿಟ್ಟು ಇಟ್ಬಿಟ್ಟ ಅಂತಂದ್ರೆ ಈ ಟಾರ್ಪಲ್ ಹಾಕ್ರೆ ಹೆಂಗಿರ್ತಾರೆ ಆ ಥರ ಕಾಣಿಸ್ಬಿಡೋದಂತೆ. ಇಲ್ಲಿ ನಿಮ್ಗೆ ಗೊತ್ತಾಗೋದಿಲ್ಲ. ಟಾರ್ಪಲ್ ಹಾಕ್ಬಿಟ್ರೆ ನೀರು ಯಾವತ್ತೂ ಬರೋದಿಲ್ಲ, ಹೊಡೆ ಏನ್ ಬಂದು ನೀರು ಹೊಡೆ ಬರಕ್ಕೆ ಸಾಧ್ಯ ಇಲ್ವೋ ಆ ಥರ ಒಂದು ಬಿಗಿ ಬಂದೋಬಸ್ತಾಗಿ ಮಾಡಿದ್ರಂತೆ ಅದರ. ಸೊ ಇದು ಸುತ್ತಲೂ ಇದ್ದಿದ್ದೆ ಏನಂದ್ರೆ ಈ ಅಂಗಳ ಕೋಟ್ ಅಂತ ಹೇಳ್ತಾರೆ. ಈ ಅಂಗಳನ ಯಾವ ತರ ಮಾಡಿದ್ರು ಅಂದ್ರೆ ವೈಟ್ ಲೆನಿನ್ ಕ್ಲಾತ್ ಏನ್ರಿ ಕನ್ನಡದಲ್ಲಿ ನಾರು ಮುಡಿ ಅಂತ ಹೇಳ್ತಾರೆ ಅದರ. ಏನ್ರಿ ಈ ಒಂದು ವಸ್ತ್ರದಿಂದ ಏನಾಗಿದೆ ಮಾಡಿದ್ದು. ಹೇಗಪ್ಪ ಮಾಡಿದ್ರು ಅಂತಂದ್ರೆ ಇಲ್ಲೂ ಕೂಡ ನೋಡ್ಬೇಕಾದ್ರೆ ಏನ್ರಿ ಮರದ ಕಂಬಗಳನ್ನ ಏನ್ ಮಾಡಿದ್ರು ಯೂಸ್ ಮಾಡಿದ್ರು. ಈ ಮರದ ಕಂಬಗಳನ್ನ ಏನಪ್ಪ ಮಾಡಿದ್ರು ಅಂದ್ರೆ ಮೇಲ್ಗಡೆ ಹೋಗ್ಬಿಟ್ಟು ಈ ಸಿಲ್ವರ್ ಚಾಪಿಟಸ್, ಬೆಳ್ಳಿಯಿಂದ ಚಾಪಿಟಸ್ ಮಾಡ್ಬಿಟ್ಟು ತಾಮ್ರದ ಗದಿಗೆಗಳು ಏನ್ ಮಾಡಿದ್ನ ಇದನ್ನ ಹೂತ್ಬಿಟ್ಟಿದ್ರಿ. ಈ ತರ ಹೆಚ್ಚು ಕಮ್ಮಿ 150 ಅಡಿ ಸಂಪೂರ್ಣವಾಗಿ ಸುತ್ತಲೂ ಏನ್ ಮಾಡಿದ್ರಂತೆ ಇದನ್ನ ಹಾಕಿದ್ರಂತೆ ಅಲ್ವರ. ಆಮೇಲೆ ಈ ಕಂಬ ಬಿಗಿಯಾಗಿ ಇರಬೇಕು, ಅಲ್ಲಾಡ್ಬಾರ್ದು ಅಂತ ಅಂದ್ಬಿಟ್ಟು ಬೆಳ್ಳಿಯ ತಂತಿ ಏನ್ರಿ ಏನ್ ತಂತಿ ಕಬ್ಬಣ ಅಲ್ಲ ಬೆಳ್ಳಿ, ಪ್ಯೂರ್ ಬೆಳ್ಳಿನ ಮಾಡಿದ ತಂತಿಯಿಂದ ಇದನ್ನ ಕಟ್ಬಿಟ್ಟು ಭೂಮಿಗೆ ಏನ್ ಮಾಡತ್ತಂತೆ ಅಲ್ಲಿ ಊತ್ ಬಿಡ್ತಾ ಲಾಕ್ ಮಾಡ್ಬಿಡ್ತಾರು ಅಂತ ನೋಡ್ತೀರಿ ಅದರ. ಸೊ ಈ ಒಂದು ಮುಂದೆ ಸ್ವಲ್ಪ ಜಾಗ ಬಿಟ್ಟಿದ್ರು, ಅದಕ್ಕೆ ಗೇಟ್ ಅಂತ ಹೇಳ್ತಾರೆ. ಆ ಗೇಟ್ ಕೂಡ ಯಾವ ವಸ್ತುವಿಂದ ಮಾಡಲ್ಪಟ್ಟಿತ್ತು ಅಂದ್ರೆ ಸೇಮ್ ಏನ್ರಿ ಈ ಕೆರುಬ್ಗಳ ಒಂದು ಚಿತ್ರೀಕರಣ ಮಾಡೋದಲ್ಲ ತೆರೆ, ಇದೇ ಸೇಮ್ ಡಿಸೈನ್ ಸೇಮ್ ಮೆಟೀರಿಯಲ್ ಇಂದಾನೆ ಗೇಟನ್ನು ಕೂಡ ಏನ್ ಮಾಡಿದ್ರು ಅವ್ರು ಮಾಡಿದ್ರು ಅಂತ ನಾವೇನ್ ಮಾಡ್ತೀವಿ ಅಲ್ಲಿ ನೋಡ್ತೀರಿ ಅದರ. ಈ ಒಂದು ಗುಡಾರ ಈ ಒಂದು ಅಂಗಳದಿಂದ ಎಷ್ಟೋ ದೂರದಲ್ಲೇ ಸುಮಾರು ದೂರದಲ್ಲಿ ಇದ್ದಿದ್ದೇನಪ್ಪ ಅಂದ್ರೆ ಇಸ್ರೇಲ್ ಜನಗಳ ಡೇರೆ. ಇಡೀ ಇಸ್ರೇಲ್ ಜನಗಳು ಏನ್ರಿ ಆ ಅಂಗಳದಿಂದ ಏನ್ರಿ ಎಷ್ಟೋ ದೂರದಲ್ಲಿ ಏನ್ ಮಾಡ್ತಿದ್ರು ಇಡ್ತಾರೆ. ಅದಕ್ಕೆ ಕನ್ನಡದಲ್ಲಿ ಪಾಳಯ ಅಂತ ಕನ್ನಡ ಬೈಬಲ್ ಯೂಸ್ ಮಾಡ್ತಾರೆ ವಾರ್ತೆ. ಪಾಳಯ ಅಂದ್ರೆ ಏನ್ರಿ ಸೆಂಟರ್ ಮುಖ್ಯವಾದ ಸ್ಥಳದಿಂದ ದೂರ ಇರೋಂಥದ್ದೇ ಪಾಳ್ಯ. ಅದಕ್ಕೆ ನಾವು ನೋಡ್ಬೇಕಾರೆ ಇವತ್ತೇನ್ ನೋಡ್ತೀರಿ ಪಾಳ್ಯ ಅಂತ ನೋಡ್ತೀರಿ ಗೊತ್ತಾ, ಮುಂಡ್ರೆಡ್ಡಿ ಪಾಳ್ಯ, ಕಾಮಾಕ್ಷಿ ಪಾಳ್ಯ, ಕಲಾಸ್ ಪಾಳ್ಯ ಏನ್ರಿ ಅದೆಲ್ಲ ಏನ್ರಿ ಪಾಳ್ಯ ಅಂತಂದ್ರೆ ಸಿಟಿಯಿಂದ ಹೊರಗಡೆ ಅದರ ಮೆಜೆಸ್ಟಿಕ್ ಇಂದ ತುಂಬಾ ದೂರ ಇರೋದು, ಅದರ ಎಂ ಜಿ ರೋಡಿಂದ ದೂರ ಇರೋದು. ಒಂದ್ ಕಾಲದಲ್ಲಿ ಏನು ಸೆಂಟರ್ ಯಾರ್ರಿ ಎಂ ಜಿ ರೋಡ್, ಅದರ ಮಹಾತ್ಮ ಗಾಂಧಿ ರೋಡ್, ಅಲ್ಲಿಂದ ದೂರ ಇರೋದೇನ್ರಿ ಕಲಾಸ್ ಪಾಳ್ಯ, ಸಿಟಿನ ಹೊರಗಡೆ ಇರೋದು. ಇವಾಗ ಏನು ಪಾಳ್ಯಗಳು ಸಿಟಿ ಆಗ್ಬಿಡ್ತು ಬಿಡ್ರಿ ಅದರ. ಸೊ ಈ ರೀತಿ ಏನ್ ಮಾಡ್ತಾರೋ ಅಲ್ಲಿ ಯೂಸ್ ಮಾಡ್ತಾ ಇದ್ರು ಅಂತ ನೋಡ್ತೀರಿ. ಸರಿ, ಈ ದೇವರಸ ಗುಡಾರದಲ್ಲಿ ಏನಪ್ಪ ಇತ್ತು ವಸ್ತು ಅಂತ ನೋಡಿದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರೋದಗಳೇ ಆ ಗೇಟಿನ ಒಳಗಡೆ ಬಂದಿದ ತಕ್ಷಣ ನಮ್ಮ ಎದುರುಗಡೆನೆ ಕಣ್ಮುಂದೆ ಒಂದು ದೊಡ್ಡದಾಗಿರೋಂಥ ಒಂದು ಬಲಿಪೀಠ ಏನಾಗಿದ್ರು ಕಾಣಿಸೋದು. ಈ ಬಲಿಪೀಠದ ಎತ್ತರ ಎಷ್ಟಪ್ಪ ಇತ್ತು ಅಂದ್ರೆ 4.5 ಅಡಿ ಎತ್ತರ, 7.5 ಅಡಿ ಅಗಲ. ಇದನ್ನ ಯಾವ ತರ ಮಾಡಿದ್ರು ಅಂದ್ರೆ ತಿರ್ಗಾ ಇದು ಜಾಲಿ ಮರದಲ್ಲಿ ಮಾಡ್ಬಿಟ್ಟು ಇದ್ರ ಮೇಲೆ ತಾಮ್ರದ ಹೊದಿಕೆ ಏನ್ ಮಾಡಿದ್ರು ಹೊದಿಸಿದ್ರು. ಅದರ ಯೋಚನೆ ಮಾಡಿದ್ರು 7.5 ಅಡಿ ಅಗಲ 4.5 ಎತ್ತರವಾಗಿರೋಂಥ ಒಂದು ಬಲಿಪೀಠ ಅಂತಂದ್ರೆ ಈ ಬಲಿಪೀಠದ ಮೇಲೆ ಯಾಜಕ ಏನ್ ಮಾಡೋರಂತೆ ಎಲ್ಲ ಯಜ್ಞಗಳನ್ನ ಸಲ್ಲಿಸ್ತಾ ಇದ್ರಂತೆ.
ಈ ಬಲಿಪೀಠ ಆಗಿದ್ದು ನೀವು ಸ್ವಲ್ಪ ಮುಂದಕ್ಕೆ ಹೋದ್ರೇನೆ ಏನಪ್ಪ ಆಯ್ತು, ನೀರಿನ ಗಂಗಾಳನೇ ಆಗಿತ್ತಿತ್ತು. ಅದರ ನೀರಿನ ಗಂಗಾಳ ಅಂತಂದ್ರೆ ನೀರಿನ ಒಂದು ತೊಟ್ಟಿ ತರ ಏನಾಗಿತ್ತಿತ್ತು. ಅದರ ಈ ಯಾಜಕ ಬಲಿ ಎಲ್ಲ ಕೊಟ್ಟಿದ್ಮೇಲೆ ತನ್ನ ಕಲ್ಮಶಗಳನ್ನ ಕೈನೆಲ್ಲ ತೊಳ್ಕೊಬೇಕಲ್ವಾ. ಹೆಂಗ್ ತೊಳ್ಕೊಂತ ಇದ್ದ, ಶುದ್ಧ ಮಾಡ್ಕೊಂತ ಇದ್ದ ಅಂದ್ರೆ ಈ ನೀರಿನ ಗಂಗಾಳದಿಂದನೇ ನೀರ್ ಎತ್ಕೊಂಡು ಏನ್ ಮಾಡ್ತಾ ಅವನು ಶುದ್ಧ ಮಾಡ್ಕೊಂತ ಇದ್ದ. ಅದನ್ನ ಶುದ್ಧ ಮಾಡ್ಕೊಳಕ್ಕೆ ಅಂತಾನೆ ಅವನ್ ಏನ್ ಮಾಡ್ತಾರೋ, ಇದನ್ನ ನೀರ್ ಎತ್ಕೊಳಕ್ಕೆ ಬಗ್ಸ್ಕೊಳಕ್ಕೆ ಚಿಕ್ಕದಾಗಿ ಸ್ವಲ್ಪ ಜಗ್ಗು ಕಪ್ಪು ತರ ಏನ್ ಮಾಡೋದಂತೀವಲ್ಲ, ಇವೆಲ್ಲ ಐಟಮ್ಗಳನ್ನ ಅವ್ರು ಕೊಟ್ಟಿರ್ತದಂತೆ. ಕರ್ತನಲ್ಲಿ ಪ್ರೀಚರ್ಸ್ಗಳೇ, ಇದಾಗಿದ ನಂತರ ಇನ್ನ ಸ್ವಲ್ಪ ಹಂಗೆ ಮುಂದಕ್ಕೆ ಹೋದ್ರೆ ಅಲ್ಲಿ ಇರೋಂಥ ಒಂದು ವಸ್ತು ಏನಪ್ಪಾ ಅಂತ ನೋಡ್ತೀರಿ ಅಂತಂದ್ರೆ ಏನ್ರಿ, ಅದು ಪರಿಶುದ್ಧ ಸ್ಥಳ ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ. ಅದರ ಸರಿ, ಈ ಒಂದು ಪರಿಶುದ್ಧ ಸ್ಥಳಕ್ಕೆ ಏನ್ರಿ ಹೇಗೆ ಹೋಗೋದು, ಅದರ ಏನಪ್ಪ ಇತ್ತು ಪರಿಶುದ್ಧ ಸ್ಥಳದಲ್ಲಿ ಅಂತಂದ್ರೆ, ಪರಿಶುದ್ಧ ಸ್ಥಳಕ್ಕೆ ಹೋದ ಅಂತಂದ್ರೆ ಪರಿಶುದ್ಧ ಸ್ಥಳದಲ್ಲಿ 3 ಮುಖ್ಯವಾಗಿರೋಂಥ ವಸ್ತುಗಳು ಏನಾಗ್ತೈತೆ ಅಲ್ಲಿ ಅಲ್ಲಿ ಇರ್ತಾ ಇತ್ತು ಅಲ್ವರ. ಏನಪ್ಪ ಅದು 3 ಮುಖ್ಯವಾಗಿರೋಂಥ ವಸ್ತುಗಳು ಅಂತ ನೋಡ್ತೀರಿ ಅಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರೋಗಳೇ, ಮೊದಲನೇದಾಗಿ ಅಲ್ಲಿ ಹೋಗಿದ ಒಂದು ಏನ್ರಿ ಆ ಆ, ಬಲಗಡೆಯಲ್ಲಿ ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ, ಸಾರಿ ಎಡಗಡೆಯಲ್ಲಿ ಅದರ ಎಡಗಡೆ ಬಡಗಡೆ ಲೆಫ್ಟ್ ಹ್ಯಾಂಡ್ ಸೈಡ್. ಸರಿ, ಲೆಫ್ಟ್ ಹ್ಯಾಂಡ್ ಸೈಡ್ ನೋಡ್ಬೇಕಾದ್ರೆ ಏನಪ್ಪ ಇತ್ತು ಅಂತ ನೋಡಿದ್ರೆ ಒಂದು ದೀಪಸ್ತಂಭ ಏನಾಗಿತ್ತು ಅಲ್ಲಿತ್ತು ಅಲ್ಲರ. ಈ ದೀಪಸ್ತಂಭ ಆಪೋಸಿಟೇನೆ ಕರೆಕ್ಟಾಗಿ ಏನ್ರಿ ಬಲಗೈಲಿ ಬಲಗಡೆಗೆ ಏನಪ್ಪ ಇತ್ತು ಅಂತಂದ್ರೆ ಒಂದು ಮೇಜ್ ಇತ್ರಿ. ಏನ್ರಿ ಮೇಜ್, ಅದಕ್ಕೆ ಇಂಗ್ಲೀಷಲ್ಲಿ ಟೇಬಲ್ ಅಂತ ಹೇಳ್ತಾರೆ. ಅದಕ್ಕೆ ಏನಪ್ಪ ಹೆಸರು ಅಂದ್ರೆ ಟೇಬಲ್ ಆಫ್ ದ ಶೂ ಬ್ರೆಡ್ ಅಂತ ಹೇಳ್ತಾರೆ. ಆ ಮೇಜಿನ ಮೇಲೆ ರೊಟ್ಟಿ ಏನ್ ಮಾಡ್ತಾ ಇದಾರೆ ಇಟ್ಟಿದ್ರಿ ಅದರ. ಮಹಾಜಕ ಈ ರೊಟ್ಟಿನ ಪ್ರತಿ ಶನಿವಾರ ಏನ್ ಮಾಡ್ತಾ ಇದ್ರು, ಅದನ್ನ ಚೇಂಜ್ ಮಾಡ್ತಾ ಇದ್ರು ಅದರ. ಅದ್ರ ಮೇಲೆ ಒಂದು ಇಡಿಯಷ್ಟು ಧೂಪ ಕೂಡ ಏನ್ ಮಾಡಿದ್ರು ಇಟ್ಟಿದ್ರು. ನೋಡ್ತೀನಿ ಅದರ. ಇದನ್ನ ಈ ಮೇಜ್ನ ಕೂಡ ಅಲ್ಲಿಗೆಯಿಂದಾನೆ ಮಾಡಿದ್ದು. ಅದ್ರ ಮೇಲೆ ಏನ್ರಿ ಚಿನ್ನದ ಹೊದಿಕೆ ಹಾಕ್ಬಿಟ್ಟು ಏನ್ ಮಾಡ್ತಾರಂತೆ ಕವರ್ ಮಾಡ್ಬಿಟ್ಟಿದ್ರಂತೆ. ನೋಡ್ತಿದ್ದೀನಿ ಈ ತರ ರೊಟ್ಟಿ ಇಡ್ತಾ ಇದ್ರು. 6 ಮತ್ತೆ 6 ರೊಟ್ಟಿ ಇಡ್ತಾ ಇದ್ರು. ಇದನ್ನ ಪ್ರತಿ ಸಬ್ಬಾತ್ ದಿನ ಏನ್ ಮಾಡ್ಬೇಕಾಯ್ತು ಅವರು ಚೇಂಜ್ ಮಾಡ್ಬೇಕಾಯ್ತು. ಈ ರೊಟ್ಟಿಯ ಮೇಲೆ ಒಂದು ಹಿಡಿಯಷ್ಟು ಏನ್ ಮಾಡಿದ್ರು ಧೂಪನ ಅಲ್ಲಿ ಇಡ್ತಾ ಇದ್ರು. ಆಮೇಲೆ ನೋಡ್ರಿ ಇರ್ತೀನಿ, ಇದ್ರ ಆಪೋಸಿಟೇ ನಾನು ಹೇಳ್ದಂಗೆ ಏನಿತ್ತು ಅಂದ್ರೆ ಒಂದು ದೀಪಸ್ತಂಭ ಇತ್ತು ಅಂತ ಹೇಳ್ತಾರೆ. ಆ ಗುಡಾರದಲ್ಲಿ ಪರಿಶುದ್ಧ ಸ್ಥಳದಲ್ಲಿ ಇದ್ದು ಒಂದೇ ಬೆಳಕು ರೀ, ಬೇರೆ ಯಾವ ಬೆಳಕು ಇಲ್ಲ, ದೀಪಸ್ತಂಭದ ಬೆಳಕೇನೆ ಇದ್ದಿದ್ದು ಅಲ್ವರ. ಅದರಿಂದ ಈ ದೀಪಸ್ತಂಭನ ಯಾಜಕ ಬೆಳಿಗ್ಗೆ ಸಾಯಂಕಾಲ ಬಂದು ಏನ್ ಮಾಡ್ಬೇಕು, ಟ್ರಿಮ್ ಮಾಡ್ಬೇಕ್ರಿ. ಅವನ ಕೆಲಸ ಏನಪ್ಪಾ ಅಂದ್ರೆ ಈ ದೀಪ ಆರ್ಲೇಬಾರ್ದು. ಆರೋಗ್ಯದ ರೀತಿಯಲ್ಲಿ ಅವನು ಯಾವಾಗೂ ಇದನ್ನ ಕಾಪಾಡ್ಕೊಳಂತ ಜವಾಬ್ದಾರಿ ಯಾರ್ದಪ್ಪ ಅಂದ್ರೆ ಮಹಾಯಾಜಕಂದು. ಬೆಳಿಗ್ಗೆ ಸಾಯಂಕಾಲ ಬಂದು ಏನ್ ಮಾಡ್ಬೇಕು, ಎಲ್ಲ ಕಲ್ಮಶಗಳನ್ನ ಎತ್ತಿ ಅದನ್ನ ಶುದ್ಧ ಮಾಡಿ ಇನ್ನ ಬ್ರೈಟ್ ಆಗಿ ಉರಿತರ ಏನ್ ಮಾಡ್ಬೇಕು ಅವ್ನು ಮಾಡ್ಬೇಕು. ಏನೇ ಕಾರಣಕ್ಕೂ ದೀಪ ಆರೋಗ್ಬಾರ್ದು. ಸರಿ, ಇವೆರಡು ವಸ್ತುಗಳು ನಡುವೆ ಎರಡನೇ ತೆರೆಗೆ ಹತ್ತಿರವಾಗಿ ಏನಪ್ಪ ಇತ್ತು ಅಂತಂದ್ರೆ ಒಂದು ಚಿನ್ನದ ಧೂಪ ವೇದಿ ಏನಾಗಿತ್ತೈತ್ರಿ ಅದರ. ಏನಪ್ಪ ಚಿನ್ನದ ಧೂಪ ವೇದಿ, ಗೋಲ್ಡನ್ ಇನ್ಸೆನ್ಸ್ ಅಲ್ಟಾರ್ ಅಂತ ಹೇಳ್ತಾರೆ. ಇದ್ರ ಮೇಲೆ ಯಾಜಕ ಏನ್ ಮಾಡೋರು ಅಂತಂದ್ರೆ ಧೂಪನೇ ಒಂದು ಇಡಿಯಷ್ಟು ಧೂಪ ಏನ್ ಮಾಡೋನು ಹಾಕೋನು. ಎಲ್ಲಿ ತರ್ತ ಧೂಪ ಅಂತಂದ್ರೆ ಆ ರೊಟ್ಟಿ ಮೇಲೆ ಧೂಪ ಇತ್ತು ಗೊತ್ತಾ, ಆ ಒಂದು ರೊಟ್ಟಿ ಮೇಲಿರಂತ ಒಂದು ಇಡಿಯಷ್ಟು ಧೂಪ ತಗೊಂಡು ಆ ಕೆಂಡಿನ ಮೇಲೆ ಆಗ್ತಾ ಇದ್ದ. ಇದರಿಂದ ಬರಂತ ಹೋಗೆ ಏನ್ರಿ ಅದು ಮೊದಲನೇ ತೆರೆನ ದಾಟ್ಬಿಟ್ಟು ಎಲ್ಲಿಗೆ ಹೋಗೋದು, ಎರಡನೇ ತೆರೆಗೆ ಹೋಗೋದಂತ್ರಿ. ಎರಡನೇ ತೆರೆನ ದಾಟಿ ಎರಡನೇ ಕೋಣೆಗೆ ಹೋಗೋದು. ಅದರ ಎರಡನೇ ಕೋಣೆ ಯಾವ್ದಪ್ಪ ಅಂತಂದ್ರೆ ಮಹಾ ಪರಿಶುದ್ಧ ಸ್ಥಳ. ಅದರ ದ ಸೆಕೆಂಡ್ ಕಂಪಾರ್ಟ್ಮೆಂಟ್, ದ ಮೋಸ್ಟ್ ಹೋಲಿ ಪ್ಲೇಸ್, ಅತಿ ಪರಿಶುದ್ಧವಾಗಿರಂತ ಸ್ಥಳ. ಆ ಒಂದು ಅತಿ ಪರಿಶುದ್ಧವಾಗಿರಂತ ಸ್ಥಳದಲ್ಲೇ ಏನಪ್ಪ ಇತ್ತು ಅಂತ ನೋಡ್ತಾರೆ ಅಂತಂದ್ರೆ ಯಾವಾಗೂ ದೇವ್ರ ಮಹಿಮೆ ಏನಾಗ್ತಿತ್ತು ಅಲ್ಲಿ ಇರ್ತಾ ಇತ್ತು. ಅಲ್ಲಿ ಇದ್ದಿದ್ದು ಒಂದೇ ಐಟಮ್ ಏನಪ್ಪ ಅಂದ್ರೆ ಒಡಂಬಡಿಕೆ ಪೆಟ್ಟಿ. ಆ ಒಡಂಬಡಿಕೆ ಪೆಟ್ಟಿ ಮೇಲೆ ದೇವ್ರ ಕೃಪಾಸನ ಏನಾಗಿತ್ತು ಇತ್ತು ಅದರ. ಇದ್ರಲ್ಲಿ ಯಾವಾಗೂ ದೇವ್ರ ಮಹಿಮೆ ಏನಾಗ್ತೈತೆ ಅಂತ ಇರ್ತಾ ಇತ್ತು. ಸರಿ, ಇದ್ರೊಳಗೆ ಏನಿತ್ತು ಐಟಮು ಅಂತಂದ್ರೆ 3 ಐಟಮ್ ಇತ್ತು. ಒಂದು ಏನ್ರಿ ಆರೋನಿನ ಚಿಗುರಿದ ಕೋಲು, ಒಂದು ಏನ್ರಿ ಚಿನ್ನದ ಬಟ್ಲಲ್ಲಿ ಯಾವತ್ತು ಕೊಳೆದಿರಂತ ಮನ್ನ, ಆಮೇಲೆ ಧರ್ಮಶಾಸ್ತ್ರದ ಪ್ರಮಾಣಗಳು ಏನಾಯ್ತಲ್ಲಿ ಅಲ್ಲಿ ಇತ್ತಂತೆ. ನೋಡಿ ಹೋಗೋಣ, ಹಿಬ್ರಿಯರು 9ನೇ ಅಧ್ಯಾಯ 4 ಮತ್ತು 5 ಯಾರೋ ಓದ್ತೀರಾ?
ಹೀಬ್ರೂಸ್ 9 ಚಾಪ್ಟರ್ 4 and 5 ಎಲ್ಲಿ ನಮ್ಮ ಧನಲಕ್ಷ್ಮಿ ಅದರಲ್ಲಿ ಹೋದ್ರಿ ಯಾರು? ಅದರಲ್ಲಿ ಚಿನ್ನದ ಧೂಪಾರತಿ, ಒಳಗೂ ಹೊರಗೂ ಚಿನ್ನದ ತಗಡನ್ನು ಮಡಾಯಿಸಿದ್ದ ಒಡಂಬಡಿಕೆಯ ಮಂಜೂಷ ಇವುಗಳಿದ್ದವು. ಆ ಮಂಜೂಷದೊಳಗೆ ಮನ್ನ ಇಟ್ಟಿದ ಚಿನ್ನದ ಪಾತ್ರೆಯು, ಆರೋನನ ಚಿಗುರಿದ ಕೋಲು, ಒಡಂಬಡಿಕೆ ಬರೆದಿದ್ದ ಕಲ್ಲಿನ ಹಲಿಗೆಗಳು ಇದ್ದವು. ನೋಡ್ರಾ, ಇದ್ರಲ್ಲಿ ಏನೈತಂತೆ, ಇವೆಲ್ಲ ಇದ್ದವು ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಇಬ್ರಿಯರ್ ಬರೆದಂತ ಪತ್ರಿಕೆಯಲ್ಲಿ ಅಪೊಸ್ಟ್ಲ್ ಪೌಲ್ ನಮ್ಗೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಈ ಒಂದು ಏನ್ರಿ ಆ ಒಡಂಬಡಿಕೆ ಪೆಟ್ಟಿ ಮೇಲೆ ಇದ್ದಿದ್ ಏನಪ್ಪಾ ಅಂತಂದ್ರೆ ಏನ್ರಿ, ಕೃಪಾಸನ ಅಂತ ನೋಡ್ತೀರಿ. ಈ ಕೃಪಾಸನ ಏನ್ರಿ ಚಿನ್ನದಿಂದ ಮಾಡಲ್ಪಡ್ತೀವಿ. ಇವಾಗ ನಾವು ಕೆಡ ಮಂಜೂಷ ಪೆಟ್ಟಿ ನೋಡಲ್ಲ, ಅದು ಕೂಡ ಜಾಲಿ ಮರದಲ್ಲಿ ಮಾಡ್ಬಿಟ್ಟು ಅದ್ಮೇಲೆ ಮಾಡಿದ್ರು ಚಿನ್ನದ ತಗಡುಗಳನ್ನ ಹೊದಿಸಿದ್ರು. ಆದ್ರೆ ಈ ಮಂಜೂಷ ಪೆಟ್ಟಿ ಮೇಲೆ ಇರೋಂಥ ಕೃಪಾಸನ ಅಪ್ಪಟ ಏನ್ರಿ ಚಿನ್ನದಿಂದ ಮಾಡಲ್ಪಟ್ಟಿದ್ರಿ, ಪ್ಯೂರ್ ಗೋಲ್ಡ್. ಅದ್ರಲ್ಲಿ ಯಾವುದೇ ರೀತಿ ಏನಿಲ್ಲ, ಒಂದು ಮರ ಹಾಕಿದ್ದಿಲ್ವೇ ಇಲ್ಲ ರೀ. ಅದನ್ನ ಯಾವ ತರ ಡಿಸೈನ್ ಮಾಡಿದ್ರು ಅಂತಂದ್ರೆ ಏನ್ರಿ, ಎರಡು ಕಿರುಬ್ಗಳು ಮುಖಾಮುಖವಾಗಿ ನೋಡ್ಕೊಂಡು ಹಾರೋದಕ್ಕೆ ಸಿದ್ಧವಾಗಿರೋ ರೀತಿಯಲ್ಲಿ, ಎರಡು ಕಿರುಬ್ಗಳು ರೆಕ್ಕೆ ತೆರೆದುಕೊಂಡು ಹಾರೋದಕ್ಕೆ ಸಿದ್ಧವಾಗಿರೋಂಥ ರೀತಿಯಲ್ಲಿ ಏನಾಗ್ತದೆ ಇತ್ತಂತೆ. ಆ ಎರಡು ಕಿರುಬ್ಗಳು ದುಡ್ಡಿಸಿ ಎಲ್ಲಪ್ಪ ನೋಡ್ತಾ ಇತ್ತು, ಕೃಪಾಸನನೇ ನೋಡ್ತಾ ಇತ್ತಂತೆ. ಈ ಕೃಪಾಸನದ ಮೇಲೇನೆ ಮಹಾಯಾಜಕ ವರ್ಷಕ್ಕೊಂದ್ಸತಿ ಏನ್ ಮಾಡ್ತಿದ್ರು, ರಕ್ತನ ಹಾಕ್ಬೇಕಾಗಿತ್ತು. ಯಾವಾಗ ಇದ್ಮೇಲೆ ರಕ್ತ ಹಾಕ್ತಾನೋ ಏನಾಗೋದಂತೆ, ಇಸ್ರೇಲ್ ಜನಗಳಿಗೆ ಪಾಪ ಪರಿಶುದ್ಧ ಆಗೋದು, ಪರಿಹಾರ ಆಗ್ತಾ ಇತ್ತಂತೆ ಅಲ್ವರ. ಸರಿ, ಕರ್ತನಲ್ಲಿ ಪ್ರೀತಿ ಅಂತ ಸೊರಸಗಳೇ ಅಲ್ವರ. ಏನ್ರಿ, ಇದು ನಮಗೇನ್ ಪಾಠ ಇದೆ ಕರೆಕ್ಟ? ಇವಾಗ ನೋಡಿದಿಲ್ಲ ಏನ್ರಿ, ಏನ್ ಇತ್ತು ಅಂತ ನೋಡಿದ್ರಿ, ಇದ್ರಲ್ಲಿ ನಮಗೇನ್ ಪಾಠ ಇದೆ ಅಂತ ನೋಡ್ರಿತೀನಿ. ಇಬ್ರಿಯರು 8ನೇ ಅಧ್ಯಾಯ 1-5. ಧನಲಕ್ಷ್ಮಿ ಮಿಸ್ಟರ್ ಓದ್ತೀರಾ? Hebrews 8 chapter verses 1-5. ನಾವು ಈಗ ಹೇಳುವ ಸಂಗತಿಗಳಲ್ಲಿ ಮುಖ್ಯವಾದ ಮಾತೇನೆಂದರೆ, ಪರಲೋಕದೊಳಗೆ ಮಹತ್ವವುಳ್ಳ ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾದಂತಹ ಮಹಾಯಾಜಕನು ನಮಗಿದ್ದಾನೆ. ಈತನು ಪವಿತ್ರ ಸ್ಥಾನದಲ್ಲಿ, ಅಂದರೆ ಮನುಷ್ಯನು ಹಾಕದೆ ಕರ್ತನೇ ಹಾಕಿದ ನಿಜವಾದ ದೇವದರ್ಶನ ಗುಡಾರದಲ್ಲಿ ಯಾಜಕೋದ್ಯ ನಡೆಸುವವನಾಗಿದ್ದಾನೆ. ಪ್ರತಿಯೊಬ್ಬ ಮಹಾಯಾಜಕನು ಕಾಣಿಕೆಗಳನ್ನು ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ನೇಮಕವಾಗಿರುತ್ತಾನಷ್ಟೆ. ಆದುದರಿಂದ ಸಮರ್ಪಿಸುವುದಕ್ಕೆ ಈ ಮಹಾಯಾಜಕನಿಗೂ ಏನಾದರೂ ಇರಬೇಕು. ಈತನು ಇನ್ನೂ ಭೂಮಿಯ ಮೇಲೆ ಇದ್ದದ್ದೇ ಆದರೆ ಯಾಜಕನಾಗಿರುತ್ತಿರಲಿಲ್ಲ. ಯಾಕಂದರೆ ಧರ್ಮನ್ಯಾಯದ ಪ್ರಕಾರ ಕಾಣಿಕೆಗಳನ್ನು ಸಮರ್ಪಿಸುವವರು ಇದ್ದೇ ಇರುತ್ತಾರೆ. ಅವರು ಪರಲೋಕದಲ್ಲಿರುವ ದೇವಾಲಯದ ಪ್ರತಿರೂಪವೂ ಛಾಯೆಯೂ ಆಗಿರುವ ಆಲಯದಲ್ಲಿ ಯಾಜಕತ್ವವನ್ನು ನಡೆಸುವವರು. ಮೋಶೆಯು ದೇವದರ್ಶನ ಗುಡಾರವನ್ನು ಮಾಡುವುದಕ್ಕಿದ್ದಾಗ ಬೆಟ್ಟದಲ್ಲಿ ನಾನು ನಿನಗೆ ತೋರಿಸಿದ ಮಾದರಿಯ ಪ್ರಕಾರವೇ ಎಲ್ಲವನ್ನು ಮಾಡಿಸಬೇಕು ಎಂಬ ದೈವೋಕ್ತಿಯು ಅವನಿಗೆ ಉಂಟಾಯಿತಲ್ಲ. ವೆರಿ ಗುಡ್. ನೋಡ್ರ, ಏನ್ ಹೇಳ್ತಾರೆ, ಅವರು ಪರಲೋಕದಲ್ಲಿರುವ ದೇವಾಲಯದ ಪ್ರತಿರೂಪವು ಛಾಯವಾಗಿದೆ. ಅಂದ್ರೆ ಇಲ್ಲಿ ಕೊಟ್ಟಿರೋಂಥ ವಿಚಾರಗಳೇನಪ್ಪ, ಪರಲೋಕದ ವಿಚಾರಗಳೇನೇ ಅಂತೆಲ್ಲ ಛಾಯೆ ಆಗಿದೆ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಅಪೊಸ್ಟ್ಲ್ ಪೌಲ್ ಕೂಡ ಹೇಳ್ತಾರೆ, ಅಂತ ಹೇಳ್ತಾರೆ, ಇವೆಲ್ಲ ಬರ್ಬೇಕಾದ ವಿಚಾರಗಳಿಗೇನಾಗಿದೆ, ಛಾಯೆ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ಓದ ನೋಡಿದ್ದೀನಿ, ಕೊಲೋಸ್ಯರು 2:17. ರಮ್ಯಾ ಸಿಸ್ಟರ್ ಓದ್ತೀರಾ? ಕೊಲೋಸ್ಯರು 2:17. ರಮ್ಯಾ ಸಿಸ್ಟರ್, ಓಕೆ, ಓದಿ. 2:17. ಹಾ, ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆ ಆಗಿವೆ. ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ. ವೆರಿ ಗುಡ್. ಇವುಗಳ ನಿಜ ಸ್ವರೂಪ ಏನ್ರಿ? ಕ್ರಿಸ್ತನೇ. ಛಾಯೆ ಅಷ್ಟೇ, ಇವೆಲ್ಲ ರಿಯಲ್ ಅಲ್ಲ ರೀ. ಯಾರಪ್ಪ ಅಂದ್ರೆ ಇನ್ನು ಮುಂದೆ ಬೇಕಾದ ವಿಚಾರಗಳಿಗೆ ಛಾಯೆ ಇದೆ, ಅದು ಯಾರಪ್ಪ ಅಂದ್ರೆ ಕ್ರಿಸ್ತನು ಅಂತ ಬಹು ಸ್ಪಷ್ಟವಾಗಿ ಹೇಳ್ತಾರೆ. ಇನ್ನೊಂದು ವಾಕ್ಯ ಓದೋಣ, ಇಬ್ರಿಯರ ಬರೆದ ಪತ್ರಿಕೆ 10ನೇ ಅಧ್ಯಾಯ 1ನೇ ವಾಕ್ಯ. ಗೋಪಾಲ ಬ್ರದರ್ ಓದ್ಬೋದಾ? Hebrews 10:1. ಗೋಪಾಲ ಬ್ರದರ್. ಓಕೆ, ಜೋಯಲ್ ಬ್ರದರ್ ಓದ್ತೀರಾ? Hebrews 10:1. ಹಾ ಬ್ರದರ್.
ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿದ್ದ ಮೇಲುಗಳ ಛಾಯೆಯೇ ಹೊರತು ಅವುಗಳ ನಿಜ ಸ್ವರೂಪವಲ್ಲವಾದ್ದರಿಂದ ಆ ಧರ್ಮಶಾಸ್ತ್ರವು ವರುಷಕ್ಕೆ ಪದೇ ಪದೇ ಅರ್ಪಿತವಾಗುವ ಒಂದೇ ವಿಧವಾದ ಯಜ್ಞಗಳನ್ನು ಅರ್ಪಿಸಿ ದೇವರ ಸಮೀಪಕ್ಕೆ ಬರುವವರನ್ನು ಎಂದಿಗೂ ಸಿದ್ಧಿಗೆ ತರಲಾರದು. ನೋಡ್ರ ಏನ್ರಿ ಬರ್ಬೇಕಾದಂತ ಮೇಲುಗಳ ಛಾಯೆ ಹೊರತು ನಿಜ ಸ್ವರೂಪ ಅಲ್ಲ. ಮುಂದೆ ಬರ್ಬೇಕಂತ ವಿಚಾರ ಏನ್ರಿ ಇವೆಲ್ಲ ಛಾಯೆ ಅಂತೀರಿ, ರಿಯಲ್ ಅಲ್ವಾ ಅಂತೀರಿ. ಅದ್ರ ಹಂಗಾರೆ ಏನಪ್ಪಾ ಇದ್ರಲ್ಲಿ ಛಾಯೆ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಇಲ್ಲಿ ಮುಖ್ಯವಾಗಿ ಅಬ್ಸರ್ವ್ ಮಾಡ್ಬೇಕಂತ ವಿಚಾರ ಏನಪ್ಪಾ ಅಂದ್ರೆ ಇಲ್ಲಿ ಏನ್ರಿ ಪರಿಶುದ್ಧ ಮತ್ತೆ ಮಹಾಪರಿಶುದ್ಧ ಸ್ಥಳದಂತ ಎಲ್ಲಾ ವಸ್ತುಗಳು ಅಪ್ಪಟ್ಟ ಚಿನ್ನದಿಂದ ಮಾಡಲ್ಪಟ್ಟಿತ್ರಿ. ಆದ್ರೆ ಅಂಗಳದಲ್ಲಿರೋದೆಲ್ಲ ತಾಮ್ರ ಅಥವಾ ಏನ್ರಿ ಒಂದು ಏನ್ರಿ ಹಿತ್ತಾಳೆಯಲ್ಲಿ ಅಂತ ಮಾಡಲ್ಪಟ್ಟಿತ್ತು. ಅದರ ಎರಡು ತರ ಲೋಹ. ಹಂಗಾರೆ ಏನಿದು ಇದೇನಪ್ಪ ಸೂಚನೆ ಮಾಡ್ತಾರೆ ಅಂತಂದ್ರೆ ಏನ್ರಿ ಚಿನ್ನ ಅಂತಾರೆ ಬೈಬಲಲ್ಲಿ. ಏನು ಅಂದ್ರೆ ಬೈಬಲ್ ಏನ್ರಿ ಡಿಕ್ಷನರಿ ಚಿನ್ನ ಅಂದ್ರೆ ಬೈಬಲ್ನಲ್ಲಿ ದಿವ್ಯ ಸ್ವಭಾವ, ದೇವರಿಗಿರೋಂಥ ಸ್ವಭಾವನ ಏನ್ ಮಾಡ್ತಾರೆ ಅದು ಸೂಚನೆ ಮಾಡ್ತದೆ. ಅದೇ ರೀತಿ ತಾಮ್ರ ಅಥವಾ ಹಿತ್ತಾಳೆ ಅಂತಂತ ಹೇಳ್ಬೇಕಾದ್ರೆ ಇದೇನಪ್ಪ ಸೂಚನೆ ಮಾಡ್ತಾರೆ ಅಂದ್ರೆ ಮನುಷ್ಯನ ಸ್ವಭಾವನ ಏನ್ ಮಾಡ್ತಾರೆ ಅಲ್ಲಿ ಸೂಚನೆ ಮಾಡ್ತಾರೆ, ಪರಿಪೂರ್ಣವಂತ ಮನುಷ್ಯನ ಸ್ವಭಾವ. ಅದರ ನೋಡ್ರಿ ಇವಾಗ ಎಕ್ಸಾಂಪಲ್ ಹೇಗೆ ಅಂತಂದ್ರೆ ಇವಾಗ ನೋಡ್ರಿ ಇವಾಗ ಎಲ್ಲ ರೋಲ್ಡ್ ಗೋಲ್ಡ್ ಹಾಕೊಂತಾರೆ, ವಾಚು ಬಳೆ ಅಲ್ವರ, ಅದೆಲ್ಲ ನೋಡಕ್ ಹಿಂಗಿರ್ತಾರೆ ಗೋಲ್ಡ್ ತರನೇ ಇರ್ತಾರೆ. ಅದು ಗೋಲ್ಡ್ ಅಲ್ಲ ರೀ, ಅದೆಲ್ಲ ತಾಮ್ರದಿಂದ ಏನ್ರಿ ಮಾಡಲ್ಪಟ್ಟಿರೋದು, ಕರೆಕ್ಟ್ ಅಲ್ವಾ? ಅರೆ ಏನ್ರಿ ಅದು ಚಿನ್ನ ಅಲ್ಲ, ನೋಡಕ್ಕೆ ಚಿನ್ನದ ತರನೇ ಇರ್ತಾರ್ರಿ ಅದರ. ಆದ್ರೆ ಚಿನ್ನ ಅಂತ ಅಲ್ವೇ ಅಲ್ಲ. ಅದೇ ಪ್ರಕಾರ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ತಾಮ್ರ ಚಿನ್ನದ ತರನೇ ಇದೆ, ಅರೆ ಚಿನ್ನ ಅಲ್ಲ ರೀ. ಅದಕ್ಕೆ ದೇವರು ಮನುಷ್ಯನ ಸೃಷ್ಟಿ ಮಾಡ್ಬೇಕು. ಹೆಂಗ್ ಸೃಷ್ಟಿ ಮಾಡೋ? ತನ್ನ ಸ್ವರೂಪಕ್ಕೆ ತನ್ನ ಹೋಲಿಕೆಗೆ ಸರಿಯಾಗಿ ಏನ್ ಮಾಡೋದು ಮನುಷ್ಯನ ಸೃಷ್ಟಿ ಮಾಡಿದ್ರು. ಆದಿಕಾಂಡ 1:26 ಓದ್ತಿಲ್ಲ. ಹಾಗಾದ್ರೆ ದೇವ್ರ ಅಂದ್ರೆ ದೇವ್ರ ಹೋಲಿಕೆಗೆ ಸರಿಯಾಗಿನೇ ಮನುಷ್ಯನ ಸೃಷ್ಟಿ ಮಾಡಿರೋದು. ಅಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳು ನೋಡ್ಬೇಕ್ರೆ ಮನುಷ್ಯನ ಒಂದು ಮನುಷ್ಯ ದೇವ್ರ ಸ್ವರೂಪದಲ್ಲಿ ಸೃಷ್ಟಿ ಮಾಡಲ್ಪಟ್ಟವನೇ. ಚಿನ್ನದ ತರನೇ ತಾಮ್ರ ಇರೋದು, ಅದಕ್ಕೆ ಹೇಳಿದ್ದು ತಾಮ್ರ ನೋಡಕ್ಕೆ ಚಿನ್ನದ ತರ ಇದೆ, ಅದು ಚಿನ್ನ ಅಲ್ಲ. ಮನುಷ್ಯನ ಏನ್ರಿ ದೇವ್ರ ಗುಣಲಕ್ಷಣಗಳಿದೆ, ಅರೆ ಮನುಷ್ಯ ದೇವ್ರಾಗ್ಬಿಟ್ನಾ? ಇಲ್ಲ ರೀ. ಅದಕ್ಕೆ ನೋಡ್ಬೇಕಾದ್ರೆ ಬೈಬಲಲ್ಲಿ ಚಿನ್ನ ಅಂತಂದ್ರೆ ಏನ್ರಿ ದಿವ್ಯ ಸ್ವಭಾವ, ದೇವರಿಗಿರೋಂಥ ಸ್ವಭಾವನ ಸೂಚನೆ ಮಾಡ್ತಾರೆ. ತಾಮ್ರ ಅಂತಂದ್ರೆ ಪರಿಪೂರ್ಣ ಅಂತ ಮನುಷ್ಯನಿಗಿರೋಂಥ ಸ್ವಭಾವನ ಏನ್ ಮಾಡ್ತಾರೆ ಅಲ್ಲಿ ಸೂಚನೆ ಮಾಡ್ತಾರೆ. ಅದಕ್ಕೆ ಎರಡು ವಿಧವಾದಂತ ಒಂದು ಲೋಹಗಳು ಅಂತಂದ್ರೆ ಎರಡು ರಕ್ಷಣೆಗಳಿದೆ. ಅದರ ಒಂದು ಪರಲೋಕ ರಕ್ಷಣೆ ಇದೆ, ಒಂದು ಭೂಲೋಕ ರಕ್ಷಣೆ ಇದೆ. ನೋಡಿ ಇಷ್ಟು ದಿನ ನಾವು ಕಲ್ತಿರೋ ಪಾಠ ನಾವೇನಪ್ಪ ನೋಡಿದ್ರೆ ಹೆಚ್ಚು ಕಮ್ಮಿ ಒಂದು 2 ತಿಂಗಳು 3 ತಿಂಗಳು ಕೇಳ್ತಾ ಇದ್ದೀರಲ್ವಾ. ರಕ್ಷಣೆಗಳಲ್ಲಿ 2 ರಕ್ಷಣೆ ಇದೆ, ಪರಲೋಕ ರಕ್ಷಣೆ ಇದೆ, ಭೂಲೋಕ ರಕ್ಷಣೆ ಇದೆ. ಬರೀ ಪರಲೋಕ ರಕ್ಷಣೆ ಮಾತ್ರ ಅಲ್ಲ ರೀ, ಪರಲೋಕ ರಕ್ಷಣೆಗೆ ಹೋಗೋರು ಸ್ವಲ್ಪ ಜನ. ಅರೆ ಪರಲೋಕ ರಕ್ಷಣೆಗೆ ಹೋಗದಿರೋ ಕೂಡ ಏನು ದೇವ್ರ ಒಂದು ಯೋಜನೆ ಮಾಡಿದ್ರೆ, ಅದೇನಪ್ಪ ಅಂದ್ರೆ ಭೂಲೋಕದ ರಕ್ಷಣೆ ಅದರ. ಸೊ ಅದೇ ಈ ಎರಡು ವಿಧವಂತ ಲೋಹಗಳೇನ್ ಮಾಡೋದು ಸೂಚನೆ ಮಾಡೋದು ಅದರ. ಸರಿ, ಈ ಒಂದು ಗುಡಾರದಲ್ಲಿ ಎಷ್ಟೋ ದೂರದಲ್ಲಿ ಇದ್ದಿದ್ದು ಪಾಳೆಯ ಅಂತ ನೋಡ್ತೀರಿ. ಇಸ್ರೇಲಿನ ಗುಡಾರಗಳು, ಜನಗಳು ವಾಸ ಮಾಡ್ತಾರೆ. ಹಂಗಾರೆ ಏನಪ್ಪಾ ಅಂದ್ರೆ ದೇವರ ಅನ್ಯೋನ್ಯತೆಗೆ ಬರ್ದಿರಂತ ಮಕ್ಕಳು ಅವರೆಲ್ಲಪ್ಪ ಇದಂದ್ರೆ ದೇವರಿಂದ ತುಂಬಾ ದೂರ ಇದ್ದಾರೆ. ಯಾರ ಲೋಕ ಜನಗಳು, ದೇವ್ರಿಗೂ ಲೋಕ ಜನಗಳಿಗೆ ಸಂಬಂಧ ಇಲ್ಲ ರೀ. ಅವರು ದೇವರಿಂದ ತುಂಬಾ ದೂರ ಏನಾಗಿದ್ದಾರೆ ಇದ್ದಾರೆ. ಅವರೇ ಗುಡಾರನ ಸೂಚನೆ ಮಾಡೋಂಥದ್ದು. ಆಮೇಲೆ ಈ ದೇವ್ರ ಗುಡಾರ ಫುಲ್ ಸುತ್ತಲೂ ಏನಪ್ಪ ಇತ್ತು ಅಂದ್ರೆ ಏನ್ರಿ ಬಿಳಿ ನಿಲುವಂಗಿ ಇತ್ತು. ಅದ್ರ ಅದೇನ್ರಿ ಅಂತ ನೋಡ್ತೀರಿ ಅಂಗಳ. ಈ ಅಂಗಳದಲ್ಲಿ ಯಾರು ಬರಕ್ ಸಾಧ್ಯ ಇಲ್ಲ ರೀ. ಯಾಕಂದ್ರೆ ಆ ಅಂಗಳನ ಹೊರಡೆ ಬರ್ಬೇಕು ಅಂತಂದ್ರೆ ನೋಡ್ರಿ ಈ ಬಿಳಿ ನಿಲುವಂಗಿನ ದಾಟ್ಕೊಂಡೇ ಬರ್ಬೇಕು ಅವನು ಅಲ್ವರ. ಈ ಬಿಳಿ ನಿಲುವಂಗಿ ಇಲ್ದ್ರೆ ಯಾರು ಬರಕ್ಕೆ ಸಾಧ್ಯನೇ ಇಲ್ಲ ರೀ. ಅಂದ್ರೆ ಹಂಗಾರೆ ಏನಿದೆ ಬಿಳಿ ನಿಲುವಂಗಿ ಅಂತಂದ್ರೆ? ಸತ್ಯವೇದ ಬಿಳಿ ನಿಲುವಂಗಿ ಅಂತಂದ್ರೆ ನೀತಿವಂತಿಕೆ. ನೋಡಿ ಓದನ ಪ್ರಕಟಣೆ 19:8. ಪ್ರಕಟಣೆ 19ನೇ ಅಧ್ಯಾಯ 8ನೇ ವಾಕ್ಯ. ಲಕ್ಷ್ಮೀ ಸಿಸ್ಟರ್ ಓದ್ಬೋದಾ? ರೆವಲ್ಯೂಷನ್ ಓದಿ ಸಿಸ್ಟರ್. ಪ್ರಕಾಶಮಾನವೂ ನಿರ್ಮಲವೂ ಆದ ನಯನವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿತ್ತು. ಆ ನಾರುಮಡಿ ಅಂದರೆ ದೇವಜನರ ಸತ್ಕಾರ್ಯಗಳೇ. ನೋಡ್ರ ಇದಲ್ಲದೆ ಆ ನಾರುಮಡಿ ಅಂದ್ರೆ ದೇವಜನರ ಸತ್ಕಾರ್ಯಗಳೇ. ಅಂದ್ರೆ ಸತ್ಕಾರ್ಯಗಳಂತ ಹೇಳಿದ್ರೆ ಇಂಗ್ಲಿಷ್ ಬರ್ತಾರೆ ರೈಟಸ್ನೆಸ್ ಆಫ್ ದ ಸೇಂಟ್ಸ್, ನೀತಿವಂತಿಕೆ. ನಾವೆಲ್ಲರೂ ಪಾಪಿಗಳ್ರಿ, ನಾವ್ ಯಾರೋ ದೇವದರ್ಶನ ನೀತಿವಂತರಲ್ಲ ರೀ. ನಾವೆಲ್ಲ ನೀತಿವಂತ ಆಗೋದು ಹೆಂಗೆ ಅಂದ್ರೆ ಕ್ರಿಸ್ತನ ಮುಖಾಂತರ. ಆ ಒಂದು ತೆರೆ ಕ್ರಿಸ್ತನ ನೀತಿವಂತಿಕೆನ ಸೂಚನೆ ಮಾಡ್ತಾರೆ. ಯಾರೋ ದೇವ ಸಮಕ್ಷಮಲ್ಲಿ ಬರ್ಬೇಕು ಅಂತಂದ್ರೆ ಅವ್ರು ಯಾರ ಮುಖಾಂತರ ಮಾತ್ರ ಬರ್ಬೇಕು? ಕ್ರಿಸ್ತನ ಮುಖಾಂತರ ಮಾತ್ರ ಬರಕ್ ಸಾಧ್ಯ. ಕ್ರಿಸ್ತನ ಮೇಲೆ ನಂಬಿಕೆ ಇರ್ಬೇಕು. ಕ್ರಿಸ್ತನ ಮುಖಾಂತರ ನೀತಿವಂತರಾಗ್ತದೆ. ನಂಬಿಕೆ ಇದ್ರೇನೆ ಏನ್ರಿ ದೇವರೊಳಗೆ ಬರಕ್ ಸಾಧ್ಯ. ಅದಕ್ಕೆ ಇವ್ ದೇವರೊಳಗೆ ಬರ್ಬೇಕಾದ್ರೆ ಗೇಟ್ ಎಷ್ಟಿದೆ ಗೇಟು? ದೇವದರ್ಶನ ಗುಡಾರಿಗೆ ಎಷ್ಟಿದೆ ಗೇಟು? ಏನಪ್ಪ? ಒಂದೇ ಗೇಟು ಅಲ್ವರ. ಏನು ಒಬ್ಬರೇ ಇದ್ದಾರೆ ಮಿಗ್ದರಲ್ಲಿ ಅಲ್ವರ? ಗೇಟ್ ಎಷ್ಟಿದೆ? ಒಂದೇ ಗೇಟು.
ಲಾಲ್ಬಾಗ್ ತರ 4-5 ಗೇಟ್ ಇಲ್ಲ ರೀ. ಎಲ್ಲರ ಏನ್ರಿ ಒಂದೇ ಗೇಟ್. ಆ ಒಂದು ಗೇಟ್ ಯಾರು? ಪರಲೋಕಕ್ಕೆ ಇರುವ ದೇವ್ರಿಗಿರೋಂಥ ಒಂದು ಏನ್ರಿ ಮಧ್ಯಸ್ಥರು ಯಾರು ಅಂತೆ? ಯೇಸು ಕ್ರಿಸ್ತನು. ನೋಡ್ರ, ದೇವ್ರಿಗೂ ಮನುಷ್ಯನಿಗೂ ಮಧ್ಯಸ್ಥರು ಒಬ್ರೇ. ಆತರ ಮನುಷ್ಯನಿಗಿಂತ ಕ್ರಿಸ್ತ ಯೇಸು ಅಂತ ನೋಡ್ತೀರಿ ಗೊತ್ತಾ? ಅವ್ರು ಬಿಟ್ರೆ ಇನ್ಯಾರೂ ರಕ್ಷಕ ಇಲ್ಲ. ನೋಡಿ ಓದೋಣ, ಅಪೊಸ್ತ್ಲ ಕೃತ್ಯಗಳು 4:12. ಅಪೊಸ್ತ್ಲ ಕೃತ್ಯಗಳು 4:12. ನವೀನ್ ಬ್ರದರ್ ಓದ್ತೀರಾ? ನೆಟ್ವರ್ಕ್ ಇದೆಯಾ? ಓಕೆ. ಪವಿತ್ರ ಎಸ್ತರ್ ಸಿಸ್ಟರ್ ಓದ್ಬೋದಾ? ಪವಿತ್ರ ಎಸ್ತರ್ ಸಿಸ್ಟರ್ ಅಪೊಸ್ತ್ಲ ಕೃತ್ಯಗಳು 4:12 ಓದ್ಬೋದಾ? ಓಕೆ, ಶ್ವೇತಾ ಸಿಸ್ಟರ್ ಓದಿ. ಬರಬೇಕಾದ ರಕ್ಷಣೆಯು ಇನ್ಯಾರಲ್ಲಿ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ ಎಂದು ಹೇಳಿದನು. ನೋಡ್ರ, ಅಂದ್ರೆ ಕೊಡಲ್ಪಟ್ಟಿರಂತ ಒಂದೇ ನಾಮ ರೀ, ಏನಪ್ಪ? ಯೇಸು ಕ್ರಿಸ್ತ ನಂಬ ಬಿಟ್ರೆ ಬೇರೆ ಯಾವ ನಮ್ದಲ್ಲಿ ರಕ್ಷಣೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವರ. ಆಮೇಲೆ ಇನ್ನೊಂದು ಜಾಗದಲ್ಲಿ ನೋಡ್ತೀರಿ, ಯೋಹನ 10:9 ಯಾರಂತೆ? ನಿಜವಾಗ್ಲೂ ಬಾಗಿಲು. ನೋಡಿ ಓದೋಣ ಅಂತೀರಿ, ಯೋಹನ 10:9. ಎಲ್ಲಿ ನಮ್ಮ ಪ್ರಜ್ವಲ್ ಬ್ರದರ್ ಓದ್ತೀರಾ? ಎಸ್ ಬ್ರದರ್. ಜಾನ್ 10:9. ಜಾನ್ 10:9. ನಾನೇ ಆ ಬಾಗಿಲು, ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು, ಹೊರಗೆ ಬರುವನು, ಮೇವನ್ನು ಕಂಡುಕೊಳ್ಳುವನು. ನೋಡ್ರ, ನಾನೇ ಆ ಬಾಗಿಲು. ಗೇಟ್ ಯಾರಪ್ಪ ಅಂದ್ರೆ ಜೀಸಸ್ ಕ್ರೈಸ್ಟ್. ಜೀಸಸ್ ಕ್ರೈಸ್ಟ್ ಬಿಟ್ರೆ ಯಾರು ಹೋಗಕ್ಕೆ ಸಾಧ್ಯ ಇಲ್ಲ. ನೋಡಿ, ಅದಕ್ಕೆ ಇಲ್ಲಿ 3 ಸ್ಟೆಪ್ ಇದೆ. ಫಸ್ಟ್ ಗೇಟ್ ಒಳಗೆ ಬರಬೇಕು, ಆಮೇಲೆ ಪರಿಶುದ್ಧ ಸ್ಥಳಕ್ಕೆ ಹೋಗ್ಬೇಕು, ಆಮೇಲೆ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ಬೇಕ್ರಿ. ಇದೇನಿದು? ಯೇಸು ಕ್ರಿಸ್ತ ಹೇಳ್ತಲ್ಲ ಯೋಹಾನ 14:6, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದೆ. ನೋಡ್ರ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು. ಯೇಸು ಕ್ರಿಸ್ತನೇ ಮಾರ್ಗ ರೀ ದೇವ್ರ ಹತ್ರಕ್ಕೆ ಹೋಗೋದಕ್ಕೆ. ಯೇಸು ಕ್ರಿಸ್ತನೇ ಸತ್ಯ ರೀ. ಯೇಸು ಕ್ರಿಸ್ತನೇ ನಮ್ಗೆ ಏನ್ ಕೊಡೋದು? ನಿತ್ಯ ಜೀವನ ಕೊಡೋದು. ಅದನ್ನೇ ಏನ್ ಮಾಡ್ತಾರೆ? ಇದು ಈ ಸ್ಟೆಪ್ನ ಸೂಚನೆ ಮಾಡೋಂಥದ್ದು. ನೋಡಿ, ಈ ಗುಡಾರ ಒಳಗಡೆ ಬರೀ ತಕ್ಷಣ ಒಂದು ದೊಡ್ಡ ಬಲಿಪೀಠ ಅಂತ ಕಣ್ಣು ಕಾಣಿಸ್ತಂತ್ರಿ ಅಲ್ವರ. ಆ ಬಲಿಪೀಠ ಏನ್ ನೋಡಿದ್ರೆ ನಾವು ಎತ್ತರವಾಗಿತ್ತು, ಇದ್ರ ಮೇಲೆ ಬಲಿಗಳನ್ನ ಕೊಡ್ತಾ ಇದ್ರು ಅಲ್ವರ. ಏನ್ರಿ ಇದೇನ್ ಮಾಡ್ತಾರೆ? ಇಲ್ಲಿ ಎಲ್ಲ ಕುರಿಗಳನ್ನ ಬಲಿ ಕೊಡ್ತಾ ಇದ್ರು ಅಲ್ವರ. ಯಜ್ಞದ ಕುರಿಯಾದತನ ಯಾರಂತೆ? ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತು ತನ್ನನ್ನು ತಾನೇ ದೇವ್ರಿಗೆ ಅರ್ಪಿಸಿದೆಯಲ್ಲಿ ಇಂಥ ಬಲಿಪೀಠದ ಮೇಲೇನೆ. ಸೊ ಯೇಸು ಕ್ರಿಸ್ತು ಎಂತ ಬಲಿ ಅರ್ಪಿಸಿದ್ರು ಅಂತಂದ್ರೆ, ಅವ್ರು ಬರೀ ಕ್ರೈಸ್ತವ್ರಿಗೆ ಮಾತ್ರ ಪ್ರಾಣ ಕೊಡ್ಲ ರೀ. ಲೋಕದಲ್ಲಿಂತ ಪ್ರತಿಯೊಬ್ಬ ಮನುಷ್ಯನ್ಗೂ ತನ್ನ ಪ್ರಾಣ ಏನ್ ಮಾಡಿದವರು? ಅವ್ರು ಒಪ್ಪಿಸ್ಕೊಟ್ರು. ಯೇಸು ಕ್ರಿಸ್ತನು ಇಡೀ ಲೋಕದ ಪಾಪವನ್ನು ನಿವಾರಣೆ ಮಾಡುವಂತ ಏನ್ರಿ ಯಜ್ಞದ ಕುರಿ ಅಲ್ವರ. ನೋಡಿ ಓದೋಣ, ಯೋಹಾನ 1:29 ಓದೋಣ. ಹೇಳಿ ಶ್ರೀನಿವಾಸ್ ಸೋಲಮನ್ ಬ್ರದರ್ ಓದ್ತೀರಾ? ಶ್ರೀನಿವಾಸ್ ಸೋಲಮನ್ ಬ್ರದರ್. ಸರ್ ಓದ್ತೀನಿ ಸರ್. ಹೌದ್ರಿ. 19. ಮರುದಿನ ಯೋನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ನೋಡ್ರ, ಯಜ್ಞಕ್ಕೆ ನೇಮಿಸಿದಂತ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವಂತ ಏನ್ರಿ ಕುರಿಯಾದ ಆತನು ಯಾರಪ್ಪ ಅಂದ್ರೆ ನಮ್ಮ ರಕ್ಷಕಂತ ಯೇಸು ಕ್ರಿಸ್ತ. ಬರೀ ನಮ್ಗೆಲ್ಲರಿ ಇಡೀ ಜಗತ್ತಿನ ಎಲ್ಲಾ ಪಾಪವನ್ನು ನಿವಾರಣೆ ಮಾಡೋಂಥ ಕುರಿ ಯಾರಪ್ಪ ಅಂದ್ರೆ ಯೇಸು ಕ್ರಿಸ್ತನು. ಅದಕ್ಕೆ ಯೇಸು ಕ್ರಿಸ್ತು ಬರೀ ನಂಬೋರ್ಗ್ ಮಾತ್ರ ರಕ್ಷಕ ಅಲ್ಲ ರೀ, ನಮ್ದೇ ಇರೋರ್ಗೆ ಏನ್ರಿ ಯೇಸು ಕ್ರಿಸ್ತು ರಕ್ಷಕ. ನೋಡಿ ಯೋಹನ ಓದೋಣ, 1 ಯೋಹನ 4ನೇ ಅಧ್ಯಾಯ 10ನೇ ವಾಕ್ಯ. ಸೈಮನ್ ಬ್ರದರ್ ಓದ್ತೀರಾ? 1 ಯೋಹನ 4:10. ಸೈಮನ್ ಬ್ರದರ್, ಸೈಮನ್ ಸೊಲಾಸಿಕರ್. ಓದಿ. 1 ಯೋಹನ 1ನೇ ತಿಮೋಥಿ 4:10. ಒಂದನೇ ತಿಮೋಥಿ 4:10. ಹೋದ್ರಿ. ಓಕೆ, ಎತ್ತಿಂದ ಬ್ರದರ್ ಓದಿ. ಇದಕ್ಕಾಗಿ ನಾವು ಕಷ್ಟಪಡ್ತೇವೆ, ಹೋರಾಡುತ್ತೇವೆ. ಯಾಕಂದ್ರೆ ಎಲ್ಲಾ ಮನುಷ್ಯರಿಗೂ, ವಿಶೇಷವಾಗಿ ನಂಬುವವರಿಗೆ ರಕ್ಷಕನಾಗಿರುವ ಜೀವವುಳ್ಳ ದೇವರ ಮೇಲೆ ನಾವು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇವೆ. ನೋಡ್ರ, ಏನಪ್ಪಾ ಅಂತಂದ್ರೆ ಇದಕ್ಕಾಗಿ ನಾವು ಹೋರಾಡ್ತೀವಿ. ಏನಪ್ಪಾ ಅಂದ್ರೆ ಎಲ್ಲಾ ಮನುಷ್ಯರಿಗೂ, ವಿಶೇಷವಾಗಿ ನಂಬರ್ಗೂ ರಕ್ಷಕ ಅಂತಾರೆ. ಯೇಸು ಕ್ರಿಸ್ತ ಎಲ್ಲರಿಗೂ ಪ್ರಾಣ ಕೊಟ್ಟಾರೆ, ಆದ್ರೆ ವಿಶೇಷವಾಗಿ ಯಾರು ಇವಾಗ ನಂಬ್ತಾರೋ ಅವ್ರಿಗೆ ಪ್ರಾಣ ಕೊಟ್ಟಾರೆ. ಬಲಿಪೀಠ ಏನಪ್ಪ ಮಾಡಿದ್ರೆ
ಕ್ರಿಸ್ತನ ಈಡು ಬಲಿ ಏನ್ ಮಾಡ್ತಾರೆ ಅಲ್ಲಿ ಸೂಚನೆ ಮಾಡ್ತಾರೆ. ದೊಡ್ಡದಾಗಿ ತೊಗೊಂಡಿದ್ದೀನಿ. ಯೇಸು ಕ್ರಿಸ್ತನ ಸ್ಯಾಕ್ರಿಫೈಸ್ ಚಿಕ್ಕ ಸಣ್ಣ ಪುಟ್ಟ ಸ್ಯಾಕ್ರಿಫೈಸ್ ಅಲ್ಲ ರೀ, ಇಡೀ ಜಗತ್ತನ್ನೇ ಪಾಪ ನಿವಾರಣೆ ಮಾಡೋ ದೊಡ್ಡ ಒಂದು ಬಲಿ ಅಲ್ವರ. ಆದಾಮ್ ಮಾಡಿದಂತ ಪಾಪನ ತೆಗೆದಿಕ್ಕೇನೆ ಯೇಸು ಕ್ರಿಸ್ತ ಬರೋಕೆ ಎರಡನೇ ಆದಾಮಾಗಿ ಏನ್ ಮಾಡಿದ್ರು, ಬಂದು ತನ್ನನ್ನು ತಾನೇ ಜೀವ ಬಲಿಯಾಗಿ ಏನ್ ಮಾಡಿದ್ರು, ಒಪ್ಪಿಸ್ಕೊಟ್ರು. ಈಡು ಬಲಿಯಾಗಿ ಏನ್ ಮಾಡಿದ್ರು, ಒಪ್ಪಿಸ್ಕೊಟ್ರು. ಅದರಿಂದ ಆ ಬಲಿ ಪುಟ್ಟದ ಮುಖಾಂತರ ಪ್ರತಿಯೊಬ್ಬ ಮನುಷ್ಯನಿಗೆ ಏನಿದೆ, ರಕ್ಷಣೆ ಇದೆ ಅಲ್ವರ. ಸರಿ, ಇದನ್ನ ದಾಟಿ ಇನ್ನ ಮುಂದಕ್ಕೆ ಹೋದ್ರೆ ಒಂದು ನೀರಿನ ಗಂಗಳ ಏನಾಗಿದೆ, ಅದಿದೆ. ಅದ್ರಲ್ಲಿ ಏನಪ್ಪ ಮಾಡ್ತಾರೆ ಅಂದ್ರೆ, ಯಾಜಕ ಅಂದ್ಬಿಟ್ಟು ತನ್ನ ಕೈನಲ್ಲಿ ಬಟ್ಟೆಗೆ ಮೈಗಾಗಿರೋಂಥ ಸಣ್ಣ ಪುಟ್ಟ ಕಲ್ಮಶಗಳನ್ನ ಏನ್ ಮಾಡ್ತಾರೆ, ಅದು ನೀರಲ್ಲಿ ಶುದ್ಧ ಮಾಡ್ಕೊಂತ ಇದ್ದಂತೆ. ಇದೇನಿದು ಅಂತಂದ್ರೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿಯಾದ ಸೊಗಳೇ, ನಾವು ಯಾವಾಗ ಯೇಸು ಕ್ರಿಸ್ತ ನಮ್ಮ ಸ್ವಂತ ರಕ್ಷಕ ಅಂಕಿರ ಮಾಡ್ತಿರೋ ಅಷ್ಟೇ ಸಲ್ಲಲ್ಲ ರೀ, ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗ್ಬೇಕ್ರಿ. ಏನಪ್ಪ ಮಾಡಕಂದ್ರೆ ನಮ್ಮನ್ನ ನಾವೇ ಶುದ್ಧೀಕರಿಸ್ಕೊಬೇಕು ಅಲ್ವರ. ಏನ್ ಮಾಡಕ್ಕೋ, ನಾವೇ ನಮ್ಮಲ್ಲಿರೋಂಥ ಅನೇಕ ತಪ್ಪುಗಳನ್ನ, ಪಾಪಗಳನ್ನ, ಕೆಟ್ಟ ಕೃತ್ಯಗಳನ್ನ ಏನ್ ಮಾಡಕ್ ನಾವೇ ಬಿಟ್ಟು ಸುಧಾರಿಸ್ಕೊಬೇಕು ಅಲ್ವರ. ಅದನ್ನೇನ್ ಮಾಡಬೇಕು, ನಾವು ಚೇಂಜಸ್ ಮಾಡ್ಕೊಬೇಕು ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತ ನಮ್ಗೆ ಏನ್ ಮಾಡಿದಾರಂತೆ, ಶುದ್ಧವಾದ ನೀರಿನ ನಮ್ಮ ತೊಳೆದಿರಂತೆ. ನೋಡಿ, ಓದೋಣ. ಎಫೆಸರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 26ನೇ ವಾಕ್ಯ. ಸುರೇಶ್ ಪದರ್ ಓದ್ತೀರಾ? ಎಫೆಸರಿಗೆ 5:26. ಓಕೆ, ಉಮಾಸ್ಟರ್ ಓದ್ತೀರಾ? ಎಫೆಸರಿಗೆ 5:26. ಉಮಾಸ್ಟರ್ ಏನಿದ್ದೀರಾ? ಸ್ವಲ್ಪ ಹೊರಗಡೆ ಪಾಸ್ಟರ್. ಸರಿ, ಓಕೆ. ಯತೀಂದ್ರ ಬದರ್ ಓದ್ಬೋದಾ? ಆತನು ಅದನ್ನು ಪ್ರತಿಷ್ಠೆ ಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ನೋಡ್ರ, ತನ್ನ ಏನ್ ಮಾಡಂತೆ, ಒಪ್ಪಿಸ್ಕೊಟ್ರಂತೆ ಅಲ್ವರ. ಇನ್ನ ಕಾರಣದಲ್ಲಿ ಸ್ವಲ್ಪ ಮೇಲೆ ಕೆಡ ಬರೋದು ವಾಕ್ಯ ಏನ್ ಹೇಳ್ತಾರೆ, ಶುದ್ಧ ಜಲ ಎಂಬಂತ ಒಂದು ಜಲಸ್ನಾನ ಮಾಡಿ ನಮ್ಗೆ ಏನ್ ಮಾಡೋದಂತೆ, ಶುದ್ಧ ಕನಿಯಂತೆ ಕ್ರಿಸ್ತನ್ಗೆ ಒಪ್ಪಿಸ್ಬೇಕಂದ್ರೆ ನಮ್ಮನ್ನ ಪ್ರತಿಷ್ಠೆ ಪಡಿಸೋರಂತೆ. ಜಲಸ್ನಾನದಿಂದ ನಮ್ನ ಏನ್ ಮಾಡೋದು, ಪ್ರತಿಷ್ಠೆ ಪಡಿಸೋರು ಅಂತ ಹೇಳ್ತಾರೆ ಅಲ್ವರ. ಅದು ಮಾತ್ರ ಅಲ್ಲ ನೋಡ್ರಿ, ಇದು ಬರೀ ಕೈಗಳನ್ನ ತೊಳೆಯೋದಿಕ್ ಮಾತ್ರ ಅಲ್ಲ, ಇದನ್ನ ಕನ್ನಡಿ ತರ ಏನ್ ಮಾಡೋರಂತೆ, ಯೂಸ್ ಮಾಡೋರು. ಹಳೆ ಕಾಲದಲ್ಲಿ ಕಾಣೆಗಳಿಲ್ಲ ಏನ್ರಿ, ಈ ಒಂದು ಪ್ಯೂರ್ ಕಾಪರ್ ನೋಡ್ದಾನೆ, ಪಾಲಿಶ್ ಕಾಪರ್ ನೋಡಿದ್ರೆ ಮಕ್ಕ ಹೆಂಗಂತೆ ರಿಫ್ಲೆಕ್ಟ್ ಆಗೋದು ನೋಡಿ, ಕಾಣಿ ತರ ಕಾಣಿಸ್ತದೆ, ಪ್ರತಿಬಿಂಬಿಸೋದು ಇದೇ ರೀತಿ. ಇದು ಏನಪ್ಪ ಸೂಚನೆ ಮಾಡ್ತಾರೆ ಅಂದ್ರೆ, ದೇವರ ವಾಕ್ಯ ರೀ. ದೇವರ ವಾಕ್ಯ ನಮ್ಮನ್ನೇನ್ ಮಾಡ್ತಾರೆ, ಶುದ್ಧ ಮಾಡ್ಕೊಳಕ್ ನಮ್ಗೆ ಏನ್ ಮಾಡ್ತಾರೆ, ಸಹಾಯ ಮಾಡ್ತದೆ. ನಮ್ಮಲ್ಲಿರೋಂಥ ಎಲ್ಲ ಕಲ್ಮಶಗಳು ತೆಗೆದಕ್ಕೆ ಏನ್ ಮಾಡ್ತಾರೆ, ಅದು ಸಹಾಯ ಮಾಡ್ತಾರೆ. ಅದು ಮಾತ್ರ ಅಲ್ಲ, ಅದು ಪ್ರತಿಬಿಂಬಿಸ್ತದೆ. ನಾವು ಅದ್ರಲ್ಲಿ ನೋಡ್ದಂತಂದ್ರೆ ನಾವು ಹೇಗಿದ್ದೀರಿ, ಹೇಗ್ ಆಗ್ಬೇಕು ಅಂತ ನಮ್ಗೆ ಏನ್ ಮಾಡ್ತಾರೆ, ಬಹು ಸ್ಪಷ್ಟವಾಗಿ ನಮ್ಮ ಗುಣಲಕ್ಷಣಗಳ ಪ್ರತಿಬಿಂಬಿಸೋದಾಗಿದೆ. ಅದಕ್ಕೆ ನೋಡಿ ಹೇಳ್ತಾರೆ, ಅದು ಕ್ರಿಸ್ತನ ಗುಣಲಕ್ಷಣಗಳು ಹೇಗಿರ್ಬೇಕು ಅಂತ ಬಹು ಸ್ಪಷ್ಟವಾಗಿ ನೋಡಿಸ್ತದೆ. ಎಲ್ಲಿ ನೋಡ್ತೀರಿ ಅಂತಂದ್ರೆ 2 ಕೊರಿಂಥ 3:18 ಓದ್ರಿ. 2 ಕೊರಿಂಥ 3:18. ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯವುಳ್ಳವರೇ ಆಗುತ್ತೇವೆ. ನೋಡ್ರ, ಪ್ರಭಾವದ ಸಾರೂಪ್ಯವುಳ್ಳರಾಗ್ತೀವಿ. ನೋಡ್ರ, ಕ್ರಿಸ್ತನ್ನ ಏನ್ರಿ ದರ್ಪಣದಲ್ಲಿ ನೋಡಿದಂತೆ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಏನ್ರಿ, ಅವ್ರನ್ನ ಇಮೇಜ್ ಅಲ್ಲಿ ನೋಡೋಂತ ರೀತಿಲಿ, ಕನ್ನಡದಲ್ಲಿ ನೋಡೋತರ ನೀರಲ್ಲಿ ನೋಡ್ಬಿಟ್ಟು ಏನ್ ಮಾಡ್ತೀರಿ, ಮಕ್ಕ ಕಾಣಿಸ್ತಲ್ವಾ, ಕ್ರಿಸ್ತನ್ನ ನೋಡಿ ನಾವ್ ಏನ್ ಮಾಡ್ತೀರಿ ಅಂತಂದ್ರೆ, ಆ ಗುಣಲಕ್ಷಣಗಳು ನಾವೇನ್ ಮಾಡ್ತೀರಿ ಅಲ್ಲಿ ಕಾಣಿಸ್ಕೊಂತೀರಿ ಅಲ್ವರ. ಅದನ್ನೇ ಯಾಕೊಬ್ಬರು ಕೂಡ ಏನ್ ಮಾಡಿದ್ರು, 1:22-25 ಹೇಳೋದು, ಯಾರೋ ನಮ್ಮ ವಾಕ್ಯ ಕೇಳ್ಬಿಟ್ಟು ಹಂಗೆ ಹೋಗ್ದಿರಾ, ಏನ್ ಬೇಕು, ವಾಕ್ಯದ ಪಕ್ಕ ನಡೆಯೋನಾಗಿದ್ರೆ ಏನ್ರಿ ಅವನು ಏನ್ರಿ ಹೆಂಗಿದಂತೆ ಪ್ರತಿಬಿಂಬಿಸ್ತವನಾಗಿದ್ದಾನೆ ಅಂತ ಹೇಳ್ತಾರೆ ಅಲ್ವರ. ಅದನ್ನ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಈ ನೀರನ್ನ ಬಗ್ಸ್ಕೊಳಕ್ ಏನಪ್ಪ ಇದು, ಒಂದು ಚಿಕ್ಕ ಏನಾಗಿದೆ, ಒಂದು ಮಗ್ ತರ ಎಲ್ಲ ಕೊಟ್ಟಿದ್ರು. ಏನಪ್ಪ ಇದು ಅಂದ್ರೆ, ಸತ್ಯವೇದನ ಡೈರೆಕ್ಟ್ ಆಗಿ ಓದಿ ಯಾರು ಅರ್ಥ ಮಾಡ್ಕೊಳಕ್ಕಾಗಲ್ಲ ರೀ. ಸತ್ಯವೇದನ ಅರ್ಥ ಮಾಡ್ಕೊಬೇಕಾದ್ರೆ ನಮ್ಗೆ ಸಪೋರ್ಟ್ ಬೇಕು. ಏನಪ್ಪ ಸಪೋರ್ಟು, ಈ ತರ ಬೈಬಲ್ ಸ್ಟಡಿಗಳು ಅಲ್ವರ, ಈ ತರ ಸ್ಟಡಿಗಳು, ಈ ತರ ಕ್ಲಾಸಸ್ಸು ಇವೆಲ್ಲ ನಾವು ಅಟೆಂಡ್ ಮಾಡೋವಾಗ ಏನಾಗ್ತದೆ, ನಮ್ಗೆ ಇನ್ನ ನಮ್ಗೆ ಬೈಬಲ್ನ ಅರ್ಥ ಮಾಡ್ಕೊಳಕ್ಕೆ ನಮ್ಗೆ ಅನುಕೂಲ ಆಗ್ತದೆ ಅಲ್ವರ. ಸರಿ, ಇನ್ನ ಮುಂದಕ್ಕೆ ಹೋದ್ರೆ ಇದೇನಪ್ಪ ಅಂದ್ರೆ ಪರಿಶುದ್ಧ ಸ್ಥಳ. ಸರಿ, ಪರಿಶುದ್ಧ ಸ್ಥಳದಲ್ಲಿ ಯಾರೋ ಹೋಗ್ಬೋದಾಗಿತ್ತು ನೋಡಿ, ಅಂಗಳದಲ್ಲಿ ಲೇವಿಗಳಿರ್ಬೋದಾಗಿತ್ತು ಅಲ್ವರ. ಆದ್ರೆ ಲೇವಿಗಳಿಗೆ ಪರಿಶುದ್ಧ ಸ್ಥಳಕ್ಕೆ ಹೋಗಕ್ಕೆ ಇಲ್ಲ, ಅನುಮತಿ ಇಲ್ಲ ರೀ. ಪರಿಶುದ್ಧ ಸ್ಥಳಕ್ಕೆ ಯಾಜಕ ಮಾತ್ರ ಹೋಗ್ಬೇಕು. ಹಾಗಾದ್ರೆ ಲೇವಿಗೂ ಯಾಜಕಕ್ಕೆ ಏನ್ ವ್ಯತ್ಯಾಸ ಅಂತಂದ್ರೆ, ಲೇವಿ ಬಲಿ ಸಲ್ಸಂಗಿಲ್ಲ ರೀ, ಆದ್ರೆ ಯಾಜಕ ಬಲಿ ಸಲ್ಲಿಸ್ಬೇಕು, ಅವನ್ ಮಾತ್ರ ಸಲ್ಲಿಸ್ಬೇಕು. ಲೇವಿ ಬಲಿ ಸಲ್ಸಂಗಿಲ್ಲ. ಹಂಗಾರೆ ಯಾರು ತನ್ನನ್ನು ತಾನೇ ಬಲಿಯಾಗಿ ಅರ್ಪಿಸ್ತಾರೋ ಅವ್ರಿಗೆ ಮಾತ್ರ ಮಹಾಪರಿಶುದ್ಧ ಸ್ಥಳಕ್ಕೆ ಮತ್ತೆ ಪರಿಶುದ್ಧ ಸ್ಥಳಕ್ಕೆ ಹೋಗೋದಕ್ಕೆ ಅನುಮತಿ ಇದೆ. ಮತ್ತೆ ಈ ಒಂದು ಪರಿಶುದ್ಧ ಸ್ಥಳಕ್ಕೆ ಹೋಗ್ಬೇಕಾದ್ರೆ ಹೇಗೆ ಹೋಗ್ಬೇಕು ಏನ್ರಿ,
ಸುಮ್ಮನೆ ಹಂಗೆ ಈ ಕರ್ಟನ್ ಹಿಂಗಿದೆ ಹಂಗೆ ತೆಕ್ಕೊಂಡು ಹಂಗೆ ಹೋಗ್ಬಿಡೋದು ಧಾರಾಳಾಗಿ ಅಂದರೆ ಇಲ್ಲ ರೀ, ಹಂಗೆಲ್ಲ ಹೋಗೋದಿಕ್ಕಾಗಲ್ಲ ರೀ. ಯಾರಾದರೂ ಬಂದ್ಬಿಟ್ಟು ಏನ್ರಿ ಪರಿಶುದ್ಧ ಸ್ಥಳಕ್ಕೆ ಹೋಗ್ಬೇಕು ಅಂದ್ರೆ ಆ ಮೊದಲನೇ ತೆರೆನ ದಾಟ್ಬಿಟ್ಟು ಹೋಗ್ಬೇಕು. ಹೇಗಪ್ಪ ಹೋಗ್ಬೇಕು ಅಂತಂದ್ರೆ ಆ ಮೊದಲನೇ ತೆರೆ ಎಷ್ಟು ತೂಕವಾಗಿತ್ತು ಅಂತಂದ್ರೆ ಅದನ್ನ ಕೆಳಗಡೆಯಿಂದ ಹಿಂಗೆ ಎತ್ತಿ ಬೊಕ್ಕೊಂಡು ಏನ್ ಮಾಡ್ಬೇಕು ಅವನು ಎಲ್ಗೋಬೇಕು ಮಹಾ ಸಾರಿ ಪರಿಶುದ್ಧ ಸ್ಥಳಕ್ಕೆ ಏನ್ ಮಾಡ್ಕೋನು ನಾನು ಹೋಗ್ಬೇಕು ಅಲ್ವರ. ಅಂದ್ರೆ ಏನಪ್ಪ ಸೂಚನೆ ಮಾಡ್ತಾರೆ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅನಿಸೋಗಳೇ, ನಾವು ದೇವರ ಒಂದು ಸ್ವರೂಪದಲ್ಲಿ ಬೆಳಿಬೇಕು, ನಾವು ಓಟ ಓಡಿ ಮುಗಿಸ್ಬೇಕು, ಪರಲೋಕ ರಕ್ಷಣೆಗೆ ಹೋಗ್ಬೇಕು ಅಂತಂದ್ರೆ ಸುಮ್ಮನೆ ಹಂಗೆ ಓದಕ್ಕಾಗಲ್ಲ ರೀ. ಅದಕ್ಕೆ ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗ್ಬೇಕು. ಇಕ್ಕಟ್ಟಾದ ಮಾರ್ಗ ಹೆಂಗಿದೆ ಓದೋಣ ನಿಂತೀನಿ. Hebrews 10:20 ಇಬ್ರಾಹಿಂ ಬರೆದಂತ ಪತ್ರಿಕೆ 10ನೇ ಅಧ್ಯಾಯ 20ನೇ ವಾಕ್ಯ. ಜೇಕಬ್ ಅಂತನಪ್ಪ ಬ್ರದರ್ ಓದ್ತೀರಾ ಬೈಬಲ್ ಆಗ್ತದ? Hebrews 10 chapter 20th verse. ಜೇಕಬ್ ಬ್ರದರ್. ಓಕೆ, ಲಕ್ಷ್ಮೀ ಇಷ್ಟ ಓದ್ತೀರಾ? ಈಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ನೋಡ್ರ ಏನಪ್ಪ ಹೇಳ್ತಾರೆ, ದೇವರ ಸಮಕ್ಷಮದಲ್ಲಿ ಪ್ರವೇಶಿಸಲಿಕ್ಕೆ ಧೈರ್ಯ ಉಂಟಾಯ್ತು. ಯಾಕೆ? ಶರೀರ ಎಂಬಂತ ತೆರೆ ಮುಖಾಂತರ ಕ್ರಿಸ್ತನ ಮುಖಾಂತರನೇ ನಾವು ಪರಲೋಕ ರಕ್ಷಣೆಗೆ ಹೋಗಿ ನಮ್ಗೇನಾಯ್ತು ಧೈರ್ಯ ಉಂಟಾಯ್ತು. ಅಲ್ಲರ ಆ ತೆರೆ ಏನಾಯ್ತು ಅಲ್ಲ ಇದು ಅರ್ಧ ಬಿಡ್ತು ಗೊತ್ತಾ ಏಸು ಸಾಯ್ಬೇಕಾರೆ ಅದು ನಮ್ಗೇನಾಯ್ತು ಮೊದಲನೇ ತೆರೆ ದಾಟಿ ಪರಲೋಕ ಹೋಗಕ್ಕೆ ನಮ್ಗೆ ಅವಕಾಶ ಆಯ್ತು ಅಲ್ವರ. ಅದಕ್ಕೆ ಏಸು ಹೇಳ್ತಾರಲ್ಲ ಇಕ್ಕಟ್ಟಾದ ಮಾರ್ಗ ಯಾವ್ದ ಮಾರ್ಗ ಲಾಸ್ಟ್ ಟೈಮ್ ಹೇಳಿದ್ ಜ್ಞಾಪನ ಆಯ್ತಾ? ಮರ್ತೋಗ್ಬಿಟ್ರೆ ಎಲ್ಲರೂ ಜ್ಞಾಪನ ಇಟ್ಕೊಂಡಿದ್ದೀರಾ? ಅದರ ಯಾವ್ದ ಒಂದು ಮಾರ್ಗ ಒಂದಿದೆ, ದಾರಿ ಬಿಕ್ಕಟ್ಟು, ಅದರ ಕಂಡಿಡಿರೋ ಸ್ವಲ್ಪ ಜನ. ಇದ್ರಲ್ಲಿ ನಾವೇನಾಗ್ಬೇಕ್ರಿ ಹೋಗ್ಬೇಕು, ಇದು ನಿತ್ಯ ಜೀವಕ್ಕೆ ಹೋಗುವಂತ ಮಾರ್ಗ ಅಲ್ವರ. ಅದಕ್ಕೆ ಏಸು ಕ್ರಿಸ್ತ ಹೇಳ್ದಲ್ಲ, ಏಸು ಕ್ರಿಸ್ತನ ಶಿಷ್ಯನಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ತನ್ನ ತಾನೇ ನಿರಾಕರಿಸಿ ಶಿಲ್ಬೆ ಎತ್ಕೊಂಡು ಏನ್ ಮಾಡಬೇಕು? ಕ್ರಿಸ್ತನಿಂದ ಬರ್ದಿರೋ ಹೊರತು ಶಿಷ್ಯನಾಗೋದಿಕ್ಕೆ ಸಾಧ್ಯ ಇಲ್ಲ. ತನ್ನ ತಾನೇ ತಗ್ಗಿಸ್ಕೊಬೇಕು. ಆ ತೆರೆ ಕೆಡೆ ಹೋಗಿ ತಗ್ಗಿಸ್ಕೊಂಡು ಬೊಕ್ಕೊಂಡು ಏನ್ ಮಾಡ್ಬೇಕು? ಅವನು ಬರ್ಬೇಕು. ಇರಂತ ಅಂಶ ಏನ್ ಮಾಡ್ಕೋನು ಅವ್ನು ಬಿಡ್ಬೇಕು ಅಲ್ವರ. ಅದಕ್ಕೆ ಅಪೊಸ್ತಲ ಪೌಲ್ ಹೇಳಿದ್ದು, ತನ್ನ ತಾನೇ ಏನ್ ಮಾಡ್ಬೇಕು ನೀವು ದೇವ್ರಿಗೆ ಅರ್ಪಿಸ್ರಿ. ಹೇಗೆ ಅರ್ಪಿಸ್ಬೇಕು ನೋಡಿ ಓದೋಣ. ರೋಮಾಪುರದಲ್ಲಿ 12ನೇ ಅಧ್ಯಾಯ 1-2. ರೋಮಾಪುರದಲ್ಲಿ 12ನೇ ಅಧ್ಯಾಯ 1-2. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮನ್ನು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಬೆಚ್ಚಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ನೋಡ್ರ, ಇದೇ ನೀವು ಮಾಡ್ಬೇಕಂತ ಬುದ್ಧಿ ಉಳ್ಳಂತ ಆರಾಧನೆ, ವಿವೇಕಪೂರ್ವಕವಂತ ಆರಾಧನೆಯು. ನಿಮ್ಮ ದೇಹಗಳನ್ನ ಸಜೀವ ಯಜ್ಞವಾಗಿ ಏನ್ ಮಾಡಿ ದೇವರಿಗೆ ನೀವು ಅರ್ಪಿಸಿ. ಜೀವಂತವಾಗಿ ಇರ್ಬೇಕಾದ್ರೆ ನಾವು ನಮ್ಮ ದೇವರಿಗೆ ನಾವೇನ್ ಮಾಡ್ಬೇಕು? ಜೀವಂತವಾಗಿ ನಮ್ಮ ದೇಹಗಳನ್ನ ಅರ್ಪಿಸೋರಾಗಿರ್ಬೇಕು ಅಲ್ದ್ರ. ಅದನ್ನೇ ಏನ್ರಿ ಅಲ್ಲಿ ಸೂಚನೆ ಮಾಡಂತದ್ದು. ಅವಾಗೇನೆ ಪರಿಶುದ್ಧ ಸ್ಥಳಕ್ಕೆ ಬರಕ್ ಸಾಧ್ಯ. ನೋಡಿ, ಪರಿಶುದ್ಧ ಸ್ಥಳಕ್ಕೆ ಬಂದಿದ ತಕ್ಷಣ ಅಲ್ಲಿ 3 ವಸ್ತು ಇರೋದ್ರಿ, ಬೇರೆ ಯಾವ ವಸ್ತು ಇಲ್ಲ. ಒಂದು ದೀಪಸ್ತಂಭ ಇದೆ, ಆಮೇಲೆ ಒಂದು ಮೇಜ್ ಇದೆ, ಮೇಜ್ ಮೇಲೆ ರೊಟ್ಟಿ ಇದೆ ಅದರ. ಆಮೇಲೆ ಏನಪ್ಪಾ ಇದೆ ಅಂದ್ರೆ ಒಂದು ಬಲಿಪೀಠ ಏನಾಗಿದೆ, ಧೂಪ ವೇದಿ ಹಾಕಂತ ಧೂಪದ ಒಂದು ಪೀಠ ಇದೆ. ಸರಿ, ಇಲ್ಲಿ ಮೊದಲನೇದಾಗಿ ನೋಡ್ತಿದ್ರೆ ಈ ಚಿನ್ನದ ದೀಪಸ್ತಂಭ ಏನದು? ಇದರಲ್ಲಿ ಯಾಜಕ ಬೆಳಗ್ಗೆ ಸಾಯಂಕಾಲ ಏನಂತ ಎಣ್ಣೆನ ಹಾಕೋನಂತೆ. ಆ ದೀಪ ಆರಂಗೆ ಇಲ್ಲ ರೀ. ಅದರ ಎಣ್ಣೆ ಬೈಬಲಲ್ಲಿ ನಮ್ಗೆಲ್ಲ ಚೆನ್ನಾಗಿ ಗೊತ್ತು, ಪವಿತ್ರಾತ್ಮನ ಏನ್ ಮಾಡ್ತಾರೆ ಅದು ಸೂಚನೆ ಮಾಡ್ತಾರೆ. ಅದರ ದೇವ್ರು ನಮ್ಗೆ ಏನ್ ಮಾಡೋರೆ, ಪವಿತ್ರಾತ್ಮ ನಮ್ಗೆ ಏನ್ ಮಾಡ್ತಾರೆ ಕೊಡ್ತಾರೆ. ಆದ್ರೆ ಈ ಪವಿತ್ರಾತ್ಮ ಒಂದ್ಸತಿ ಕೊಟ್ಬಿಟ್ರೆ ಸಾಕ ನಮ್ಗೆ ಪರ್ಮನೆಂಟ್ ಆಗಿ ಇದ್ಬಿಡ್ತಾರ, ಸ್ಟಾಕ್ ಹಂಗೆ ಇರ್ತಾರ ಅಂತಂದ್ರೆ ಇಲ್ಲ ರೀ. ಯಾಜಕ ಏನ್ ಮಾಡ್ಬೇಕು? ಎಣ್ಣೆ ಬೆಳಿಗ್ಗೆ ಹಾಕ್ಬೇಕಾಗಿತ್ತು, ಸಾಯಂಕಾಲ ಹಾಕ್ಬೇಕಾಗಿತ್ತು. ಇಲ್ಲ ಏನಾಗೋದು, ದೀಪ ಏನಾಗ್ಬಿಡೋದು, ಆರೋಗ್ಬಿಡೋದು. ಯಾಕೆ? ನೀವು ಉರಿತಾ ಇತ್ತಲ್ವಾ. ಇದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸರೋಗಳೇ, ನಮಗೆ ದೇವ್ರು ಕೊಟ್ಟಿದ್ದ ಪವಿತ್ರಾತ್ಮ ಎಲ್ಲಪ್ಪ ಕೊಟ್ಟಿದ್ರೆ ಈ ಮಣ್ಣಿನ ಘಟಕದಲ್ಲಿ ಏನ್ ಮಾಡೋದು, ದೇವ್ರು ನಮ್ಗೆ ಪವಿತ್ರಾತ್ಮ ಇಟ್ಟವ್ರೆ. ಅಂದ್ರೆ ದಿನ ಏನ್ ಮಾಡ್ಬೇಕಿದ್ನ ಶುದ್ಧೀಕರಣ ಮಾಡ್ತಾ ಇರ್ಬೇಕು. ಎಷ್ಟು ಕೆಟ್ಟದೆಲ್ಲ ಹೋಗ್ತದೋ ಅಷ್ಟೇ ದೀಪ ಬ್ರೈಟ್ ಆಗಿ ಉರಿತಾರೆ. ಯೋಚನೆ ಮಾಡಿದ್ದೆ, ಟ್ರಿಮ್ ಏನಕ್ಕೆ ಮಾಡ್ತಾರೆ ಗೊತ್ತಾ? ಕಲ್ಮಶಗಳನ್ನ ತೆಗಿತಾ ಇದ್ರು. ಕಲ್ಮಶಗಳು ತೆಗೆದಷ್ಟು ದೀಪ ಏನಾಗೋದು ಇನ್ನೂ ಬ್ರೈಟ್ ಆಗಿ ಉರಿಯೋದು. ನಮ್ಮಲ್ಲಿ ಎಲ್ಲಾ ಕೆಟ್ಟದನ್ನ ತೆಗೆದಷ್ಟು ನಾವ್ ಇನ್ನ ಪ್ರಕಾಶವಾಗಿ ಉರಿತೀರಿ. ಕ್ರಿಸ್ತನ ಗುಣಲಕ್ಷಣ ಪ್ರತಿಬಿಂಬಿಸಕ್ಕೆ ನಮ್ಗೆ ಏನಾಗ್ತದೆ? ಅನುಕೂಲ ಆಗ್ತದೆ ಅಲ್ವರ. ಅದನ್ನೇ ಏನ್ ಮಾಡೋದು?
ಈ ಪವಿತ್ರ ಆತ್ಮನ ಒಂದು ಜ್ಞಾನದ ಮುಖಾಂತರ ದೇವರು ನಮ್ಗೆ ಕೊಟ್ಟಿರಂತ ಬೆಳಕನ್ನ ಏನ್ ಮಾಡೋದು, ಸೂಚನೆ ಮಾಡೋದು. ಇದ್ರದ್ದು ಆಪೋಸಿಟ್, ಡೆಡ್ ಆಪೋಸಿಟ್ ಇದ್ದಿಲ್ಲ ಮೇಜ್. ಆ ಮೇಜ್ ಮೇಲೆ ರೊಟ್ಟಿ ಏನಾಗಿತ್ತು, ಇತ್ತು. ಏನ್ ರೊಟ್ಟಿ ಅಂದ್ರೆ ಬೈಬಲ್ ಅರ್ಥ, ಯೇಸು ಕ್ರಿಸ್ತ ಹೇಳ್ತಾರಲ್ಲ, ಮನುಷ್ಯ ರೊಟ್ಟಿಯಿಂದ ಮಾತ್ರ ಏನಾಗಲ್ವಂತೆ, ಬದುಕುವುದಿಲ್ಲ. ಬದುಕೋದಿಲ್ಲ. ದೇವ್ರ ಬಾಯಿಂದ ಬರುವಂತ ಪ್ರತಿಯೊಂದು ದೇವರ ಮಾತಿನಿಂದ ಅಲ್ವಾ. ವೆರಿ ಗುಡ್. ಹಂಗಾರೆ ಏನಪ್ಪ ಅರ್ಥ ಅಂತಂದ್ರೆ, ದೇವರ ವಾಕ್ಯನ ಏನ್ ಮಾಡ್ತಾರೆ, ಇದು ಸೂಚನೆ ಮಾಡ್ತಾರೆ. ನೋಡಿ, ಈ ಗುಡಾರದಲ್ಲಿ ಬೇರೆ ಬೆಳಕೆ ಇಲ್ಲ ರೀ. ದೀಪಸ್ತಂಭದ ಬೆಳಕಿಂದಾನೆ ನಾವು ಅಲ್ಲಿ ರೊಟ್ಟಿ ನೋಡಕ್ ಆಗ್ತಾ ಇತ್ತು. ಅದೇನರ್ಥ, ದೇವ್ರ ವಾಕ್ಯನ ಅರ್ಥ ಮಾಡ್ಕೊಬೇಕು ಅಂದ್ರೆ ನಮ್ಗೆ ಹೋಲಿ ಸ್ಪಿರಿಟ್ ಬೇಕೇ ಬೇಕ್ರಿ. ಅದಕ್ಕೆ ಇವತ್ತು ಎಷ್ಟೋ ಜನ ಕ್ರೈಸ್ತವರಿಗೆ ಬೈಬಲ್ಲೇ ಅರ್ಥ ಆಗಲ್ಲ. ಯಾಕೆ ಅರ್ಥ ಆಗಲ್ಲ ಅಂದ್ರೆ ಹೋಲಿ ಸ್ಪಿರಿಟ್ ಇಲ್ಲ ಅಲ್ವರ. ಹೋಲಿ ಸ್ಪಿರಿಟ್ ಇದ್ರೇನೆ ಬೈಬಲ್ ಅರ್ಥ ಮಾಡ್ಕೊಳಕ್ ಸಾಧ್ಯ. ಅದಕ್ಕೆ ಏನ್ರಿ ಬೈಬಲ್ ಹೇಳ್ತಾರೆ, ಯೌವನ ಶಾಸ್ತ್ರ ಹುಡುಕಿ ಓದಿರಿ. ಕ್ರೈಸ್ತವ್ರು ಹುಡ್ಕಕ್ ಗೊತ್ತಾ, ಗೂಗಲಲ್ಲಿ ಏನೈತಿ ಅಂತ. ಬೈಬಲ್ ಹುಡುಕರಪ್ಪನೇ, ಬೈಬಲ್ ಗೊತ್ತಿರತ್ತಾನೆ ಅವ್ರಿಗೆ ಅಲ್ವರ. ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಏನ್ರಿ, ಯೆಹೋವನ ಶಾಸ್ತ್ರ ಹುಡುಕಿ ಓದಿರಿ. ಯಾವ್ದಾರ ಒಂದು ಇಲ್ಲದಂತಿರೋದು ದೇವರ ಪವಿತ್ರ ಆತ್ಮ ಏನ್ ಮಾಡ್ತಾರೆ, ಸೇರಿಸಂತೆ ವಾಕ್ಯನೇ ನಮ್ಗೆ ಬಹು ಸ್ಪಷ್ಟ ಕೊಟ್ಟವ್ರೆ. ದೇವರ ಪವಿತ್ರ ಆತ್ಮ ಮುಖಾಂತರ ಸತ್ಯವಿಧಾನ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ಏನ್ರಿ ಇಷ್ಟಿಗೆ ಆದ್ರೆ ಸಾಧ್ಯ ರೀ. ಏನಪ್ಪ ಮಾಡಕ್ ಮುಖ್ಯವಾದ ಕೆಲಸ ಅಂತಂದ್ರೆ, ಅಲ್ಲಿ ಓದ್ತಾರೆ ನೋಡಿರ್ತೀರಿ ಅಲ್ಲಿ, ಅಲ್ಲಿ ಯಾಜಕ ಏನ್ ಮಾಡ್ತಾ ಇದ್ದ ಅಂತಂದ್ರೆ, ದಿನ ಬೆಳಿಗ್ಗೆ ಸಾಯಂಕಾಲ ಹೊರಡೆ ಬರೋನು. ಬಂದ್ಬಿಟ್ಟು ಏನಪ್ಪ ಮಾಡೋರು, ಅಬ್ಸರ್ವ್ ಮಾಡಿ, ಎಲ್ಲ ಚೆನ್ನಾಗಿಲ್ಲ ಅಬ್ಸರ್ವ್ ಮಾಡಿ. ಆ ದೀಪಸ್ತಂಭನ ಟ್ರಿಮ್ ಮಾಡೋರು, ಕಲ್ಮಶಗಳ ತೆಗೆದು ಬಿಡೋನು, ಎಣ್ಣೆ ಹಾಕೋನು, ಚೆನ್ನಾಗಿ ಬ್ರೈಟ್ ಆಗಿ ಉರಿಯೋದು. ಹಂಗೆ ಹೋಗ್ತಾ ಇರಲ್ಲ, ಸೀದಾ ಮೇಜ್ ಮೇಲೆ ಇರೋಂಥ ರೊಟ್ಟಿ ಹತ್ರಕ್ಕೆ ಹೋಗೋನು. ಒಂದು ಹಿಡಿ ಅಷ್ಟು ಒಂದು ಸಾಂಬ್ರಾಣಿ ಮೇಲೆ ಧೂಪ ಇತ್ತು ಗೊತ್ತಾ, ತಗೊಂತ ಇದ್ದ. ಅದನ್ನ ಹೋಗ್ಬಿಟ್ಟು ಈ ಒಂದು ಧೂಪ ವೇದಿ ಮೇಲೆ ಏನ್ ಮಾಡ್ತಾ ಇದ್ದ, ಹಾಕ್ತಾ ಇದ್ದ. ಅಲ್ಲಿ ಧೂಪ ಬರೋದ್ರಿ ನೋಡ್ತೀವಿ. ಅದು 2ನೇ ತಲೆಯಿಂದ ದಾಟಿ ಅದು ಮಹಾಪುರುಷ ಸ್ಥಳಕ್ಕೆ ಹೋಗೋದು ದೇವ್ರಿಗೆ ತುಂಬಾ ಸುಗಂಧ ವಾಸನೆ ಆಗಿತ್ತು. ಇದೇನರ್ಥ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸರೋದಗಳೇ, ನಮಗೆ ಸತ್ಯವೇದನ ಮುಖಾಂತರ ನಮ್ಗೆ ಎಷ್ಟೋ ವಿಚಾರಗಳನ್ನ ದೇವ್ರು ತಿಳಿಸ್ಬೇಕಾದ್ರೆ, ನಮ್ಮ ಕಣ್ಗಳನ್ನ ತೆರಿಬೇಕಾದ್ರೆ, ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ಸ್ಬೇಕಾದ್ರೆ ಏನ್ ಗೊತ್ತಾ ಹೇಳ್ತಾರೆ, ದೇವರು ನಮ್ಮನ್ನ ಅಷ್ಟಿಗೆ ಬಿಡಲ್ಲ ರೀ, ನಮ್ಮನ್ನ ಪರೀಕ್ಷೆ ಮಾಡ್ತಾರೆ. ಅಲ್ರ ಪವಿತ್ರಾತ್ಮರ ಮುಖಾಂತರ ಸತ್ಯವೇದ ಇನ್ನ ಜಾಸ್ತಿ ತಿಳಿದಷ್ಟು ನಮ್ಮಲ್ಲಿರೋಂಥ ಗುಣಲಕ್ಷಣಗಳು ಸರಿಯಾಗಿದೆಯಲ್ಲ ಅಂತ ಏನ್ ಮಾಡ್ತಾರೆ, ದೇವ್ರನ್ನ ಪರೀಕ್ಷೆ ಮಾಡ್ತಾರೆ. ಹೇಗೆ ಪರೀಕ್ಷೆ ಮಾಡ್ತಾರೆ ಏನ್ರಿ, ಒಂದು ಹಿಡಿಯಷ್ಟು ಧೂಪ ಅಂತ ತಗೊಂಡು ಆ ಧೂಪ ವೇದಿ ಮೇಲೆ ಹಾಕಿದ್ರು. ಅದೇನಪ್ಪ ಅರ್ಥ ಅಂತಂದ್ರೆ, ಒಂದು ಹಿಡಿ, ಇವಾಗ ನಮ್ಮ ಹಿಡಿ ಆದ್ರೆ ದೊಡ್ಡದಿರ್ತಾರೆ, ಚಿಕ್ಕ ಮಕ್ಳು ಹಿಡಿ ಆದ್ರೆ ಕಮ್ಮಿ ಇರ್ತಾರೆ. ಅದೇನ್ ಸೂಚನೆ ಮಾಡ್ತಾರೆ ಅಂತಂದ್ರೆ, ಅವ್ರ ಕೆಪಾಸಿಟಿ ತಕ್ಕಂತೆ ದೇವ್ರು ಏನ್ ಮಾಡ್ತಾರೆ, ಶೋಧನೆನ ಕೊಡ್ತಾರೆ ಅಲ್ವರ. ಆ ಶೋಧನೆ ಹಾಕ್ಬೇಕಾದ್ರೆ ನಾವು ಯಾವ ತರ ಪ್ರತಿಬಿಂಬಿಸ್ತೀರಿ, ಯಾವ ತರ ರಿಯಾಕ್ಟ್ ಆಗ್ತೀರಿ. ನಾವು ವೈಲೆಂಟ್ ಆಗಿ ರಿಯಾಕ್ಟ್ ಆಗೋರು ಏನಪ್ಪ ಮೀನಿಂಗ್ ಅಂದ್ರೆ, ನಮ್ಮ ಧೂಪ ಸುಗಂಧ ವಾಸನೆ ಕೊಡ್ತಾ ಇಲ್ಲ. ನಾವು ಎಲ್ಲವನ್ನು ನಂಬರ್ತೀನಿ ತಾಳ್ಮೆಯಿಂದ ಸಹಿಸ್ಕೊಂಡಂತಂದ್ರೆ, ಈ ಧೂಪ ಏನ್ ಮಾಡ್ತಾರೆ, ಒಳ್ಳೆ ಸುಗಂಧ ವಾಸನೆ ಏನ್ ಮಾಡ್ತಾರೆ, ಕೊಡ್ತದೆ. ಇದು ದೇವರಿಗೆ ಏನಾಗ್ತದೆ, ಸುಗಂಧ ವಾಸನೆ ಆಗಿರ್ತದೆ. ಅದರ ದೇವರಿಗೆ ಮೆಚ್ಚುಗೆ ಆಗಿಂತ ವಾಸನೆ ಆಗಿರ್ತದೆ. ಈ ವಾಸನೆ ಈ ಭೂಲೋಕದ ತೆರೆಯಿಂದ ದಾಟಿ ಪರಲೋಕಕ್ಕೆ ಏನಾಗ್ತದೆ, ದೇವರ ಸಮಕ್ಷಮ ಏನಾಗ್ತದೆ, ಹೋಗ್ತದೆ ಅಲ್ವರ. ಅದಕ್ಕೆ ದೇವರು ನಮ್ಗೆ ಹೆಂಗ್ ಗೊತ್ತಾ ಮಾಡ್ತಾರೆ, ದಿನ ನಮ್ಗೆ ಶೋಧಿಸ್ ನೋಡ್ತಾರೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಏನ್ ಮಾಡ್ತಾರೆ, ನಾವು ಬಲಿಬೀಡನ್ನ ಕೂಡಿಸ್ಬಿಡ್ತಾ ನೋಡಿದ್ದೀನಿ, ಕೆಂಡ ಹಾಕ್ಬಿಡ್ತಾರೆ. ಅದ್ರ ಅವು ಏನ್ ನಮ್ಗೆ ಬಿಸಿ ಆಗ್ತಾ ತಡ್ತಾ ಇರ್ತಾರೆ. ಎಲ್ಲ ನಾವೇನ್ ಮಾಡಬೇಕು, ನಾವು ಟೆನ್ಷನ್ ಆಗೋತಿಲ್ಲ, ಒಂದು ಸನ್ನಿವೇಶಗಳು ಬರ್ತಾರೆ. ಆ ಟೈಮಲ್ಲಿ ನಾವು ಏನ್ ಮಾಡಬೇಕು, ದೇವ್ರಿಗೆ ಸಮಾಧಾನ ಒಪ್ಪಿಸ್ಕೊಡ್ಬೇಕು ನೋಡಿರ್ತೀನಿ. ಅವಾಗ ದೇವ್ರ ಏನ್ ಮಾಡ್ತಾರೆ, ಪರೀಕ್ಷೆ ಮಾಡಿ ನೋಡ್ತಾರೆ. ಕೆಲವು ವಾಕ್ಯಗಳು ಓದೋಣ. 1ನೇ ಪೇತ್ರ 4ನೇ ಅಧ್ಯಾಯ 12 ಮತ್ತೆ 13. ಇಲ್ಲಿ ನಮ್ಮ ರಮ್ಯಾ ಅಷ್ಟೇ ಓದ್ಬೋದಾ? ರಮ್ಯಾ ಸಿಸ್ಟರ್, ಫಸ್ಟ್ 4:12. ಓದ್ತೀರಾ? ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದಕ್ಕೆ ಆಶ್ಚರ್ಯ ಪಡಬೇಡಿರಿ. ವಿಪರೀತವಾದ ಸಂಗತಿ ಸಂಭವಿಸುತ್ತೆಂದು ಯೋಚಿಸಬೇಡಿರಿ. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರ್ರಿ. ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ. ಆಮೆನ್. ನೋಡ್ರ ಏನ್ರಿ, ನೀವು ಎಷ್ಟು ಏನ್ ಮಾಡ್ರಿ, ನೀವು ಸಂತೋಷ ಪಟ್ರಿ, ಬೇಜಾರ್ ಮಾಡ್ಕೊಂಡ್ಬಿಟ್ರಿ. ಯಾಕಂದ್ರೆ
ನೀವೆಷ್ಟು ಶೋಧನೆ ಗುರಿಗಾಗ್ತಿರೋ ಅಷ್ಟು ಕ್ರಿಸ್ತನ ಏನಾಗ್ತೀರಿ ಅವ್ರ ಮಹಿಮೆಯಲ್ಲಿ ಪಾಲ್ಗಳಾಗ್ತೀರಾ ಅಂತ ಹೇಳ್ತಾರೆ. ಎಷ್ಟು ನಿಮಗೆ ಬೆಂಕಿಗೆ ಆಗ್ತಾರೋ, ಎಷ್ಟು ಕೆಂಡ ಆಗ್ತಾರೋ, ಎಷ್ಟು ನಿಮ್ಗೆ ಹೀಟ್ ಆಗ್ತದೋ ಅಷ್ಟೇ ನಮ್ಮಿಂದ ಸುಗಂಧ ವಾಸನೆ ಬರಬೇಕು. ಇದು ದೇವ್ರಿಗೇನ್ರಿ ಇಷ್ಟಕರವಾದಂತ ಏಕನ ಅಂತ ಹೇಳ್ತಾರೆ ಅಲ್ವರ. ಅದೇ ಕರ್ತನಲ್ಲಿ ಪ್ರೀತಿ ಅಂದ್ರೆ ಕ್ರಿಸ್ತನ ಬಿಟ್ಟರೆ ಬೇರೆ ಯಾವ ಅಸ್ತಿವಾರ ಹಾಕೋದಿಕ್ಕೆ ಸಾಧ್ಯ ಇಲ್ಲ. ಯಾಕೋಬಲ್ ಕೂಡ ಹೇಳ್ತಾರಲ್ಲ, ಶೋಧನೆ ಸಹಿಸ್ಕೊಂಡಂತ ಮನುಷ್ಯನು ಭಾಗ್ಯವಂತನು. ಹಂಗೇನ್ ಸಿಗ್ತಾರೆ? ಜಯಮಾಲೆ ಸಿಗ್ತದೆ. ಯಾಕೋಬು 1:12, ಯಾಕೋಬು 1:12. ಜೋಯಲ್ ಬದರ್ ಓದ್ತೀರಾ? ಹಾ ಬ್ರದರ್. James 1st chapter 12th verse. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ನೋಡ್ರ ಏನ್ರಿ? ಕಷ್ಟವನ್ನು ಸಹಿಸ್ಕೊಂತ ಮನುಷ್ಯ ಧನ್ಯನ್ರಿ. ಪರಿಶುದ್ಧ ಪರಿಶೋಧನೆ ಆಗಿದ್ಮೇಲೆ ದೇವ್ರಿಗೆ ಕೊಡ್ತಾನೆ, ಪ್ರೈಸ್ ಕೊಡ್ತಾರ್ರಿ ಅಲ್ವ. ಅದನ್ನ ಕರ್ತನಲ್ಲಿ ಪ್ರೀತಿ ಸೊಗಳೆ ಏನ್ರಿ, ಈ ತರ ನಮ್ಮ ಜೀವಿತ ದೇವ್ರಿಗೆ ಏನಾಗಬೇಕು? ಮೆಚ್ಚುಗೆ ರೀತಿಯಲ್ಲಿ ಇರ್ಬೇಕ್ರಿ. ಒಳ್ಳೆ ಧೂಪ ಏನಾಗಬೇಕು? ದಾಟ್ಕೊಂಡು ಹೋಗ್ಬೇಕು, ದೇವ್ರಿಗೆ ಸುಗಂಧ ವಾಸನೆಗೆ ಇರ್ಬೇಕು. ಅದಾಗಿದ್ಮೇಲೆನೆ 2ನೇ ತೆರೆಗೆ ದಾಟ್ಕೊಂಡು ಮಹಾಯಾಜಕ ವರ್ಷಕ್ಕೊಂದ್ಸತಿ ಏನ್ ಮಾಡ್ಬೇಕು? ಅವನು ಹೋಗ್ಬೇಕು. ಹಂಗೆ ಹೋಗಂಗಿಲ್ಲ. ಹಂಗೆ ನಾನು ದಾಳಾಗ ಹೋಗ್ಬಿಡ್ತೀನಿ ಇಷ್ಟ ಬಂದಂಗೆ ಅಂತಂದ್ರೆ ದೇವ್ರು ಸಾಯಿಸ್ಬಿಡೋರು ಅವನ್ಗೆ. ಅದೇ ತರ ನಾವ್ ಯಾರು ಸುಮ್ಮನೆ ಹಂಗೆ ಪರದೋಗಂಗೆ ಹೋಗಕ್ಕಾಗಲ್ಲ ರೀ. ನಮ್ಮ ಜೀವಿತ ಇಲ್ಲಿ ಏನಾಗಿರ್ಬೇಕು? ದೇವ್ರಿಗೆ ಶುದ್ಧವಾಗಿರೋಂಥ ಜೀವಿತ ತರ ಇರ್ಬೇಕು. ಆಮೇಲೆ ಪರಲೋಕಕ್ಕೆ ಹೋಗಕ್ ಸಾಧ್ಯ. ಅವಾಗೆ ದೇವ್ರು ನಮ್ಮ ಸ್ಯಾಕ್ರಿಫೈಸ್ನ ಮೆಚ್ಚೋದು ಅಲ್ವರ. ಅದಕ್ಕೆ ದೇವ್ರು ನಮ್ಗೆ ಏನ್ ಮಾಡ್ತಾರೆ? ಭಲೇ ನಂಬಿಕಸ್ತ ಒಳ್ಳೆ ಆಳು ನೀನು, ಬಾ ಧನಿಯೋ ಸೊಬಾಗಿದೆ ಮಾಡಿ ನೀನು ಸೇರ್ಕೊಂತ ಮಾಡಕ್ ದೇವ್ರು ನಮ್ಮನ್ನ ಕರಿಬೇಕ್ರಿ ಅಲ್ವರ. ನಮ್ಮ ಸ್ಯಾಕ್ರಿಫೈಸ್, ನಮ್ಮ ಜೀವಿತ ದೇವ್ರಿಗೆ ಸುಗಂಧ ಯಜ್ಞವಾಗಿರಬೇಕು. ಅದೇ ಮಹಾಪರಿಶುದ್ಧ ಸ್ಥಳದಲ್ಲಿ ಬರೋಂಥ ಶಕೀನಾ ಗ್ಲೋರಿ, ಆ ಮಹಿಮೇಲೆ ನಾವೇನ್ ಮಾಡ್ತೀರಿ? ಸೇರ್ತೀರಿ. ಅದಕ್ಕೆ ನೋಡ್ರಿ, ಈ ಮಹಾಪರಿಶುದ್ಧ ಸ್ಥಳದಲ್ಲಿ ಇದ್ದು ಒಂದೇ ಐಟಮ್ ಏನ್ ನೋಡ್ತೀರಿ? ಮಂಜೂಷ ಪೆಟ್ಟಿ ಅಷ್ಟೇ. ಅದ್ಮೇಲೆ ಕೃಪಾಸನ. ಅದ್ರೊಳಗೆ 3 ಐಟಮ್ ಇತ್ತಂತೆ. ಏನಪ್ಪ ಐಟಮ್ ಇತ್ತು ಅಂತಂದ್ರೆ, ಒಂದು ಚಿನ್ನದ ಬಟ್ಲಲ್ಲಿ ಮನ್ನಾ, 6 ದಿನ ಚಿಗ್ರ ಕೋಲು, ಆಮೇಲೆ ದಶಾಗ್ನೆ. ಇಷ್ಟೇ ಇದೆ 3 ಐಟಮ್. ಇದೇನಪ್ಪ ನೋಡಿಸ್ತದೆ? ಇದೇನು 3 ಸೂಚನೆ ಮಾಡ್ತದೆ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಮನ್ನಾ. ಇಸ್ರೇಲ್ ಜನಗಳಿಗೆ ದೇವ್ರು ಮನ್ನಾ ಕೊಡೋರು, ಬೆಳಿಗ್ಗೆ ಕೊಟ್ಟಿರೋಂಥ ಮನ್ನಾ ಸಾಯಂಕಾಲ ಅವತ್ತಿಗೆ ಮುಗಿಸ್ಬಿಡ್ಬೇಕು. ಮರುದಿನ ಮನ್ನಾ ಇಟ್ಟರೆ ಮನ್ನಾ ಏನಾಗೋದು? ಕೊಳ್ತೋಗೋದು ಅಲ್ವರ. ಆದ್ರೆ ಈ ದೇವರಸ್ಥಾನ ಗುಡಾರದಲ್ಲಿ ಚಿನ್ನದ ಬಟ್ಲೆ ಇಟ್ಟಂತ ಮಣ್ಣ ಯಾವತ್ತು ಕೊಳಿತಾನೆ ಇರಲಿಲ್ಲ, ಶಾಶ್ವತವಾಗಿ ಇರೋದಂತೆ ನೋಡಿದ್ದೀನಿ. ಅದನ್ನ ಯೇಸು ಕ್ರಿಸ್ತ ಹೇಳ್ತಾರೆ ನೋಡ್ತೀನಿ. ಎಲ್ಲಿ? ಯೋಹಾನ 6ನೇ ಅಧ್ಯಾಯ 49ರಿಂದ 51. ಧನಲಕ್ಷ್ಮಿ ಸ್ಟರ್ ಓದ್ತೀರಾ? ಜಾನ್ 6th chapter 49 to 51. ನಿಮ್ಮ ಹಿರಿಯರು ಅಡವಿಯಲ್ಲಿ ಮನ್ನಾ ತಿಂದರು, ಸತ್ತು ಹೋದರು. ಪರಲೋಕದಿಂದ ಇಳಿದು ಬರುವ ರೊಟ್ಟಿ ಎಂಥದ್ದಂದರೆ ಅದನ್ನು ತಿಂದವನು ಸಾಯುವುದಿಲ್ಲ. ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು. ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು. ನೋಡ್ರ, ನಾನ್ ಕೊಡಂತ ಮಾಂಸ ಯಾರ ತಿಂದ್ರೆ ಅವ್ರು ಎಂದಿಗೂ ಸಾಯಲ್ಲ. ಈ ಮಾಂಸ ಕೊಳಿತಾನೆ ಇರ್ಲ ರೀ. ಇದೇ ಒಂದು ಏನ್ರಿ ಮನ್ನಾ. ಏನಪ್ಪಾ ಅದು? ಅದು ದಿವ್ಯ ಸ್ವಭಾವನ ಸೂಚನೆ ಮಾಡ್ತೀವಿ. ಇವಾಗ ನಮ್ಮ ಜೀವಿತ ಇದೆ, ಎಲ್ಲ ಕೊಳ್ತೋಗ್ಬಿಡ್ತೀವಿ, ಸತ್ತೋಗ್ಬಿಡ್ತೀರಿ. ಆದ್ರೆ ನಾವು ಪುನರುತ್ಥಾನಾಗಿ ಕ್ರಿಸ್ತನ ಜೊತೆಗೆ ಇದ್ದಂತಂದ್ರೆ ಅಮರತ್ವ ದೇವ್ ನಮಗೆ ಕೊಡ್ತಾರೆ. ಸಾವಿನ ಸಾಧ್ಯತೆನೇ ಇರಲ್ಲ. ಆ ಜೀವ ಎಂದೆಂದಿಗೂ ಕೊಳಿದಿರಂತ ಜೀವನ ಅಲ್ವರ. ಅದಕ್ಕೆ ಹೇಳಿದವ್ರು ಏನಂತಾರೆ? ನಮ್ಗೆ ಆ ಒಂದು ಪುರಸ್ಕಾರ ಕೊಡ್ತಾರೆ. ಆಮೇಲೆ 2ನೇ ದಿನಪ್ಪ ಇದ್ದಾರೆ 6 ದಿನ ಚಿಗ್ರದ ಕೋಲು ಅಲ್ವರ. ಇವಾಗ 6 ದೇವ್ರೇ ಮಾಡ್ತಾರೆ, ಯಾಜಕಂತರ ಆಯ್ಕೆ ಮಾಡ್ತಾರೆ. ಅದಕ್ಕೆ ಎಲ್ಲಾರು ಗುನ್ಗುಟ್ಟಕ್ಕೆ ಶುರು ಮಾಡ್ತಾರೆ. ದೇವ್ರನ್ನ ಹೇಳ್ತಾರೆ, ಸರಿಯಪ್ಪ ಆಯ್ತು, ಎಲ್ಲರೂ ಏನ್ ಮಾಡ್ರಿ, ನೀವು ಒಂದು ಬಾದಾಮಿ ಮರದ ಒಂದು ರಮ್ಮಿನೇ ಮಾಡಿ ತಗೊಂಬನ್ನಿ ಅಂತ ಹೇಳ್ತಾರೆ. ಎಲ್ಲಾರು ದೇವ್ರ ಗುಡಲ್ಲಿ ಇಡ್ತಾರೆ. ಬೆಳಿಗ್ಗೆ ಆಗೋಷ್ಟೊತ್ತಿಗೆ ಯಾ ಕೋಲು ಚಿಗುರಿತದೋ, ಹೂವು ಬಿಟ್ಟಿರ್ತದೋ ಅವ್ರನ್ನೇ ನಾನು ಯಾಜಕನಾಗಿ ಆಯ್ಕೆ ಮಾಡಿದ್ದೀನಿ ಅಂತ ಹೇಳ್ತಾರೆ. ಸೊ ಬೆಳಿಗ್ಗೆ ನೋಡಿದ್ರೆ ಯಾರ್ದು ಮಾತ್ರ ಚಿಗುರಿತಾರೆ ಅಂತಂದ್ರೆ 6 ಚಿಗುರಿರೋದು ಮಾತ್ರ ಅಲ್ಲ, ಹೂ ಬಿಟ್ಟು ಕಾಯಿ ಬಿಟ್ಟಿರ್ತಾರೆ. ಅದೇನ್ ನೋಡ್ಸಂದ್ರೆ ಏನ್ರಿ? ಆದುಕೊಂಡ ಯಾಜಕ ವರ್ಗದವ್ರನ್ನ ಏನ್ ಮಾಡ್ತಾರೆ? ಸೂಚನೆ ಮಾಡ್ತಾರೆ. ಪ್ರೀಸ್ಟ್ಹುಡ್. ನಾವು ಇವತ್ತು ದೇವ್ರಿಗೆ ನಂಬಿಕಸ್ತಾಗಿದೆ, ಕ್ರಿಸ್ತನ ಏನ್ ಮಾಡ್ತೀರಿ? ಯಾಜಕರ ತರ ಆಳ್ವಿಕೆ ಮಾಡ್ತೀರಿ. ನಮ್ಮನ್ನ ಕರೆದೋರಲ್ಲ ದೇವ್ರು, ಎಂತ ಯಾಜಕ ಕರೆದೋರಂತೆ ಅದರ ಏನ್ರಿ? ಯಾಜಕನಾಗಿ
ಅದರ ರಾಜ್ಯ ವಂಶಸ್ಥರಾದಂಥ ಯಾಜಕರನ್ನಾಗಿ ದೇವ್ರು ನಮ್ನ ಏನ್ ಮಾಡೋದಂತೆ ಕರೆದರಂತೆ. ನೋಡಿ ಓದೋಣ ಎಲ್ಲಪ್ಪ ಅಂದ್ರೆ 1 ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯ. 1 ಪೇತ್ರ 2:9. ಸೈಮನ್ ಬ್ರದರ್, ಸೈಮನ್ ಸೊಸಾಲಿಕರ್ ಓದ್ತೀರಾ? ಓದ್ತೀನಿ. ನೀವಾದರೂ ನಿಮ್ಮನ್ನು ಕತ್ತಲೆಯಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವೂ ರಾಜವಂಶಸ್ಥರಾದ ಯಾಜಕರು ಮೀಸಲಾದ ಜನವು ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ನೋಡ್ರ, ರಾಜ್ಯ ವಂಶಸ್ಥರಂತ ಯಾಜಕರು. ಅದರ ಈ ಯಾಜಕರಾಗಿದ್ದಕ್ಕೆ ದೇವ್ರ ನಮ್ನ ಏನ್ ಮಾಡೋದು ಕರೆದಿರೋದು. ಆಮೇಲೆ 3 ದಿನ ಏನಪ್ಪ ಇದು ಅಂದ್ರೆ ನ್ಯಾಯ ಪ್ರಮಾಣ, ದಶಾಜ್ಞೆ ಇತ್ತು. ಇದೇ ನೋಡ್ತಿದ್ರೆ ಪ್ರಮಾಣ, ನ್ಯಾಯ ಪ್ರಮಾಣದು ಅಂದ್ರ ಇವಾಗ ಈ ಲಾ ಓದೋದು ಯಾರು ಅಂದ್ರೆ ಲಾಯರ್ಸ್, ಅದೇ ನ್ಯಾಯಾಧಿಪತಿಗಳು, ಜಡ್ಜಸ್. ಕರೆಕ್ಟಾ? ದೇವ್ರು ನಮ್ಮ ಕ್ರಿಸ್ತನೊಂದಿಗೆ ಏನಾಗ ಕರಿತೇವೆ ಅಂದ್ರೆ ನ್ಯಾಯಾಧಿಪತಿಗಳಾಗೋದಿಕ್ಕೆ ನಮ್ಮನ್ನ ಕರೆದವ್ರೆ. ಕ್ರಿಸ್ತನೊಂದಿಗೆ ಯಾಜಕರಾಗಿರೋದು ಮಾತ್ರ ಅಲ್ಲ, ರಾಜರುಗಳಾಗಿರೋದು ಮಾತ್ರ ಅಲ್ಲ, ನ್ಯಾಯಾಧಿಪತಿಗಳು ಕೂಡ ಆಗಿರ್ತಾರಂತೆ. ನೋಡಿ ಓದೋಣ 1 ಕೊರಿಂಥ 6ನೇ ಅಧ್ಯಾಯ 2ನೇ ವಾಕ್ಯ. 1 ಕೊರಿಂಥ 6ನೇ ಅಧ್ಯಾಯ 2ನೇ ವಾಕ್ಯ. ಶ್ವೇತಾಸ್ತ್ರ ಓದ್ತೀರಾ? ಓದ್ತೇವೆ. First Corinthians 6:2. ದೇವ ಜನರು ಲೋಕಕ್ಕೆ ತೀರ್ಪು ಮಾಡುವರೆಂಬುದು ನಿಮಗೆ ತಿಳಿಯದು. ಲೋಕವು ತೀರ್ಪನ್ನು ಹೊಂದಬೇಕಾಗಿರುವಲ್ಲಿ ಅತಿ ಅಲ್ಪ ಸಂಗತಿಗಳನ್ನು ಕುರಿತು ತೀರ್ಪು ಮಾಡುವುದಕ್ಕೆ ಯೋಗ್ಯರಾಗಿದ್ದೀರೋ. ನೋಡ್ರ, ಏನ್ ಹೇಳ್ತಾರೆ? ದೇವ ಜನರು ಲೋಕಕ್ಕೆ ಏನ್ ಮಾಡ್ತಾರೆ? ತೀರ್ಪು ಮಾಡ್ತಾರೆ. ಕ್ರಿಸ್ತನೊಂದಿಗೆ ರಾಜರು ಯಾಜಕರು ಏನ್ರಿ ನ್ಯಾಯಸ್ಥಾಪಕರಾಗಿರ್ತಾರಂತೆ. ಅದೇ ಈ 3 ಏನ್ರಿ ವಿಚಾರಗಳನ್ನ ಏನ್ ಮಾಡೋದು ಅಲ್ಲಿ ಸೂಚನೆ ಮಾಡತ್ತವ್ರು. ಅದರ ರಾಜ್ಯಗಳಾಗಿರೋದು, ಏನ್ರಿ ಆದುಕೊಂಡಂತ ಯಾಜಕ ವರ್ಗವಾಗಿರೋದು, ನ್ಯಾಯಾಧಿಪತಿಗಳಾಗಿರೋದು. ಕ್ರಿಸ್ತನೊಂದಿಗೆ ಏನ್ ಮಾಡ್ತಾ ಇದ್ರು? 1000 ವರ್ಷ ಆಳ್ವಿಕೆ ಮಾಡ್ತಂತೆ. ಪ್ರಕಟಣೆ 20ನೇ ಅಧ್ಯಾಯ 6ನೇ ವಾಕ್ಯ. ಕೆಂಪರಾಜ ಬದರ್ ಓದ್ತೀರಾ? ಕೆಂಪರಾಜ ಬದರ್ ಪ್ರಕಟಣೆ 20ರಲ್ಲಿ ಯಾರು? ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನು, ಪರಿಶುದ್ಧನೂ ಆಗಿದ್ದಾನೆ. ಇಂಥವರ ಮೇಲೆ 2ನೇ ಮರಣಕ್ಕೆ ಅಧಿಕಾರವಿಲ್ಲ. ಆದರೆ ಅವರು ದೇವರೊಂದಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ ಆ 1000 ವರ್ಷ ಆಳುವರು. ನೋಡ್ರ, ಕ್ರಿಸ್ತನಿಗೆ ಏನ್ ಮಾಡ್ತಂತೆ? 1000 ವರ್ಷ ಆಳ್ವಿಕೆ ಮಾಡ್ತಂತೆ. ಏನು? ಕ್ರಿಸ್ತನಿಗೂ ದೇವರಿಗೆ ಯಾಜಕರು ಆಗಿರ್ತಂತೆ. ರಾಜರು ಆಳ್ವಿಕೆ ಮಾಡ್ತಾರೆ. ರಾಜ ತಾನೆ ಏನ್ ಆಳ್ವಿಕೆ ಮಾಡ್ತಾರೆ? ಜನಗಳ ಮೇಲೆ ಅವ್ರಿಗೆ ನ್ಯಾಯಾಧಿಪತಿಗಳೇ ಕೊಡ್ತಾರೆ. ಈ 3 ಕೆಲಸಗಳನ್ನ ಕ್ರಿಸ್ತನೊಂದಿಗೆ ಸಭೆ ಮಾಡ್ತಾರೆ. ಆಮೇಲೆ ನೋಡಿ ಮೇಡೆ ಒಂದು ಕೃಪಾಸನ ಇತ್ತು. ಯಾವಾಗೂ ದೇವ್ರ ಮಹಿಮೆ ಏನಾಗ್ತೈತಿ ಇಲ್ಲಿ ಬರ್ತಾ ಇದ್ರಿ ಅಂತೀನಿ. ಅದರ ಇದೇನಂತಾರೆ? ಕ್ರಿಸ್ತನ್ಗೂ ದೇವರಿಗಂತ ಹೊಂದಾಣಿಕೆ. ಅದೇ ತರ ನಾವು ಕ್ರಿಸ್ತನ್ ಏನಾಗಿರ್ಬೇಕು? ಹೊಂದಾಣಿಕೆ ಇರ್ಬೇಕು. ನೋಡಿರ್ತೀನಿ ಇಲ್ಲೂ ದೇವ್ರ 4 ಗುಣಲಕ್ಷಣ ನೋಡ್ಕೊಳ್ದೆ. ಹೆಂಗೆ ದೇವ್ರ 4 ಗುಣಲಕ್ಷಣ ವ್ಯಕ್ತಪಡಿಸ್ತಾಯಿತ್ತು ಅಂದ್ರೆ, ಆ ಮಂಜೂಷ ಪೆಟ್ಟಿ ನಡುವೆ ರಕ್ತ ಚಿಮ್ಮಿಸ್ತಾ ಇದ್ರು. ಅದು ದೇವ್ರ ನೀತಿನ ಏನ್ ಮಾಡ್ತಾರೆ? ಸೂಚನೆ ಮಾಡ್ತಾರ್ರಿ. ಕೆಳಗಡೆ ಇರೋದು ಜ್ಞಾನ ಅಲ್ವರ, ಮೇಡೆ ಇರೋದು 2 ಗುಣಗಳು, 2 ಕೆರೂಬುಗಳು ಅಂತಂದ್ರೆ ಪ್ರೀತಿ ಮತ್ತೆ ಶಕ್ತಿ. ಯಾವಾಗ ರಕ್ತ ಚಿಮ್ಮಿಸ್ತೋ 2 ಕೆರೂಬುಗಳು ಹಾರಕ್ಕೆ ಏನಾಗಿದ್ರು? ಸಿದ್ಧವಾಗಿದ್ರು. ಯಾವಾಗ ದೇವ್ರ ನೀತಿ ತೃಪ್ತಿ ಆಯ್ತೋ, ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳೆ ಎಲ್ಲಾ ಜನರಿಗೂ ಆಶೀರ್ವಾದ ಮಾಡ್ಬೇಕು ಅಂತ ದೇವ್ರೇ ಮಾಡ್ತಾ ಇದ್ರು, ಕಾಯ್ತಾ ಇದ್ರು ಅಲ್ವರ. ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳೆ ಅದರಿಂದ ನಾವು ಈ ತೆರೆ ದಾಟಿ ಆ ಕಡೆಗೆ ಹೋಗ್ಬೇಕು ಅಂದ್ರೆ ನಮ್ಮ ಜೀವಿತ ದೇವರಿಗೆ ಏನಾಗಿರ್ಬೇಕು? ಮೆಚ್ಚುಗೆ ಆಗಿರ್ಬೇಕು. ಅವಾಗೆ ನಾವು ದೇವರ ಮಹಿಮೆಯಲ್ಲಿ ಆ ಶೆಕಿನ ಗ್ಲೋರಿಯಲ್ಲಿ ಸೇರೋದಕ್ಕೆ ಸಾಧ್ಯ. ಈ ರೀತಿ ನಮಗೆ ದೇವರ ಗುಡದಲ್ಲಿ ಅನೇಕ ವಿಚಾರಗಳು ನಮ್ಗೆ ಏನ್ ಮಾಡೋರೆ? ನಮ್ಗೆ ಅಲ್ಲಿ ಇಟ್ಟು ನಾವ್ ಏನ್ ಮಾಡ್ತೀರಿ? ಅಲ್ಲಿ ನೋಡ್ತೀರಿ ಅಲ್ವರ. ಅದನ್ನ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಅಲ್ವರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಸ್ಟಡಿ ಗ್ರೂಪ್ಗೂ ಕೂಡ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ ನಿಮಗೆ ಅನೇಕ ಒಂದು ವಿಚಾರಗಳನ್ನ ನಾವು ತಿಳಿಪಡಿಸ್ರಿ. ಯಾರಿಗೇನೋ ಸಂದೇಹ ಇದ್ರೆ, ಡೌಟ್ಸ್ ಇದ್ರೆ ಕೇಳ್ಬೋದು. ಇನ್ನು ಎಲ್ಲ ನಿಮ್ಮ ಕ್ರೈಸ್ತ ಸಹೋದರ ಸಹೋದರಿಗಳಿಗೆಲ್ಲ ತಿಳಿಸಿ. ಇನ್ನು ಅನೇಕ ಜನಗಳು ಉಚಿತವಾಗಿ ಮಾಡಲಿ, ಅವರು ಇದು ಆಶೀರ್ವಾದನ ಪಡ್ಕೊಳ್ಳಿ. ಇವಾಗ ಯಾರಿಗೇನೋ ಡೌಟ್ಸ್ ಇದ್ರೆ, ಏನೋ ಕ್ವಶನ್ಸ್ ಇದ್ರೆ ಕೇಳ್ಬೋದು. ಏನು ಈ ಪಾಠಕ್ಕೆ ಸಂಬಂಧವಾಗಿ ಯಾರಿಗೇನೋ ಪ್ರಶ್ನೆ ಇದೆಯಾ? ಅಥವಾ ಇದುವರೆಗೂ ಆಗಿರೋಂಥ ಪಾಠದಲ್ಲಿ ಯಾರಿಗೇನೋ ಪ್ರಶ್ನೆ ಇದ್ರೆ ಸಂಕೋಚ ಪಡಿದ್ರೆ ಕೇಳಿ. ಯಾರಿಗೇನೋ ಡೌಟ್ಸ್ ಇದೆಯಾ? ಶ್ವೇತಾ ಸ್ಟಾರ್, ಅನಿಲ್ ಬದರ್, ಭಾರತಿ ಸ್ಟಾರ್, ಧನಲಕ್ಷ್ಮಿ ಸ್ಟಾರ್.
ಓಕೆ, ಗೋಪಾಲ ಬ್ರದರ್, ರಮ್ಯಾ ಸಿಸ್ಟರ್, ಜೇಕಬ್ ಬ್ರದರ್, ಜೋಯಲ್ ಬ್ರದರ್. ಬ್ರದರ್ ನೀವು ಕ್ಲಾಸ್ ತೆಗ್ದಿದ್ದು ಚೆನ್ನಾಗಿತ್ತು ಬ್ರದರ್. ಓಕೆ ನಮ್ಗೆ ನೋಟ್ಸ್ ಸಿಗುತ್ತಾ ಬ್ರದರ್ ನಮ್ಗೆ, ಅಥವಾ ಏನಾದ್ರು? ಬ್ರದರ್, ನೋಟ್ಸ್ ನೀವೇ ಬರ್ಕೊಬೇಕು ಬ್ರದರ್. ಇಲ್ಲ, ನೋಟ್ಸ್ ಅಂದ್ರೆ ನೀವು ಕ್ಲಾಸ್ ಮಾಡಿರೋದು ಇದು ಆಮೇಲೆ ರೆಕಾರ್ಡಿಂಗ್ ತರ? ಅದೇ, ಆ ರೆಕಾರ್ಡಿಂಗ್ ಕಳ್ಸ್ಕೊಡ್ತೀವಿ, ರೆಕಾರ್ಡಿಂಗ್ ನೋಡ್ಕೊಂಡು ನೀವು ನೋಟ್ಸ್ ಮಾಡ್ಕೊಳ್ಳಿ ಬ್ರದರ್. ಹಂಗ್ ಮಾಡ್ಕೊಳ್ತೀವಿ ಬ್ರದರ್. ಥ್ಯಾಂಕ್ಸ್ ಬ್ರದರ್. ನಿಮ್ಮ ಹೆಸರು? ಜೇಕಬ್ ಬ್ರದರ್, ಜೇಕಬ್. ಜೇಕಬ್. ಓಕೆ ಜೇಕಬ್ ಬ್ರದರ್. ಆಗ್ಲಿ. ಉಮಾ ಸಿಸ್ಟರ್, ಏನೋ ಪ್ರಶ್ನೆ ಇದೆಯಾ? ಮಾಸ್ಟರ್ PDF ರೀತಿ ಕಳಿಸಿದ್ರೆ ನಾವು ಜೆರಾಕ್ಸ್ ತಗೊಳಕ್ಕೆ ಸ್ವಲ್ಪ ಯೂಸ್ಫುಲ್ ಆಗಿರುತ್ತೆ ಮಾಸ್ಟರ್. PDF ಇಲ್ಲ ಸರ್, ನೀವೇ ಮಾಡ್ಕೊಬೇಕು. PDF ನೀವೇ ನೋಟ್ಸ್ ಬರೆದ್ರೆ ನೀವೇ ಮಾಡ್ಕೊಟ್ರೆ ಎಲ್ಲರಿಗೂ ಯೂಸ್ ಆಗ್ತಾರೆ. PDF ನೀವೇ ಮಾಡ್ಕೊಬಿಡಿ, ಬರ್ಬಿಟ್ಟು ನೀವು ನೋಟ್ಸ್ನ ನೀಟಾಗಿ. ಅಲ್ಲ ಮಾಸ್ಟರ್, ಅದು ಪಿಕ್ಚರ್ ಎಲ್ಲ ತೋರಿಸ್ತೀರಲ್ವಾ, ಅದನ್ನೆಲ್ಲ ಬರ್ಕೊಳಕ್ ಆಗಲ್ವಲ್ಲ ಮಾಸ್ಟರ್, ಅದಕ್ಕೆ. ಪಿಕ್ಚರ್ ಬರ್ಕೊಳಕ್ಕಾಗಲ್ಲ, ವಾಕ್ಯಗಳು ಬರ್ಕೊಂಡು ನೋಟ್ಸ್ ಮಾಡ್ಕೊಬೇಕು ಅಷ್ಟೇ. ಓಕೆ, ಬೇರೆ ಏನಾದ್ರು ಡೌಟ್ಸ್ ಇದೆಯಾ ಯಾರಿಗಾರ? ಕೆಂಪರಾಜ್ ಬ್ರದರ್, ಲಕ್ಷ್ಮೀ ಸಿಸ್ಟರ್, ನವೀನ್ ಬ್ರದರ್. ಇಲ್ಲ ಬ್ರದರ್. ಓಕೆ, ಪ್ರಸನ್ನ ಬ್ರದರ್. ಪ್ರೈಸ್ ದಿ ಲಾರ್ಡ್ ಪಾಸ್ಟರ್. ವೀರಮ್ ಮತ್ತೆ ಸಿಸ್ಟರ್, ಪ್ರೈಸ್ ದಿ ಲಾರ್ಡ್. ಏನು ಡೌಟ್ಸ್ ಇದೆಯಾ? ಡೌಟ್ ಅಂದ್ರೆ ಇವಾಗ ತಾನೇ ಡೌಟ್ ಇಲ್ಲ, ನಾ ಬರ್ಕೊಂಡೆ. ಬಟ್ ಇದ್ರಲ್ಲಿ ಯೂಟ್ಯೂಬ್ ಅಲ್ಲಿ ಲಾಸ್ಟ್ ಟೈಮ್ ಇದು ನನ್ಗೆ ಇದ್ರಲ್ಲಿ ಬರ್ಲಿಲ್ಲ. ನೀವು ಇದ್ರಲ್ಲಿ ಕಳಿಸಿದ್ರೆ ಅದನ್ನ ನಾನು ಬರ್ಕೊಳ್ತೀನಿ ನೋಟ್ಸ್. ಸರಿ ಸರ್, ನಿಮ್ಗೆ ಯಾವ್ದು ಬಂದಿಲ್ಲ ಅಂತ ವಾಟ್ಸ್ಆಪ್ ಮಾಡಿದ್ರೆ ನಾನು ಕಳ್ಸಿಕೊಡ್ತೀನಿ ಸರ್. ಓಕೆನಾ? ಓಕೆ, ಲಾಸ್ಟ್ ವೀಕ್ ಇದ್ದು ಮತ್ತೆ ಅದಕ್ಕಿಂತ ಮೊದಲು ವೀಕ್ ಇದ್ದು ಕಳ್ಸಿಕೊಡ್ತೀನಿ ವೀರಮ್ ಮತ್ತೆ ಸಿಸ್ಟರ್. ಓಕೆನಾ? Okay. ಸರಿ, ಓಕೆ. ನಾನು ಇವತ್ತೇ ಜಾಯ್ನ್ ಆಗಿದ್ದು. ಇವತ್ತೇ ಕ್ಲಾಸ್ ತಗೊಳ್ತಾ ಇದ್ದೀರಾ ಅಥವಾ ಮುಂಚೆ ತಗೊಂಡ್ರ ಬ್ರದರ್? ಮುಂಚೆ ತಗೊಂತಾ ಇದ್ದೀರಿ, ನೀವು ಹೊಸದಾಗಿ ಬರ್ತಾರೆ. ಎಲ್ಲಿ ನಿಮ್ಮ ಹೆಸರು ಹೇಳಿ ನಿಮ್ದು? ಸರಿ ಬ್ರದರ್, ಮೀಟ್ ಮಾಡಿದ್ದೀವಿ. ನಿಮ್ಮ ಹೆಸರು ಹೇಳಿ. ಜೇಕಬ್ ಬ್ರದರ್. ಎಲ್ಲಿಂದ? ಇವತ್ತೇ ನಾನು ಇದು ಜಾಯ್ನ್ ಆಗಿರೋದು